ನಮಸ್ಕಾರ ರವಿಶಂಕರ್ ಅವರೇ. ನಮಸ್ಕಾರ. ತಾವು ಮೊದಲನೇ ಎಪಿಸೋಡ್ನಲ್ಲಿ ತಮ್ಮ ಒಂದು ಚಟುವಟಿಕೆ ಬಗ್ಗೆ, ತಮ್ಮ ಏನು ಸೇವೆ ಮಾಡಿದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದೀರಿ. ಈಗ ಇಂದಿನ ದಿನ ಇವತ್ತು ನಿಮ್ಮ ಎರಡನೇ ಸಂಚಿಕೆಯನ್ನ ಸಂದರ್ಶನ ಮಾಡಬೇಕು ಅಂತ ಬಂದಿದ್ದೀನಿ. ಅದಕ್ಕೋಸ್ಕರವಾಗಿ ದಯಮಾಡಿ ಕೆಲವು ಪ್ರಶ್ನೆಗಳನ್ನ ತಾವು ಏನು ಸೇವೆ ಮಾಡಿದ್ರ ಬಗ್ಗೆ ಕೇಳ್ತೀನಿ. ದಯಮಾಡೋ ಬಗ್ಗೆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಕೇಳಿ. ಆದಿತ್ಯ ಲೋಕೇಶ್ ಅವರೇ, ನಾನು ಮಾಡಿರೋ ಅಲ್ಪ ಸೇವೆನ ಏನೋ ದೊಡ್ಡದು ಅನ್ನೋ ರೀತಿಯಲ್ಲಿ ತಾವು ಬಿಂಬಿಸ್ತಾ ಇದ್ದೀರಾ. ಇರ್ಲಿ, ಕೇಳಿ, ನನಗೆ ತಿಳಿದಿರೋಷ್ಟನ್ನು ನಾನು ತಿಳಿಸ್ಕೊಡ್ತೀನಿ. ತಾವು ಬೀದಿ ನಾಟಕಗಳನ್ನ ಮಾಡ್ತಾ ಇದ್ದೆ ಅಂತ ತಾವು ಹೇಳಿದ್ರೆ, ಅದ್ರ ಬಗ್ಗೆ ಎಲ್ಲೆಲ್ಲಿ ಬೀದಿ ನಾಟಕಗಳು ಮಾಡಿದ್ರಿ, ಯಾವ ಬೀದಿ ನಾಟಕಗಳು ಮಾಡಿದ್ರಿ, ಈ ಬೀದಿ ನಾಟಕಗಳ ಎಫೆಕ್ಟಿವ್ ಹೆಂಗಿತ್ತು, ಜನಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇತ್ತು, ಅದ್ರ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ ಸರ್. ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ಈ ಬೀದಿ ನಾಟಕೋತ್ಸವ ಅಂತ ಮಾಡಿದ್ದು, ಒಂದೇ ಒಂದು ಸಲ ಮಾಡಿದ್ದು. ಆದ್ರೆ ನಾವು ಮಾಡಿದ ಬೀದಿ ನಾಟಕೋತ್ಸವ ಬಹಳ ವಿಶೇಷವಾಗಿತ್ತು. ಸಾಮಾನ್ಯವಾಗಿ ಬೀದಿ ನಾಟಕ ಅಂತಂದ್ರೆ ಒಂದು ಗುಂಪು ಕಲಾವಿದರು ಯಾವುದೇ ಒಂದು ಬೀದಿಯಲ್ಲಿ ಅಥವಾ ಒಂದು ಸರ್ಕಲ್ನಲ್ಲಿ ಹೋಗಿ ಅಲ್ಲಿ ಜನರನ್ನ ಸೇರಿಸಿ ಒಂದು ಸಾಮಾಜಿಕ ಸಂದೇಶವನ್ನ ಬೀರುವಂತಹ ಒಂದು ನಾಟಕವನ್ನ, ಒಂದು 20ರಿಂದ 30 ನಿಮಿಷದ ಅವಧಿಯ ಒಂದು ನಾಟಕವನ್ನ ಪ್ರದರ್ಶಿಸ್ತಾರೆ. ಅಲ್ಲಿಗೆ ಬೀದಿ ನಾಟಕ ಮುಗೀತು. ಆದ್ರೆ ನಾವು ಮಾಡಿದ ಬೀದಿ ನಾಟಕೋತ್ಸವ ಅಂತ ಮಾಡಿದ್ವಿ. ಅದು ಬಹಳ ವಿಶೇಷವಾಗಿತ್ತು ಅಂತ ಹೇಳಿದ್ನಲ್ಲ. ಹೇಗೆ ಅಂತಂದ್ರೆ, ನನ್ನ ಜೊತೆ ನನ್ನ ಸಹ ಕಲಾವಿದರು, ನನ್ನ ಸ್ನೇಹಿತರು ಶಿವಪ್ರಕಾಶ್, ಶಿವಪ್ರಸಾದ್, ಸುಬ್ಬುಕೃಷ್ಣ, ಆಮೇಲೆ ಧನ್ರಾಜ್, ಹೀಗೆ ಅನೇಕ ಮಂದಿ ನನ್ನ ಜೊತೆ ಇದ್ರು. ರೆಡ್ಡಿ, ವೆಂಕಟರಮಣ ರೆಡ್ಡಿ ಅಂತ, ಇವರೆಲ್ಲರೂ ನನ್ನ ಜೊತೆ ಈ ಬೀದಿ ನಾಟಕೋತ್ಸವದಲ್ಲಿ ಭಾಗವಹಿಸಿದ್ರು. ನಮ್ಮ ಈ ಬೀದಿ ನಾಟಕೋತ್ಸವದ ವಿಶೇಷ ಏನಾಗಿತ್ತು ಅಂತಂದ್ರೆ, ಒಂದೇ ದಿನ ಈ ಬೀದಿ ನಾಟಕೋತ್ಸವ ನಡೆದಿದ್ದು ಒಂದೇ ದಿನ. ಆ ಒಂದೇ ದಿನದಲ್ಲಿ ಮೈಸೂರಿನ 7 ವಿವಿಧ ಬಡಾವಣೆಗಳಲ್ಲಿ 7 ಬೇರೆ ಬೇರೆ ನಾಟಕಗಳನ್ನ ಅಭಿನಯಿಸಿತ್ತು. ಪ್ರಪ್ರಥಮವಾಗಿ ನಮ್ಮ ಬೀದಿ ನಾಟಕೋತ್ಸವ ಪ್ರಾರಂಭವಾಗಿದ್ದು ಮೈಸೂರಿನ ಅಗ್ರಹಾರದ 101 ಗಣಪತಿ ಸರ್ಕಲ್ ನಲ್ಲಿ ಪದ್ಮ ಟಾಕೀಸ್ ಎದುರುಗಡೆ ಅಲ್ಲಿ ಪ್ರಾರಂಭವಾಯಿತು. ಅಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅನ್ನುವ ಒಂದು ನಾಟಕ, ನಾನೇ ರಾಜಕೀಯ ವಿಡಂಬನೆಯನ್ನ ಕುರಿತಂತೆ ನಾನೇ ರಚಿಸಿದ ನಾಟಕ. ಅದು ನಾಯಿಗಳಿವೆ ಎಚ್ಚರಿಕೆ ಅಂತ ನಾನೇ ನಿರ್ದೇಶಿಸಿದ್ದೆ. ಆ ಒಂದು ನಾಟಕದಿಂದ ನಮ್ಮ ಬೀದಿ ನಾಟಕೋತ್ಸವ ಆರಂಭವಾಯಿತು. ಅದರ ಉದ್ಘಾಟನೆಗೆ ಸಿಂಧುವಳ್ಳಿ ಅನಂತಮೂರ್ತಿಗಳು ಮತ್ತು ಎಚ್.ಎಂ. ಚೆನ್ನಪ್ಪನವರು ಬಂದಿದ್ದು ನಮ್ಮ ಸೌಭಾಗ್ಯ. ತದನಂತರ ನಾವೆಲ್ಲರೂ ಏನ್ ಮಾಡ್ತಿದ್ವಿ ಅಂದ್ರೆ, ಕಲಾವಿದರುಗಳೆಲ್ಲ ಸೈಕಲ್ ಅಲ್ಲಿ ಆ ನಾಟಕಗಳಿಗೆ ಬೇಕಾದ ಒಂದು ಪ್ರಾಪ್ಸ್ಗಳೇನಿದೆ ಅಥವಾ ಬಟ್ಟೆಗಳೇನಿದೆ ಎಲ್ಲವನ್ನೂ ನಾವು ಒಟ್ಟಿಗೆ ಕ್ಯಾರಿ ಮಾಡಿಕೊಂಡು ಸೈಕಲ್ ಹೋಗ್ತಾ ಇದ್ವಿ. ಒಂದು ಜಾಗದಿಂದ, ಒಂದು ಬಡಾವಣೆಯಲ್ಲಿ ಒಂದು ಜಾಗವನ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಒಂದು ತಮಟೆಯನ್ನ ನುಡಿಸ್ಕೊಂಡು ಜನರನ್ನ ಸೇರಿಸಿದ ನಂತರ ನಾಟಕವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ನಾಟಕ ಮುಗಿದ ನಂತರ ಮತ್ತೆ ನಾವೆಲ್ಲ ಪ್ಯಾಕ್ ಮಾಡ್ಕೊಂಡು ಸೈಕಲ್ ಹತ್ತಿ ಇನ್ನೊಂದು ಬಡಾವಣೆಗೆ ಹೋಗೋದು, ಅಲ್ಲಿ ನಿಂತ್ಕೊಂಡು ಮತ್ತೆ 2ನೇ ನಾಟಕವನ್ನ ಪ್ರಾರಂಭ ಮಾಡೋದು. ಹೀಗೆ ಒಟ್ಟು ಒಂದೇ ದಿನ 7 ವಿವಿಧ ಬಡಾವಣೆಗಳಲ್ಲಿ 7 ಬೇರೆ ಬೇರೆ ನಾಟಕಗಳು. 7 ಬೇರೆ ಬೇರೆ ನಾಟಕಗಳು ಅಂದ್ರೆ, ನೀನು ಸತ್ತಿರುವೆ ಅನ್ನುವಂತಹ ಒಂದು ನಾಟಕವನ್ನ ಅಭಿನಯಿಸಿದ್ವಿ. ಹಾಗೆ ನಾಳೆಗೇನಾಗುತ್ತೋ ಅಂತ ಒಂದು, ದೊಡ್ಡೋರ ಕಥೆ ಅನ್ನೋದು ಒಂದು ನಾಟಕ. ಹೀಗೆ ಹಲವಾರು ಪ್ರಸಂಗಗಳನ್ನ ತೆಗೆದುಕೊಂಡು ಒಟ್ಟು 7 ನಾಟಕಗಳನ್ನ ನಾವು ಪ್ರದರ್ಶಿಸಿದ್ವಿ. ಕೊನೆಯಲ್ಲಿ ನಾವು 7ನೇ ನಾಟಕವಾಗಿ ಪ್ರದರ್ಶಿಸಿದ್ದು ಕಲ್ಚರಲ್ ಕಾಮಿಡಿಯನ್ ಕೆ ಹಿರಣ್ಣಯ್ಯನವರ ಪಶ್ಚಾತ್ತಾಪ ಅನ್ನುವ ಒಂದು ನಾಟಕ. ಆ ನಾಟಕವನ್ನ ಮೈಸೂರಿನ ಅರಮನೆ ಕೋಟೆ ಆಂಜನೇಯನ ದೇವಸ್ಥಾನದ ಮುಂಭಾಗದಲ್ಲಿ ನಾವು ಕೊನೆಯ ನಾಟಕವನ್ನ ಪ್ರದರ್ಶಿಸಿದ್ವಿ. ಆ ಸಮಾರೋಪ ಸಮಾರಂಭಕ್ಕೆ ಸೂರ್ಯನಾರಾಯಣ ಸ್ವಾಮಿ ಅಂತ ಕನ್ನಡ ಬರಹಗಾರರು ಹಾಗೂ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಅವರು ಬಂದಿದ್ದು ನಮ್ಮನ್ನ ಆಶೀರ್ವದಿಸಿದ್ರು. ಎಲ್ಲ 7 ಬಡಾವಣೆಗಳಲ್ಲೂ ನಡೆದ 7 ನಾಟಕಗಳು ಬಹಳ ಯಶಸ್ವಿಯಾಗಾಯ್ತು. ತುಂಬಾ ಜನ ಸೇರಿದ್ರು. ಪೇಪರ್ಗಳಲ್ಲೆಲ್ಲ ಮಾರನೇ ದಿವಸ ಹೆಚ್ಚು ಇದರ ಕವರೇಜ್ ಅನ್ನು ಕೊಟ್ಟಿದ್ರು. ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೀನಿ. ನನ್ನ ಜೊತೆಗೆ ಭಾಗವಹಿಸಿದ ನನ್ನ ಕಲಾವಿದರಿಗೂ ಸಹ ನಾನು ನನ್ನ ನಮನಗಳನ್ನ ತಿಳಿಸ್ತೀನಿ. ಇದುವರೆಗೆ ಬೀದಿ ನಾಟಕಗಳ ಬಗ್ಗೆ ತಾವು ತಿಳ್ಕೊಂಡಿದ್ರೆ, ಈಗ ಈ ಹಲವಾರು ನಾಟಕಗಳನ್ನ ರಚನೆ ಮಾಡಿ ಪ್ರಯೋಗ ಮಾಡಿ ಎಲ್ಲ ಮಾಡಿದ್ರಿ. ತಾವು ನಿರ್ದೇಶನ ಯಾವ್ಯಾವ ನಾಟಕಗಳನ್ನ ತಾವು ನಿರ್ದೇಶನ ಮಾಡಿದ್ರಿ, ಎಲ್ಲೆಲ್ಲಿ ನಾಟಕಗಳನ್ನ ಆಡಿದ್ರಿ, ಮಾಡಿ ತಿಳಿಸ್ಕೊಡಿ ಸರ್.
ಆ, ಆ, ಈ ಬೀದಿ ನಾಟಕದಲ್ಲಿ ಮಾಡಿದಂತಹ ಒಂದೆರಡು ನಾಟಕಗಳೇ, ಒಟ್ಟು 7 ನಾಟಕಗಳಲ್ಲಿ 4 ನಾಟಕಗಳನ್ನ ನಾನು ನಿರ್ದೇಶನ ಮಾಡಿದ್ದೆ. ಇನ್ನು 3 ನಾಟಕಗಳನ್ನ ಬೇರೆ ಬೇರೆ ನಮ್ಮ ಸ್ನೇಹಿತರು, ಧನರಾಜ್ ಅವರು ಒಂದು ಮಾಡಿದ್ರು, ಶಿವಪ್ರಸಾದ್ ಒಂದು ಮಾಡಿದ್ದ, ಹೀಗೆ ಬೇರೆ ಬೇರೆ ನಿರ್ದೇಶಕರು ಮಾಡಿದ್ರು. ಆದ್ರೆ ಅಲ್ಲಿವರೆಗೂ ನಾವು ಮಾಡಿದಂತಹ ಇನ್ನು ಬೇರೆ ಬೇರೆ ನಾಟಕಗಳನ್ನ ನಮ್ಮ ತಾಯಿಯವರು ನಿರ್ದೇಶನ ಮಾಡ್ತಾ ಇದ್ರು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಪ್ರಯೋಗವನ್ನ ಮಾಡಿದೆ. ಅದೇನು ಅಂತಂದ್ರೆ, ಈ ಗೋರು ಚನ್ನಬಸಪ್ಪನವರ ಸಾಕ್ಷಿ ಕಲ್ಲು ನಾಟಕ, ಹಾಗೆ ಗಿರೀಶ್ ಕಾರ್ನಾಡರ ಮಾನಿಷಾದ ಎನ್ನುವ ನಾಟಕ, ಇವೆರಡನ್ನ ಸೇರಿಸಿ ಒಂದು ಶೋ ಮಾಡಿದೆ. ಇದೆರಡು ಸುಮಾರು 1 ಗಂಟೆ ಕಾಲದ ಅವಧಿಯ ನಾಟಕಗಳು. ಹಾಗಾಗಿ ಎರಡನ್ನೂ ಸೇರಿಸಿ ಒಂದು ಶೋ ಮಾಡಿದೆ. ಸೆಂಟನರಿ ಹಾಲು ಮತ್ತೆ ಜಗನ್ಮೋಹನ ಪ್ಯಾಲೇಸು ಮೈಸೂರಿನಲ್ಲಿ, ಹಾಗೆ ಅರಮನೆ ಮೈಸೂರು ದಸರಾ ವಸ್ತು ಪ್ರದರ್ಶನದಲ್ಲಿ, ಇಲ್ಲೆಲ್ಲ ನಾವು ಈ ನಾಟಕಗಳನ್ನ ಅಭಿನಯಿಸಿದ್ವಿ. ಈ 2 ನಾಟಕಗಳನ್ನ ನಾನು ಪ್ರಪ್ರಥಮ ಬಾರಿಗೆ ನಿರ್ದೇಶನ ಮಾಡಿದೆ. ಇದರ ವಿಶೇಷತೆಗಳು ಏನು ಅಂತಂದ್ರೆ, ಈ ಗಿರೀಶ್ ಕಾರ್ನಾಡರ ಮಾನಿಷಾದ ನಾಟಕದಲ್ಲಿ ನಾವು ಯಾವ ರೀತಿ ಇದನ್ನ ರೂಪಿಸಿದ್ದು ಅಂತಂದ್ರೆ, ಸಂಪೂರ್ಣ ಹಿನ್ನೆಲೆ ಸಂಗೀತ ರೆಕಾರ್ಡ್ ಆಗಿತ್ತು, ಡೈಲಾಗ್ಸ್ಗಳು ರೆಕಾರ್ಡ್ ಆಗಿರ್ಲಿಲ್ಲ, ಸಂಪೂರ್ಣ ಹಿನ್ನೆಲೆ ಸಂಗೀತ ರೆಕಾರ್ಡ್ ಆಗಿತ್ತು. ಯಾರು ಯಾವುದೇ ಮಾತಾಡಿದ್ರೆ ಅಲ್ಲಿಗೊಂದು ಪಂಚಿಂಗ್, ಒಂದು ಮ್ಯೂಸಿಕ್ ಸೌಂಡ್ ಎಫೆಕ್ಟ್ ಬೇಕು ಅಂತಂದ್ರೆ ಅದು ಕೂಡ ರೆಕಾರ್ಡ್ ಆಗಿತ್ತು. ಹಾಗಾಗಿ ಆ ಅವಧಿಗಳು ಏನಿದೆ ಅಂದ್ರೆ, ಮ್ಯೂಸಿಕ್ ಬರೋ ಅವಧಿ ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ನಾವು ಒಂದು ಚೂರು ಫಾಸ್ಟು ಮಾಡ್ದೇನೆ, ಒಂದು ಚೂರು ಸ್ಲೋನು ಮಾಡ್ದೇನೆ ನಮ್ಮ ಡೈಲಾಗ್ಗಳನ್ನ ನಾವು ಡೆಲಿವರಿ ಮಾಡಬೇಕಾಗಿತ್ತು. ಹಾಗೆ ಆ ರೀತಿನಲ್ಲಿ ಈ ನಾಟಕವನ್ನ ವಿಶೇಷವಾಗಿ ಪ್ರದರ್ಶನ ಮಾಡಿದ್ದು. ಜೊತೆಗೆ ಇದರಲ್ಲಿ ಒಂದು ಕ್ರೌಂಚ ಪಕ್ಷಿಗೆ ಒಂದು ಬಾಣವನ್ನ ಬಿಡ್ತಾನೆ ಒಬ್ಬ ಬೇಡ, ಅದು ಕ್ರೌಂಚ ಪಕ್ಷಿ ಸಾಯುತ್ತೆ. ಆ ಬಾಣವನ್ನ ಸ್ಟೇಜ್ ಮೇಲೆ ಮೂವ್ಮೆಂಟ್ ಮಾಡುವಂತಹ ಒಂದು ಇದನ್ನು ಕೂಡ ನಾವು ಪ್ರದರ್ಶನ ಮಾಡಿದ್ವಿ. ಅಲ್ಲಿ ಆ ಕ್ರೌಂಚ, ಒಂದು ಬಾಣ ಹೋಗುತ್ತೆ, ಒಂದು ಮರದ ಮೇಲೆ ಕೂತಿದ್ದ ಕ್ರೌಂಚ ಪಕ್ಷಿಗೆ ತಗಲಿ ಆ ಕ್ರೌಂಚ ಪಕ್ಷಿ ಕೆಳಗಡೆ ಬೀಳುತ್ತೆ, ಸಾಯುತ್ತೆ ಅನ್ನೋ ಒಂದು ಇದನ್ನ ಅಲ್ಲಿ ನಾವು ಡಿಪಿಕ್ಟ್ ಮಾಡಿದ್ವಿ, ಸ್ಟೇಜ್ ಮೇಲೆ ಅದನ್ನ ಡಿಪಿಕ್ಟ್ ಮಾಡಿದ್ವಿ. ಇದು ಮಾನಿಷಾದ ನಾಟಕದಲ್ಲಿ. ಮತ್ತೆ ಇನ್ನೊಂದು ವಿಶೇಷ ಈ ಮಾನಿಷಾದ ನಾಟಕದಲ್ಲಿ ಏನು ಅಂತಂದ್ರೆ, ಅಲ್ಲಿ ಅಗಸ ತಾನು ಮಾಡಿದ ತಪ್ಪು, ಇದು ರಾಮಾಯಣಕ್ಕೆ ಸಂಬಂಧಿಸಿದ ಕತೆ. ಅಗಸ ಮಾತಾಡ್ಬಿಡ್ತಾನಲ್ಲ ರಾಮನ ಮೇಲೆ, ಅವನು ರಿಪೆಂಟ್ ಮಾಡ್ಕೊಳ್ಳೋದು ವಾಲ್ಮೀಕಿ ಮಹರ್ಷಿಗಳ ಹತ್ರ, ಅಂತಹ ಕತೆ ಇದು. ಆಗ ರಿಪೆಂಟ್ ಮಾಡೋವಾಗ ವಾಲ್ಮೀಕಿ ಮುಂದೆ ಅವನು ಕೂತ್ಕೋತಾನೆ, ಸ್ಟೇಜ್ ಮೇಲೆನೆ ನಾವು ಅದನ್ನ ತೋರಿಸಿದ್ವಿ. ಆದ್ರೆ ಲೈಟ್ ಡಿಮ್ ಮಾಡಿ ಸ್ಟೇಜ್ನ ಇನ್ನೊಂದು ಭಾಗದಲ್ಲಿ ಅವನು ತನ್ನ ಜೀವನದಲ್ಲಿ ನಡೆದ ಕಥೆಯನ್ನ ಆ ಋಷಿಗಳಿಗೆ ಹೇಳೋದನ್ನ ಇಲ್ಲಿ ನಾವು ಅಭಿನಯ ಮಾಡ್ತಾ ಇದ್ವಿ. ಹಾಗಾಗಿ ನಾವು ಇಲ್ಲಿ ಆ ಅಗಸನ ಪಾತ್ರ ಹಾಗೇ ಇದ್ದಾನೆ, ಅಲ್ಲೇ ಕೂತಿದ್ದಾನೆ, ಅವನು ಹೇಳ್ತಾ ಇದ್ದಾನೆ ಅನ್ನೋ ಆಕ್ಷನ್, ಇಲ್ಲಿ ಅಗಸ ಇಲ್ಲಿ ಪಾತ್ರ ವಹಿಸಿದ್ದಾನೆ. ಈ ರೀತಿಯಾಗಿ ಒಂದು ರೀತಿ ಸ್ಟೇಜ್ ಮೇಲೇನೆ ಅಗಸ ಇಲ್ಲೂ ಇದ್ದಾನೆ ಅನ್ನುವ ಭಾವನೆಯನ್ನ ತರಿಸೋ ರೀತಿಯಲ್ಲಿ ಒಂದೇ ರೀತಿ ಇರುವಂತಹ ಇಬ್ಬರು ವ್ಯಕ್ತಿಗಳನ್ನ ಆರಿಸಿ, ಒಂದೇ ರೀತಿಯ ಅವರಿಗೆ ಡ್ರೆಸ್ ಮಾಡಿಸಿ ಅವರನ್ನ ಉಪಯೋಗಿಸಿ ಈ ಪ್ರಯೋಗವನ್ನ ಮಾಡಿದ್ದು ಮಾನಿಷಾದ, ಗಿರೀಶ್ ಕಾರ್ನಾಡರ ಮಾನಿಷಾದವನ್ನ. ಅದರ ಜೊತೆ ಅದನ್ನ ಏನ್ ಮಾಡಿದ್ವಿ ಅಂದ್ರೆ, ಮೊದಲ ಅರ್ಧ ಈ ನಾಟಕ ಆದ್ಮೇಲೆ ಒಂದು 15 ನಿಮಿಷದ ವಿರಾಮ ಆಡಿಯನ್ಸ್ಗೆ. ಅದಾದ ನಂತರ ಪ್ರಾರಂಭ ಆಗ್ತಿದ್ದು ಸಾಕ್ಷಿ ಕಲ್ಲು, ಗೋರು ಚನ್ನಬಸಪ್ಪನವರ ಸಾಕ್ಷಿ ಕಲ್ಲು ನಾಟಕ ನಾವು ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಮೇಳದ ಗುರುವಾಗಿ ನಾನು ಭಾಗವಹಿಸಿ ಹಾಡುಗಳನ್ನ ಹಾಡ್ತಾ ಇದ್ದೆ. ನನ್ನ ಜೊತೆಗೆ ನನ್ನ ಶಿಷ್ಯಂದ್ರು ಇದ್ದು, ಅವರು ನನ್ನ ಜೊತೆ ಧ್ವನಿಗೂಡಿಸೋರು. ಹಾಗೇನೆ ಸಾಕ್ಷಿ ಕಲ್ಲು ನಾಟಕ ನಡೀತಾ ಇತ್ತು. ಅಲ್ಲಿ ಬಂಡೆ ಬಂದು ಒಂದು ಸಾಕ್ಷಿ ನುಡಿಯುವಂತಹ ಪ್ರಸಂಗ ಇದೆ. ಅದನ್ನ ಬಂಡೆ ಸ್ಟೇಜ್ ಮೇಲೆ ಇದ್ದ ಹಾಗೆ ಮಾಡಿ, ಅದ್ರ ಒಳಗಡೆಯಿಂದ ಲೈಟ್ ಬಂದು ಅದು ಅಲ್ಲಾಡೋದು, ಅದರಿಂದ ಧ್ವನಿ ಬರೋ ಹಾಗೆ ಮಾಡೋದು, ಇಂಥ ಪ್ರಯೋಗಗಳನ್ನೆಲ್ಲ ಈ ಸಾಕ್ಷಿ ಕಲ್ಲು ನಾಟಕದಲ್ಲಿ ಅಳವಡಿಸ್ಕೊಂಡಿದೆ. ಅದರಲ್ಲಿ ಒಂದು ಹಾಡನ್ನ ಬರೆದಿದ್ದಾರೆ ಗೋರು ಚನ್ನಬಸಪ್ಪನವರು, ಅರಸೀಮಾರವ್ವಾಗೆ ಅಂತ. ಅದನ್ನ ನಾನೇ ಟ್ಯೂನ್ ಮಾಡಿ ಹಾಡಿದ್ದೆ ಸಹ. ಸೊ ಹಾಗೆ ಈ ಸಾಕ್ಷಿ ಕಲ್ಲು, ಮಾನಿಷಾದ ಈ 2 ನಾಟಕಗಳನ್ನ ನಾನು ನಿರ್ದೇಶಿಸಿದ್ದೆ. ಬಹಳ ಯಶಸ್ವಿಯಾಗಿ ಅವುಗಳು ಪ್ರಯೋಗ ಕಂಡಿದ್ವು. ತಾವು ಬಾಲನಟರಾಗಿ ಪಾತ್ರ ಮಾಡ್ತಾ ಇದ್ದೀವಿ ಚಿಕ್ಕಂದಿನಿಂದ ಅಂತ ತಾವು ಹೇಳಿದ್ರಿ. ನಿಮ್ಮ ನಟನೆಯನ್ನು ಯಾರ್ಯಾರು ನೋಡಿದ್ರು, ಹೇಗೆ ತಮ್ಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು, ಮತ್ತು ಈ ತರ ಬಾಲನಟರಾಗಿ ಅಭಿನಯ ಮಾಡ್ತಿರ್ಬೇಕಾದ್ರೆ ದೊಡ್ಡವರ ಬೆಳೀತಾ ನಿಮ್ಗೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಕ್ಕೆ ನಿಮ್ಗೆ ಪ್ರಯತ್ನ ಮಾಡಿಲ್ವಾ, ಅಥವಾ ಪ್ರಯತ್ನ ಸಿಕ್ಕಿಲ್ವಾ? ಸಿಕ್ಕಿದ್ರು ಏನು ಅವಕಾಶ ಕೂಡಿ ಬರಿಲ್ವಾ? ದಯಮಾಡಿ ತಿಳಿಸ್ಕೊಡಿ ಸರ್. ನನಗೆ ಈ ಅಭಿನಯ ಅನ್ನೋದು ಅಥವಾ ಈ ಮಾಧ್ಯಮ ಅನ್ನೋದೇ ಬಹಳ ಆಸೆ ಇದ್ದಿದ್ದಂತಹ ಒಂದು ವಿಷಯ.
ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಆಗ್ಲೇ ಹೇಳ್ದ ಹಾಗೆ ನಾನು ಬಾಲನಟನಾಗಿ ನಮ್ಮ ಊರ ದೇವರು ಅನ್ನುವ ಚಲನಚಿತ್ರದಲ್ಲಿ ರಾಜೇಶ್ ಮತ್ತು ಉದಯ್ ಚಂದ್ರಿಕಾ ಅವರವರಿಗೆ ಅಭಿನಯಿಸಿದ್ದೆ. ಹಾಗೆ ವಿಷ್ಣುವರ್ಧನ್ ಅವರ ಆಹ್ವಾನದ ಮೇರೆಗೆ ಭಲೆ ಹುಡುಗ ಚಿತ್ರದಲ್ಲಿ ತುಗುದೀಪ ಶ್ರೀನಿವಾಸ್ ಅವರ ಜೂನಿಯರ್ ರೋಲ್ ಮಾರಗೋಲಿ ಅನ್ನುವಂತಹ ಒಂದು ಪಾತ್ರವನ್ನ ಅಭಿನಯಿಸಿದ್ದೆ, ಅದು ಬಾಲನಟನಾಗಿ. ಆಮೇಲೂ ಮುಂದೆ ನನಗೆ ಬಹಳ ಆಸೆ ಇತ್ತು ಸಿನಿಮಾಗಳಲ್ಲಿ ಮಾಡಬೇಕು, ಚಲನಚಿತ್ರಗಳಲ್ಲಿ ನಾಟಕಗಳಲ್ಲಿ ಮಾಡ್ತಾ ಇದ್ದೆ, ಸಿನಿಮಾಗಳಲ್ಲೂ ಮಾಡಬೇಕು ಅನ್ನುವ ಆಸೆ ಬಹಳ ಇತ್ತು. ನಮ್ಮ ಮನೆಗೆ ಈ ಕಲಾವಿದರುಗಳು ಬಹಳಷ್ಟು ಜನ ಬರ್ತಾ ಇದ್ರು, ಫಿಲಂ ಆರ್ಟಿಸ್ಟ್ಗಳು. ನಮ್ಮ ತಾಯಿ ಕಾದಂಬರಿಗಾರ್ತಿ ಆಗಿದ್ರಿಂದ ನಮಗೆ ಎಲ್ಲ ಪರಿಚಯ ಇತ್ತು. ಅವರೆಲ್ಲ ಮೈಸೂರಿಗೆ ಶೂಟಿಂಗ್ ಬಂದಾಗ ಬರ್ತಾ ಇದ್ರು, ತಮ್ಮ ಚಿತ್ರೀಕರಣಕ್ಕೆ ನಮ್ಮನ್ನ ಕರೆಸ್ಕೊಳ್ತಾ ಇದ್ರು ನೋಡೋದಕ್ಕೆ ಅಂತ. ಪ್ರೀಮಿಯರ್ ಸ್ಟುಡಿಯೋ ಅಂತ ಮೈಸೂರಲ್ಲಿ ಇತ್ತು. ಬಹಳಷ್ಟು ಜನಕ್ಕೆ ಅದು ಈಗಿನವರಿಗೆ ಗೊತ್ತೇ ಇಲ್ಲ, ಪ್ರೀಮಿಯರ್ ಸ್ಟುಡಿಯೋ ಅಂತ ಮೈಸೂರಲ್ಲಿ ಇದ್ದಿದ್ದು. ಬಹಳ ಹಳೇ ಸ್ಟುಡಿಯೋ ಅದು. ಅಲ್ಲಿ ಬಹಳಷ್ಟು ಸಿನಿಮಾಗಳು ಚಿತ್ರೀಕರಣವಾಗಿದೆ. ಹಾಗೆ ಹೊಸ ಬೆಳಕು ಚಿತ್ರದ ಚಿತ್ರೀಕರಣ ನಡೀತಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಸರಿತಾ ಅವರು ಅಭಿನಯಿಸ್ತಾ ಇದ್ದಾಗ ಹೋಗಿ ಅವರ ಆಶೀರ್ವಾದವನ್ನು ನಾನು ಪಡ್ಕೊಂಡಿದ್ದೀನಿ ಅವಾಗ. ಹಾಗೆ ಅದೇ ರೀತಿಯಲ್ಲಿ ಶುಭಮಂಗಳ ಚಿತ್ರದ ಚಿತ್ರೀಕರಣ ನಡೀತಾ ಇತ್ತು. ಶ್ರೀನಾಥ್ ಆರ್ತಿ ಅವರು ಭಾಗವಹಿಸಿದ್ರು. ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರ ಅದು. ಹಾಗೆ ಹೋಗಿದ್ದಾಗ ನಾವು ಪುಟ್ಟಣ್ಣ ಕಣಗಾಲು, ಶ್ರೀನಾಥ್ ಅವರೆಲ್ಲ ಪರಿಚಯ ಇದ್ರಿಂದ ಎಲ್ಲರನ್ನು ಮಾತಾಡಿಸ್ಕೊಂಡು ಹಾಗೆ ಕೂತಿದ್ದಾಗ ಪುಟ್ಟಣ್ಣ ಕಣಗಾಲು ನನ್ನನ್ನೇ ನೋಡ್ತಾ ಇದ್ರು. ನೀನ್ ನೋಡಕ್ ನನ್ಗೇನೋ ಬಹಳ ವಿಶೇಷವಾಗಿ ಕಾಣ್ತೀಯ ಕಣ, ಏನೋ ಒಂದು ರೀತಿ ಇದಿದೆ, ಅಟ್ರಾಕ್ಷನ್ ಇದೆ ನನಗೆ, ನಿನ್ನನ್ನೇ ಒಂದು ಸಬ್ಜೆಕ್ಟ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಕಣ ಅಂತ ಅವತ್ತು ಶುಭಮಂಗಳ ಸೆಟ್ ಅಲ್ಲಿ ಹೇಳಿದ್ರು. ಅವರು ಮತ್ತೆ ಮುಂದೆ ಕೂಡ ನನಗೆ 1-2 ಬಾರಿ ಸಿಕ್ಕಾಗ ಆ ಮಾತನ್ನ ಪುನರಾವರ್ತಿಸಿದ್ರು. ಆದ್ರೆ ಕಾರಣಾಂತರಗಳಿಂದ ಅವರು ಹೆಚ್ಚಿಗೆ ದಿವಸ ಇರೋದಕ್ಕಾಗ್ಲಿಲ್ಲ. ಹಾಗಾಗಿ ಆ ಕನಸು ಕೈಗೂಡ್ಲಿಲ್ಲ ಅಂತಾನೆ ಹೇಳ್ಬೋದು. ಮುಂದೆ ದ್ವಾರಕೀಶ್ ಅವರು ಈ TP ಕೈಲಾಸಂರವ್ರದ್ದು ಪೋಲಿ ಕಿಟ್ಟಿ ಅನ್ನುವ ನಾಟಕವನ್ನ ಚಿತ್ರ ಮಾಡ್ಬೇಕು ಅಂತ ಒಂದು ಯೋಜನೆ ಹಾಕೊಂಡಿದ್ರು. ಆ ಪೋಲಿ ಕಿಟ್ಟಿ ನಾಟಕದಲ್ಲಿ ಆ ಕಿಟ್ಟಿಯ ಒಬ್ಬ ಜೊತೆಯಲ್ಲಿ ಒಬ್ಬ ಹುಡುಗ ಬರ್ತಾನೆ. ಆ ಹುಡುಗನ ಪಾತ್ರಕ್ಕೆ ನನ್ನನ್ನ ಆರಿಸ್ಕೊಂಡಿದ್ರು ದ್ವಾರಕೀಶ್ ಅವರು. ಅವ್ರಿಗೂ ಬಹಳ ಆಸೆ ಇತ್ತು ಆ ಸಬ್ಜೆಕ್ಟ್ ಮೇಲೆ, ಮತ್ತೆ ಆ ಚಿತ್ರದಲ್ಲಿ ಅವ್ರ ಜೊತೆ ನಾನು ಮಾಡ್ಬೇಕು ಅಂತನೂ ಅವರು ಅನ್ಕೊಂಡಿದ್ರು. ಆದ್ರೂ ಮುಂದೆ ಕಾರಣಾಂತರಗಳಿಂದ ಆ ಚಿತ್ರನೂ ಕೈಗೂಡ್ಲಿಲ್ಲ. ನಾನು ಆಮೇಲೆ ಇಂಜಿನಿಯರಿಂಗ್ ಬಂದಿದ್ರಿಂದ ಓದೋದಕ್ಕೆ ಮತ್ತೆ ಹೆಚ್ಚು ನಾನು ಆ ಕಡೆ ಸಿನಿಮಾಗಳ ಕಡೆ, ಅಭಿನಯದ ಕಡೆ ನಾನು ನನ್ನ ಮನಸ್ಸನ್ನ ಕೊಡ್ಲಿಲ್ಲ. ಅಲ್ಲಿ ಸ್ವಲ್ಪ ಗ್ಯಾಪ್ ಬಿತ್ತು ಅಂತ ಕಾಣುತ್ತೆ. ಹಾಗಾಗಿ ನಾನು ಚಿತ್ರಗಳಲ್ಲಿ ಅಭಿನಯ ಮಾಡೋದಕ್ಕೆ ಹೋಗಕ್ಕಾಗ್ಲಿಲ್ಲ. ಆದ್ರೆ ಈ ನಾಟಕಗಳ ಅಭಿನಯ, ನಿರ್ದೇಶನ ಮಾಡೋದು ಇದು ನನ್ನ ಮುಂದುವರೆದಿತ್ತು. ಮುಂದೆ ಹಾಗೇನೆ ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ದೂರದರ್ಶನಕ್ಕೆ ಸೇರಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ನೀವು ಬೀದಿ ನಾಟಕಗಳನ್ನು ಮಾಡಿದ್ರಿ, ಆಮೇಲೆ ನಾಟಕಗಳನ್ನು ಮಾಡಿದ್ರಿ, ಆಮೇಲೆ ಈ ಒಂದು ಕಿರುತೆರೆಗೆ ಕಡೆಗೆ ಗಮನ ಜಾಸ್ತಿ ಕೊಟ್ಟಾಗ ನೀವು ಈ ಕಿರುತೆರೆಯಲ್ಲಿ ಹಲವಾರು ಧಾರಾವಾಹಿಗಳ ಒಂದು ಸ್ಕ್ರಿಪ್ಟ್ ಅನ್ನು ತಯಾರು ಮಾಡ್ಬಿಟ್ಟು ಅದರ ಧಾರಾವಾಹಿಗಳ ನಿರ್ದೇಶನ ಕೂಡ ಮಾಡಿದ್ರಿ. ಅದು ಯಾವ್ಯಾವ ಧಾರಾವಾಹಿಗಳು ಮಾಡಿದ್ರಿ, ಎಲ್ಲೆಲ್ಲಿ ಮಾಡಿದ್ರಿ, ಯಾವ್ಯಾವ ಟಿವಿಗಳಲ್ಲಿ ಪ್ರಸಾರ ಮಾಡಿದ್ರಿ, ದಯಮಾಡಿ ತಿಳಿಸ್ಕೊಡಿ ನಮ್ಗೆ. ಕಿರುತೆರೆಗೆ ನಾನು ಆಗ್ಲೇ ಹೇಳ್ದ ಹಾಗೆ ಹಲವಾರು ಕಿರುಚಿತ್ರಗಳನ್ನ ನಾನು ನಿರ್ದೇಶನ ಮಾಡಿದ್ದೀನಿ. ನನ್ನ ಮೊದಲನೇ ಕಿರುಚಿತ್ರ ನಿಮ್ಗೆ ತಿಳಿಸಿದ ಹಾಗೆ ಅಮೃತವಾಣಿ. ಮುಂದೆ ಬೇಕಾದಷ್ಟು ಕಿರುಚಿತ್ರಗಳು, ಅವಾಗೆಲ್ಲ ಒಂದ್ ಎಪಿಸೋಡು ಅಥವಾ 2 ಎಪಿಸೋಡ್ನ ಕಿರುಚಿತ್ರಗಳನ್ನ ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು, ಕಿರುಚಿತ್ರ ಅಂತ ಹೇಳ್ಕೊಂಡು, ಅಥವಾ 1 ಅವರ್ದು ಟೆಲಿಚಿತ್ರ ಅಂತ ದೂರದರ್ಶನದಲ್ಲಿ ಪ್ರಸಾರವಾಗ್ತಾ ಇತ್ತು. ಅದು ಬಹಳಷ್ಟು ನಾನು ಮಾಡಿದ್ದೀನಿ, ಸುಮಾರು ಮಾಡಿದ್ದೀನಿ. ಕಿರುಚಿತ್ರಗಳು, ಡಾಕ್ಯುಮೆಂಟ್ರೀಸು, ವರದಿಗಳು ಇವುಗಳನ್ನೆಲ್ಲ ನಾನು ಮಾಡಿದ್ದೀನಿ. ಆದರೆ ಧಾರಾವಾಹಿಗಳಾಗಿ ನಾನು ಫಸ್ಟ್ ಪ್ರಾರಂಭ ಮಾಡಿದ್ದು ಒಡೆಯಿತು ಬಾಳಿನ ಕನ್ನಡಿ ಅಂತ. ಕೃಷ್ಣೇಗೌಡರ ನಿರ್ಮಾಣ, ಅವರೇ ನಾಯಕರಾಗಿದ್ರು. ಒಡೆಯಿತು ಬಾಳಿನ ಕನ್ನಡಿ ಅನ್ನುವ ಒಂದು ಧಾರಾವಾಹಿ 6 ಎಪಿಸೋಡ್ನಲ್ಲಿ ನಾನು ನಿರ್ದೇಶನ ಮಾಡಿದ್ದೆ. ಅದು ಮೊದಲು ಧಾರಾವಾಹಿ ಅಂತ ನಾನು ನಿರ್ದೇಶನ ಮಾಡಿದ್ದೆ. ಮುಂದೆ ನಾನು ಸೂರ್ಯ ಅನ್ನುವಂತಹ ಒಂದು ಧಾರಾವಾಹಿಯನ್ನ ನಾನು ನಿರ್ದೇಶನ ಮಾಡಿದೆ ದೂರದರ್ಶನಕ್ಕಾಗಿ. ಅದು 2000 ಅಲ್ಲಿ ಪ್ರಸಾರ ಆಯಿತು. 26 ಕಂತುಗಳಲ್ಲಿ ಅದು ಪ್ರಸಾರ ಆಯಿತು. ಆ ಒಂದು ಧಾರಾವಾಹಿ ಸೂರ್ಯ ಅನ್ನೋದು, ಅದು ಒಂದು ಮಗು ಮನೆಯಲ್ಲಿ ತನ್ನ ಚಿಕ್ಕಮ್ಮ ಮತ್ತೆ ಚಿಕ್ಕಮ್ಮನ ತಮ್ಮನ ಒಂದು ಕಾಟದಿಂದ ಬೇಸತ್ತು ಆ ಮನೆಯನ್ನ ಬಿಟ್ಟು ಕಾಡಿಗೆ ಹೋಗಿ ಸೇರ್ಕೊಳ್ತಾನೆ. ಕಾಡಿಗೆ ಹೋಗಿ ಸೇರ್ಕೊಂಡಾಗ ಅವನಿಗೆ ಕಾಡು ಜನರುಗಳನ್ನ
ಅವನು ಎಜುಕೇಟ್ ಮಾಡೋದು, ಅದೇ ಅದರ ಸಬ್ಜೆಕ್ಟ್ ಆಗಿತ್ತು ಈ ಸೂರ್ಯ ಅನ್ನುವಂತಹ ಒಂದು ಧಾರಾವಾಹಿದು. ಆ ಸೂರ್ಯ ಅನ್ನುವ ಧಾರಾವಾಹಿನ 26 ಎಪಿಸೋಡ್ ಅಲ್ಲಿ ನಾನು ನಿರ್ದೇಶನ ಮಾಡಿದೆ. ಬಹಳ ಹೆಮ್ಮೆಯ ಸಂಗತಿ ಅಂತಂದ್ರೆ ಆವಾಗ TRP ಅನ್ನೋದೇನ್ ಬರ್ತಾ ಇತ್ತು, ಅದು ಎಲ್ಲಾ ವಾಹಿನಿಗಳು ಅಂದ್ರೆ ಹೆಚ್ಚಿಗೆ ಇದ್ದಿದ್ದು ದೂರದರ್ಶನ ಮತ್ತೆ ಉದಯ ಟಿವಿ, ಆ ವಾಹಿನಿಗಳ ಕಾರ್ಯಕ್ರಮಗಳು. ಆ ಎಲ್ಲಾ ಕಾರ್ಯಕ್ರಮಗಳನ್ನ ಸೇರಿಸಿ TRP ನಲ್ಲಿ ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್ ಅಂತ ಕೊಂಡವರು. ಅದರಲ್ಲಿ ನಮ್ಮ ಸೂರ್ಯ ಧಾರಾವಾಹಿ 5ನೇ ಪ್ಲೇಸ್ ಅಲ್ಲಿ ಇತ್ತು. ಬಹಳಷ್ಟು ಅಂದ್ರೆ 26 ವಾರಗಳಲ್ಲಿ ಸುಮಾರು 18ರಿಂದ 20 ವಾರಗಳ ಕಾಲ ಇದು 5ನೇ ಪೊಸಿಷನ್ ಅಲ್ಲೇ ಇದ್ದಿದ್ದು ಹೆಮ್ಮೆಯ ಸಂಗತಿ. ಇನ್ನು ಉಳಿದ 4 ಪೊಸಿಷನ್ಗಳಲ್ಲಿ ಅಂದ್ರೆ ಫಸ್ಟ್ ಟು 4th ಪ್ಲೇಸಸ್ ನಲ್ಲಿ ಚಿತ್ರಮಂಜರಿ ಮತ್ತೆ ಫಿಲಮ್ಮು ಮತ್ತೆ ಉದಯ ಟಿವಿ ನ್ಯೂಸು ಮತ್ತೆ ದೂರದರ್ಶನ್ ನ್ಯೂಸ್, ಈ 4 ಇರ್ತಿತ್ತು. 5ನೇ ಪೊಸಿಷನ್ ಅಲ್ಲಿ ನಮ್ಮ ಸೂರ್ಯ ಧಾರಾವಾಹಿ ಕಾಣಿಸ್ಕೊಂತು. ಹಾಗಾಗಿ ಬಹಳ ಪ್ರಸಿದ್ಧಿ ಆಯಿತು ಆ ಸೂರ್ಯ ಅನ್ನುವ ಧಾರಾವಾಹಿ. 26 ಎಪಿಸೋಡ್ಗಳು ಪ್ರಸಾರ ಆಯಿತು ದೂರದರ್ಶನದಲ್ಲಿ, ಮುಖ್ಯ ವಾಹಿನಿಯಲ್ಲಿ. ಇದಕ್ಕೆ ಸಂಗೀತ ನಿರ್ದೇಶನವನ್ನು ನಾನೇ ಮಾಡಿದ್ದೆ. ಇದರಲ್ಲಿ ಒಂದು 2 ಹಾಡುಗಳನ್ನ ನಮ್ಮ ತಾಯಿಯವರು ರಚನೆ ಮಾಡಿಕೊಟ್ಟಿದ್ರು. ಆ 2 ಹಾಡುಗಳನ್ನ ನಾನು ಮಡಿಕೇರಿ ನಾಗೇಂದ್ರ ಅಂತ ಕೇಳಿರ್ಬೋದು, ಬಹಳ ಹೆಸರುವಾಸಿಯಾದ ಭಾವಗೀತೆಗಳ ಗಾಯಕರವರು. ಈಗ ಇಲ್ಲ ಅವರು ನಮ್ಮೊಡನೆ. ಅವ್ರ ಕೈಲಿ ಅದನ್ನ ಹಾಡಿಸಿದ್ದೆ 2 ಹಾಡುಗಳನ್ನ. ಒಂದು ಹಾಡು ತಾಯಿ ಮಗುವಿಗೆ ಹಾಡುವ ಹಾಡನ್ನ KP ರೇವತಿ ಅಂತ ಮೈಸೂರಿನ ಸುಪ್ರಸಿದ್ಧ ಗಾಯಕಿ, ಅವ್ರ ಕೈಲಿ ಹಾಡಿಸಿದ್ದೆ. ಇದು ಸೂರ್ಯ ಧಾರಾವಾಹಿಯ ವಿಷಯ. ಇದು ಮುಂದೆ ನಾನು ಭೋಜ ಕಾಳಿದಾಸ ಅನ್ನುವಂತಹ ಒಂದು ಧಾರಾವಾಹಿಯನ್ನು ಸಹ ನಾನು ನಿರ್ದೇಶನ ಮಾಡಿದೆ. ಅದು ಕೂಡ 26 ಕಂತುಗಳು ದೂರದರ್ಶನದ ಮುಖ್ಯವಾಹಿನಿಯಲ್ಲಿ ಪ್ರಸಾರ ಆಯಿತು. ನೀವು ದೂರದರ್ಶನದಲ್ಲಿ ಸೇವೆಗೆ ಸೇರಿದ ಮೇಲೆ ಅಲ್ಲಿ ಉದ್ಘೋಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ರಿ. ಆದ್ರೂ ಕೂಡ ನೀವು ಸೇವೆ ಮಾಡ್ತಾ ಇರ್ಬೇಕಾದ್ರೆ, ಉದ್ಘೋಷಕರಾಗಿ ಸೇವೆ ಮಾಡ್ತಾ ಇರ್ಬೇಕು, ಒಮ್ಮೆ ಹಿಂತಿರುಗಿ ನೋಡಿದಾಗ ನಿಮ್ಮ ಜೊತೆ ಯಾರ್ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು, ಉದ್ಘೋಷಕರ ಕೆಲಸ ಕಾರ್ಯ ಮಾಡ್ತಾ ಇದ್ರು, ಅವ್ರಿದಾರ, ಏನಕ್ಕೆ ಕೆಲಸ ಮಾಡ್ತಾ ಇದ್ರೆ, ಅವರ ಹೆಸರುಗಳೇನು ದಯಮಾಡಿ ತಿಳಿಸ್ಕೊಡ್ಬೇಕು ಸ್ವಲ್ಪ. ನಾನು ದೂರದರ್ಶನಕ್ಕೆ ಸೇರಿ ಸುಮಾರು 38 ವರ್ಷ ಆಯ್ತು. ದೂರದರ್ಶನ ಬಿಟ್ಟಿದ್ದು ಸುಮಾರು 2002 ನಲ್ಲಿ. ಅದರಿಂದ ಒಂದು 23 ವರ್ಷ ಆಗಿರ್ಬೋದು ದೂರದರ್ಶನದ ನನ್ನ ಸೇವೆಯನ್ನ ಬಿಟ್ಟು. ಆಗ್ಲೇ ನಾನು ಹೇಳಿದೆ, ನನ್ನ ಹಿಂದೆ ಇದ್ದ ಉದ್ಘೋಷಕರು ಜೊತೆಗೆ ಇದ್ದಂತಹ ಕೆಲವು ನನಗೆ ಆತ್ಮೀಯರಾಗಿದ್ದಂತಹ ನ್ಯೂಸ್ ರೀಡರ್ಸು, ಇವರ ಬಗ್ಗೆ ಎಲ್ಲ ನಾನು ಆಗಲೇ ಹೇಳಿದ್ದೀನಿ. ಆದ್ರೆ ನಾನು ಸೇರಿದ ನಂತರ ಬಂದಂತಹ ನನ್ನೊಡನೆ ಕೆಲಸ ಮಾಡಿದಂತಹ ಉದ್ಘೋಷಕರ ಹೆಸರುಗಳನ್ನ ನಾನು ಹೇಳಲಿಲ್ಲ. ಅದನ್ನ ನೀವು ಈಗ ಜ್ಞಾಪಿಸಿದಿರಿ ಈ ಪ್ರಶ್ನೆಯ ಮುಖಾಂತರ, ಬಹಳ ಸಂತೋಷ, ಧನ್ಯವಾದಗಳು ನಿಮಗೆ. ನಾನು 86ರಲ್ಲಿ ನಾನು ದೂರದರ್ಶನವನ್ನ ಉದ್ಘೋಷಕನಾಗಿ ಸೇರಿದೆ. ಉದ್ಘೋಷಕನಾಗಿ ದೈನಂದಿನ ಉದ್ಘೋಷಣೆಗಳು, ಮುನ್ನೋಟ, ಎಂಪ್ಲಾಯ್ಮೆಂಟ್ ನ್ಯೂಸು, ಪ್ರಿಯ ವೀಕ್ಷಕರೇ, ಸುತ್ತಮುತ್ತ ಹಲವಾರು ಕಾರ್ಯಕ್ರಮಗಳನ್ನ ನಾನು ನಡೆಸ್ಕೊಡ್ತಾ ಇದ್ದೆ. ಸೊ ನಂತರ ಸುಮಾರು 89-90ರಲ್ಲಿ ಅಪರ್ಣಾ ಅವರು ದೂರದರ್ಶನವನ್ನು ಸೇರಿದ್ರು. ಅಷ್ಟೊತ್ತಿಗೆ ಅವರು ಆಗ್ಲೇ ಮಸಣದ ಹೂವು ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ರು. ಅವರು ಆ ನಂತರ ದೂರದರ್ಶನಕ್ಕೆ ಬಂದು ಉದ್ಘೋಷಿಕೆಯಾಗಿ ಅವರು ಜಾಯಿನ್ ಆದ್ರು. ನನ್ನೊಡನೆ ಅವರು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ನಾನು ಅವರು ಒಟ್ಟಿಗೆ ಕೂಡಿ ದೂರದರ್ಶನದ ಕಾರ್ಯಕ್ರಮಗಳಷ್ಟೇ ಅಲ್ಲದೇನೆ ಹಲವಾರು ವೇದಿಕೆಗಳಲ್ಲಿನ ಕಾರ್ಯಕ್ರಮಗಳನ್ನು ಕೂಡ ನಾವು ಜೊತೆಯಾಗಿ ಮಾಡಿದೀವಿ. ನಾನು ರೀಸೆಂಟ್ ಆಗಿ ಒಂದು 4 ವರ್ಷದ ಹಿಂದೆ ಈ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ಗಜಾನನ ಅಂತ ಒಂದು ಕಾರ್ಯಕ್ರಮವನ್ನ, ಲೈವ್ ಪ್ರೋಗ್ರಾಮ್ನ ಯೂಟ್ಯೂಬ್ ಚಾನಲ್, ನಮ್ದೇ ಆದ ಒಂದು RK ಕ್ರಿಯೇಟರ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಮಾಡಿದೆ. 2 hours 10 minutes ಲೈವ್ ಶೋ ಒಂದು ಮಾಡಿದೆ. ಅದಕ್ಕೆ ಅಪರ್ಣಾ ಅವರು ಅವಾಗ ಯಾವುದೋ ಒಂದು ಶೂಟಿಂಗ್ ನಲ್ಲಿ ಇದ್ರು, ಬಹುಶಃ ಮಜಾ ಟಾಕೀಸ್ ಶೂಟಿಂಗ್ ನಲ್ಲೇ ಇದ್ರು ಅಂತ ಕಾಣುತ್ತೆ. ಆ ಶೂಟಿಂಗ್ ಮಧ್ಯದಲ್ಲಿ ನನ್ನ ಕರೆಗೆ ಮನ್ನಣೆ ಕೊಟ್ಟು ಅವರು ಲೈವ್ ಬಂದು ತಮ್ಮ ಮೊಬೈಲ್ ಅಲ್ಲಿ ಒಂದು ಸಂದೇಶವನ್ನ ಕೂಡ ಗೌರಿ ಗಜಾನನ ನನ್ನ ಕಾರ್ಯಕ್ರಮಕ್ಕೆ ಲೈವ್ ಅಲ್ಲಿ ಕೊಟ್ಟಿದ್ರು. ಅವರು ಅದನ್ನ ನಾನು ಮರೆಯೋ ಹಾಗೆ ಇಲ್ಲ. ಅಷ್ಟೇ ಅಲ್ಲ, ಪ್ರಣಯರಾಜ ಶ್ರೀನಾಥ್ ಅವರು ಸಹ ಒಂದು ಬೈಟ್ ಅನ್ನ ಕೊಟ್ಟಿದ್ರು ಈ ಗೌರಿ ಗಜಾನನ ಕಾರ್ಯಕ್ರಮಕ್ಕೆ. ಆಮೇಲೆ ನಮ್ಮ ಮಂಡ್ಯ ರಮೇಶ್ ಅವರು ಕೊಟ್ಟಿದ್ರು. ಅವರು ಒಂದು 10-12 ನಿಮಿಷ ಈ ಗಣೇಶನ ಹಬ್ಬದ ಬಗ್ಗೆ ಬಹಳ ಆಸಕ್ತಿ ಮೂಡುವಂತೆ ಆಕರ್ಷಣೀಯವಾಗಿ ಮಾತನಾಡಿದ್ರು. ಸೊ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇದ್ದೆ. ಸೊ ಹಾಗೆ ಮುಂದೆ ದೂರದರ್ಶನದಲ್ಲಿ ಸೆಲೆಕ್ಟ್ ಆಗಿ ನಮ್ಮೊಂದಿಗೆ ಉದ್ಘೋಷಕರಾಗಿದ್ದವರು ಇತರರು ಅಂತಂದ್ರೆ ಅರುಣಾ ಹೂಡೆ, ಮತ್ತೆ ಶಾಲಿನಿ, ಮಂಜುಳಾ, ಆಮೇಲೆ
ಸುನೀತಾ ಅಂತ ಒಬ್ರಿದ್ರು, ಮತ್ತೆ ಇಬ್ರು ಸುನೀತಾ ಅಂತಿದ್ರು. ಒಬ್ರು ಸುನೀತಾ, ಇನ್ನೊಬ್ರು ಸುನೀತಾ ಯಾರು ಅಂತಂದ್ರೆ ಮೈಸೂರು ಅನಂತ ಸ್ವಾಮಿಯವರ ಮಗಳು. ಅವರು ಸಹ ನಮ್ಮ ಜೊತೆ ಉದ್ಘೋಷಕಿಯಾಗಿ ಬೆಂಗಳೂರು ದೂರದರ್ಶನದಲ್ಲಿ ಒಂದಷ್ಟು ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ನೀವು ದೂರದರ್ಶನದಲ್ಲಿ ನಾಟಕಗಳನ್ನ ನಿರ್ದೇಶನ ಮಾಡಿ ಪ್ರಸಾರ ಮಾಡ್ತಿದ್ರಿ ಅಂತ ಗೊತ್ತಾಯ್ತು. ಯಾವ ಯಾವ ನಾಟಕಗಳಲ್ಲಿ ಯಾವ ಪಾತ್ರಗಳನ್ನ ತಾವು ವಹಿಸಿದ್ರೆ ದಯಮಾಡಿ ತಿಳಿಸ್ಕೊಡಿ ಸರ್ ಸ್ವಲ್ಪ. ನಾನು LG ಶಿವಕುಮಾರ್ ಅಂತ ಆಗ್ಲೇ ಹೇಳಿದ್ದೆ, ನಮ್ಮ ಪ್ರೊಡಕ್ಷನ್ ಅಸಿಸ್ಟೆಂಟ್ ಒಬ್ರು ಇದ್ರು ಅಂತ. ಅವರು ಗ್ರಾಮ ರಾಜ್ಯ ಅಂತ ಗಾಂಧೀಜಿಯ ಕಲ್ಪನೆಯ ಒಂದು ಗ್ರಾಮ ರಾಜ್ಯ ಏನಿತ್ತು ಅದನ್ನ ಬೇಸ್ ಮಾಡಿಟ್ಕೊಂಡು ಒಂದು ನಾಟಕ ಬೇಕು ಅಂತ ಕೇಳಿದ್ರು ನನಗೆ. ಸೊ ನಮ್ಮ ತಾಯಿಯವ್ರ ಕೈಲಿ ಅದನ್ನ ನಾಟಕವನ್ನ ಬರೆಸಿದೆ, ಗ್ರಾಮ ರಾಜ್ಯ ಅಂತ. ಆ ಗ್ರಾಮ ರಾಜ್ಯ ನಾಟಕವನ್ನ ನಾನೇ ನಿರ್ದೇಶನ ಮಾಡಿದ್ದೆ. ಅದರಲ್ಲಿ ನನ್ನೊಂದಿಗೆ ವಾಸುದೇವ್ ಮೂರ್ತಿ ಮತ್ತೆ ರಂಗನಾಥ್ ಇವರೆಲ್ಲ ಅಭಿನಯಿಸಿದ್ರು. ಗ್ರಾಮ ರಾಜ್ಯ ಅಂತ ಬೆಂಗಳೂರು ದೂರದರ್ಶನದಲ್ಲಿ ಪ್ರಸಾರ ಆಗಿತ್ತು, ಗ್ರಾಮ ರಾಜ್ಯ ಅಂತ. ಅದರಲ್ಲಿ ನಾನು ಮುಖ್ಯ ಪಾತ್ರವನ್ನ ವಹಿಸಿದ್ದೆ. ಅಂದ್ರೆ ಒಬ್ಬ ಯೂತ್ ನನಗೇನು ಮುಂದೆ ದಾರಿ ಇಲ್ಲ ಅಂತ ಕಂಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿರ್ತಾನೆ. ಅವನು ಆಮೇಲೆ ಇಲ್ಲ, ನಾವು ನಮ್ಮ ಸ್ವಯಂ ಬಲದ ಮೇಲೆ ನಾವು ನಿಂತ್ಕೊಳ್ಳೋದನ್ನ ಕಲಿಬೇಕು ಅನ್ನುವುದನ್ನ ಅರಿತುಕೊಳ್ತಾನೆ. ಇದೊಂದು ವಿಷಯವಾಗಿತ್ತು ಆ ಗ್ರಾಮ ರಾಜ್ಯದ್ದು. ಅದನ್ನ ನಾನೇ ನಿರ್ದೇಶನ ಮಾಡಿದ್ದೆ ದೂರದರ್ಶನಕ್ಕಾಗಿ. ಮುಂದೆ ಜಯಸಿಂಹ ಅಂತ ಮೈಸೂರು ಆಕಾಶವಾಣಿಯಲ್ಲಿ ಇದ್ರು. ಅವರು ಆಮೇಲೆ ಬೆಂಗಳೂರು ದೂರದರ್ಶನಕ್ಕೆ ಬಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ರು. ಅವರು ಡ್ರಾಮಾ ಸೆಕ್ಷನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾಗ ಅವರು ಪೋಸ್ಟರ್ ಅಂತ ಒಂದು ನಾಟಕವನ್ನ ಅವರು ಕೈಗೆತ್ಕೊಂಡ್ರು. ಅವರೇ ನಿರ್ದೇಶನ ಮಾಡಿದ್ದು. ಆ ಪೋಸ್ಟರ್ ನಾಟಕದಲ್ಲಿ ನಾನೊಂದು ಮುಖ್ಯ ಪಾತ್ರವನ್ನ ವಹಿಸಿದ್ದೆ. ಅದರಲ್ಲಿ 2 ಮುಖ್ಯ ಪಾತ್ರ ಇತ್ತು. ಒಂದು ನಾನು ವಹಿಸಿದ್ದೆ, ಇನ್ನೊಂದು ದಿಲೀಪ್ ರಾಜ್ ಅಂತ ನೀವು ನೋಡಿರ್ಬೋದು, ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಬಹಳ ಹೆಸರಾದ ಅಭಿನಯ ಕಲಾವಿದರವರು. ಅವರು ನಾನು ಇಬ್ರು ಆ ಪೋಸ್ಟರ್ ನಾಟಕದಲ್ಲಿ ದೂರದರ್ಶನದಲ್ಲಿ ಅಭಿನಯಿಸಿದ್ವಿ. ಈಗಲೂ ಬಹುಶಃ ಅವಾಗವಾಗ ಪೋಸ್ಟರ್ ನಾಟಕವನ್ನ ಬೆಂಗಳೂರು ದೂರದರ್ಶನದಲ್ಲಿ ಪ್ರಸಾರ ಮಾಡ್ತಿರ್ಬೇಕು ಅಂತ ಕಾಣುತ್ತೆ. ಬಿಕಾಸ್ ಅವಾಗ ಸುಮಾರು ಸಲ ಅದು ಪ್ರಸಾರ ಆಗಿತ್ತು. ಪೋಸ್ಟರ್ ಅನ್ನುವ ನಾಟಕ ಬಹಳ ಅದ್ಭುತವಾದ ನಾಟಕ, ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಅದರಲ್ಲಿ ನಾನು ಒಂದು ಮುಖ್ಯ ಪಾತ್ರವನ್ನ ವಹಿಸಿದ್ದೆ. ತಾವು ದೂರದರ್ಶನದಲ್ಲಿ ತಾವು ತೆರೆಯ ಮುಂದೆ ಉದ್ಘೋಷಕರಾಗಿ ಮತ್ತೆ ನಾಟಕಗಳನ್ನ ಪ್ರದರ್ಶನ ಮಾಡೋಕ್ಕಾಗಿ ನಾಟಕದ ಪಾತ್ರ ವಹಿಸುವ ಮುಖಾಂತರವಾಗಿ ದೂರದರ್ಶನ ತೆರೆ ಮುಂದೆ ತಾವು ಹಲವಾರು ಸೇವೆಗಳನ್ನು ಸಲ್ಲಿಸಿದ್ದೀರಿ. ಈ ದೂರದರ್ಶನ ಅಂದ್ರೆ ಬರೀ ತೆರೆ ಮುಂದೆ ಮಾತ್ರ ಒಂದೇ ಇರಕ್ಕಿಲ್ಲ, ತೆರೆ ಹಿಂದೆನೂ ಕೂಡ ಕೆಲಸ ಇರ್ತದೆ. ಅದರಲ್ಲಿ ಹಲವಾರು ಕೆಲಸ ಕಾರ್ಯಗಳಿರ್ತದೆ. ತಾವು ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡಿದೀನಿ ತಾವು ಅಂತ ಹೇಳಿದ್ರಿ. ಮಾರ್ಕೆಟಿಂಗ್ ವಿಭಾಗದಲ್ಲಿ ಏನೇನು ಕೆಲಸ ಕಾರ್ಯಗಳಿರ್ತದೆ, ಅದು ಯಾವ ರೀತಿ ನಿರ್ವಹಣೆ ಮಾಡಿದ್ರಿ ದಯಮಾಡಿ ತಿಳ್ಕೊಡಿ ಸರ್. ದೂರದರ್ಶನದಲ್ಲಿ ಇದು ಹೇಗೆ ಅಂದ್ರೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ಸ್ ಅಂತ. ಅಂದ್ರೆ ಯಾರಾದ್ರೂ ಸ್ಪಾನ್ಸರ್ ಮಾಡಿದ್ರೆ ಮಾತ್ರ ಆ ಕಾರ್ಯಕ್ರಮ ಅದರಲ್ಲಿ ಪ್ರಸಾರ ಆಗೋದಕ್ಕೆ ಅವಕಾಶವಾಗುತ್ತೆ. ದೂರದರ್ಶನದಕ್ಕೆ ಇಂತಿಷ್ಟು ಫೀಸ್ ಅಂತ ಕಟ್ಟಬೇಕಾಗುತ್ತೆ. ಅದಷ್ಟು ಫೀಸ್ ಕಟ್ಟಿದ್ರೆ ಅದೊಂದಿಷ್ಟು ಅಡ್ವರ್ಟೈಸ್ಮೆಂಟ್ಸ್ ಕೊಡುತ್ತೆ. ದೂರದರ್ಶನದಿಂದ ನಮಗೆ ಸಿಗೋದು ಒಂದಿಷ್ಟು ಅಡ್ವರ್ಟೈಸ್ಮೆಂಟ್, 120 ಸೆಕೆಂಡ್ಸ್ ಅಡ್ವರ್ಟೈಸ್ಮೆಂಟ್ ಫಾರ್ ಹಾಫ್ ಎನ್ ಅವರ್ ಪ್ರೋಗ್ರಾಮ್ ಅಂತ. ಆ 120 ಸೆಕೆಂಡ್ಸ್ 120 ಸೆಕೆಂಡ್ ಅಡ್ವರ್ಟೈಸ್ಮೆಂಟ್ ಅನ್ನ ನಾವು ನಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ನಾವು ಪತ್ತೆ ಮಾಡಿಕೊಂಡು ಅವ್ರಗಳಿಂದ ಅಡ್ವರ್ಟೈಸ್ಮೆಂಟ್ ತಗೊಂಡು ಆ ಅಡ್ವರ್ಟೈಸ್ಮೆಂಟ್ ವಿಡಿಯೋಗಳನ್ನ ನಮ್ಮ ಕಿರುಚಿತ್ರ ಅಥವಾ ಧಾರಾವಾಹಿಯ ಜೊತೆಗೆ ಹಾಕೊಂಡು ನಾವು ದೂರದರ್ಶನಕ್ಕೆ ಕೊಟ್ಟಾಗ ಅವರು ಪ್ರಸಾರ ಮಾಡ್ತಾರೆ. ಆದ್ರೆ ನಮಗೆ ದುಡ್ಡು ಕೊಡೋರು ಈ ಸ್ಪಾನ್ಸರರ್ಸ್. ದಿಸ್ ಇಸ್ ಕಾಲ್ಡ್ ಮಾರ್ಕೆಟಿಂಗ್. ಇದನ್ನ ನಾವು ಮಾರ್ಕೆಟಿಂಗ್ ಮಾಡ್ಬೇಕಾಗಿದೆ. ಸೊ ಈ ಮಾರ್ಕೆಟಿಂಗ್ ನನ್ನ ಧಾರಾವಾಹಿಗಳನ್ನ ಅಥವಾ ನನ್ನ ಕಿರುಚಿತ್ರಗಳನ್ನ ನಾನೇ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತ ನಾನು ಬಯಸಿದೆ. ಹಾಗಾಗಿ ನನಗೆ ಆ ಸಮಯದಲ್ಲಿ ಬೆಂಗಳೂರು ದೂರದರ್ಶನದಲ್ಲಿದ್ದಂತಹ ವಸಂತ ಕುಮಾರ್ ಅವರು ನನಗೆ ಬಹಳ ಸಪೋರ್ಟಿವ್ ಆಗಿ ನಿಂತರು. ಅವರು ನೀವು ಮಾಡಿ ಅನ್ಬಿಟ್ಟು ಕೆಲವು ಕಾಂಟ್ಯಾಕ್ಟ್ಸ್ ಗಳನ್ನ ನನಗೆ ಡೆವಲಪ್ ಮಾಡಿಕೊಟ್ರು. ಅವರನ್ನ ನಾನು ಆ ವಿಷಯದಲ್ಲಿ ಮರೆಯೋ ಹಾಗೆ ಇಲ್ಲ. ವಸಂತ ಕುಮಾರ್ ಅವರು ಮಾಡಿರುವಂತಹ ಸಹಾಯ ಅಥವಾ ನನಗೆ ಏನು ಅವರು ಒದಗಿಸ್ಕೊಟ್ರು ಆ ಕಾಲದಲ್ಲಿ ಅದನ್ನ. ಸೊ ಅವರು ನನಗೆ ಲಿಂಕ್ಸ್ ಗಳನ್ನ ಕೊಟ್ಟಿದ್ರು. ಆ ಲಿಂಕ್ಸ್ ಗಳನ್ನ ಉಪಯೋಗಿಸ್ಕೊಂಡು ನಾನು ಬೆಂಗಳೂರಿನಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಅದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳು, ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಆಮೇಲೆ KMF, ಆಮೇಲೆ ಮತ್ತಿನ್ಯಾವುದು ಮೈಸೂರು ಲ್ಯಾಂಪ್ಸು, ಹೀಗೆ ಹಲವಾರು ಸರ್ಕಾರಿ ಸಂಸ್ಥೆಗಳಿಂದ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ತಗೊಂಡು ನಾನು ಕಿರುಚಿತ್ರಗಳಿಗೆ ಸ್ಪಾನ್ಸರ್ಡ್ನ ಹೊಂದಿಸ್ಕೊಳ್ತಾ ಇದ್ದೆ. ಹಾಗೇನೆ ಅವರದ್ದೆಲ್ಲ ಕಾಂಟ್ಯಾಕ್ಟ್ ಆದಾಗ ಬೇರೆಯವರ ಕಿರುಚಿತ್ರಗಳು, ಬೇರೆಯವರ ಧಾರಾವಾಹಿಗಳನ್ನು ಮಾರ್ಕೆಟ್ ಮಾಡೋದನ್ನ ನಾನು ಹಾಗೆ ಮುಂದುವರಿಸ್ಕೊಂಡು ಹೋದೆ. ಅದರಲ್ಲಿ ನನಗೆ ಬಹಳಷ್ಟು ಸಹಾಯ ಮಾಡಿದವರು ಚೆನ್ನೈನಲ್ಲಿ ಇರುವಂತಹ ವಿಷನ್ ಟೈಮ್ನ ರಾಮಮೂರ್ತಿ ಅವರು ನನಗೆ ಬಹಳಷ್ಟು
ಸಹಾಯ ಮಾಡಿದ್ರು. ಹಾಗೇನೆ ರೇಷ್ಮಾ ಡಿಸೋಜಾ ಅಂತ ಮುಂಬೈನಲ್ಲಿ ಒಬ್ಬರಿದ್ರು. ಅವರು ಕೂಡ ನನಗೆ ಬಹಳಷ್ಟು ಕಾಂಟ್ಯಾಕ್ಟ್ಸ್ ಗಳನ್ನ ಕೊಡಿಸಿದ್ರು. ಜೊತೆಗೆ ನನಗೆ ಬೆಂಗಳೂರು, ಬಾಂಬೆ, ಮಡ್ರಾಸ್ ಮತ್ತೆ ಡೆಲ್ಲಿನಲ್ಲಿರುವಂತಹ ಹಲವಾರು ಏಜೆನ್ಸಿಗಳ ಕಾಂಟ್ಯಾಕ್ಟ್ ಆಗಿ ಅವರೆಲ್ಲರಿಂದ ಅಡ್ವರ್ಟೈಸ್ಮೆಂಟ್ ಗಳನ್ನ ಪಡ್ಕೊಂಡು ಬೇರೆಯವರ ಧಾರಾವಾಹಿಗಳು, ಬೇರೆಯವರ ಕಿರುಚಿತ್ರಗಳನ್ನು ನಾನು ಮಾರ್ಕೆಟಿಂಗ್ ಮಾಡೋದನ್ನ ನಾನು ಮುಂದುವರೆಸಿದೆ. ಆದ್ರೆ ನಾನು ಪರ್ಟಿಕ್ಯುಲರ್ಲಿ ಮಾಡಿದ್ದು ದೂರದರ್ಶನಕ್ಕೆ ಮಾತ್ರ, ಬೇರೆ ಯಾವುದೇ ಚಾನೆಲ್ಗೆ ನಾನು ಹೋಗ್ಲಿಲ್ಲ. ತಾವು ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಆಮೇಲೆ ಬೇರೆ ಬೇರೆ ಪ್ರೈವೇಟ್ ಚಾನೆಲ್ಗಳೆಲ್ಲ ಬಂದ್ಮೇಲೆ ಆಮೇಲೆ ದೂರದರ್ಶನ ಕಾರ್ಯವೈಖರಿ ಅದಕ್ಕಿಂತ ಅಡ್ವಾನ್ಸ್ ಆಯಿತು. ಆಮೇಲೆ ತಮ್ಮ ಕೆಲಸ ಕಾರ್ಯಗಳು ಕಮ್ಮಿ ಆದ್ಮೇಲೆ ಅಲ್ಲಿ ಬಿಟ್ಟು ಬಂದು ತಾವು ಮೈಸೂರಿನಲ್ಲಿ RK ಕ್ರಿಯೇಟರ್ಸ್ ಸ್ಟುಡಿಯೋ ಅಂತ ಓಪನ್ ಮಾಡಿದ್ರಿ. ಅದರಲ್ಲಿ ವಾಯ್ಸ್ ಡಬ್ಬಿಂಗು, ಸಿಂಗಿಂಗು, ಮಿಕ್ಸಿಂಗು, ಎಡಿಟಿಂಗು ಹಲವಾರು ಕಾರ್ಯಕ್ರಮಗಳು ಇರ್ತವೆ. ಅದರಲ್ಲಿ ಯಾವ ಕಲಾವಿದರು ನಿಮ್ಮ ಸ್ಟುಡಿಯೋಗೆ ಬಂದು ಭಾಗವಹಿಸಿ ಹೋಗಿದ್ದಾರೆ, ದಯಮಾಡಿ ತಿಳಿಸ್ಕೊಡಿ ಸರ್. ನಾನು ಸುಮಾರು 2007 ನಲ್ಲಿ RK ಕ್ರಿಯೇಟರ್ಸ್ ಅನ್ನುವಂತಹ ಒಂದು ಸ್ಟುಡಿಯೋನ ಮೈಸೂರಲ್ಲಿ ಪ್ರಾರಂಭ ಮಾಡಿದೆ. ಸುಮಾರು 2002 ವರೆಗೂ ದೂರದರ್ಶನದಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ. 2004 ಅಲ್ಲಿ ನಾನು ಮೈಸೂರಿಗೆ ಬಂದೆ. 2004 ಅಲ್ಲಿ ಬಂದ ಮೇಲೆ ಯಾವಾಗ 2007 ನಲ್ಲಿ ಸುಮಾರು ರೌಡಿ ಹೃದಯ ಅಂತ ಒಂದು ಚಲನಚಿತ್ರಕ್ಕೆ ನಾನಾಗ್ಲೇ ಹೇಳದ್ನಲ್ಲ, ಅದಕ್ಕೆ ಸಂಗೀತ ನಿರ್ದೇಶಕನಾಗಿ ನನಗೆ ಅವಕಾಶ ಸಿಕ್ತು. ಆಗ ನಾನು ನನ್ನದೇ ಆದ ಒಂದು ಸ್ಟುಡಿಯೋವನ್ನ ಯಾಕೆ ಪ್ರಾರಂಭಿಸಬಾರ್ದು ಅನ್ನುವ ಒಂದು ಯೋಚನೆ, ಇದು ಮೂಲತಃ ಬಂದಿದ್ದು ನನ್ನ ಧರ್ಮಪತ್ನಿ ಕಿರಣ್ ಶಂಕರ್ ಅವರಿಂದ. ಅವರ ಮಾತಿಗೆ ನಾನು ಮನ್ನಣೆ ಕೊಟ್ಟು ನಾನು ಈ RK ಕ್ರಿಯೇಟರ್ಸ್ ಅನ್ನೋ ಸ್ಟುಡಿಯೋನ ಪ್ರಾರಂಭಿಸಿದೆ. ಇದೇನಿಲ್ಲ, RK ಅನ್ನೋದು ನಾನು ಇನಿಷಿಯಲ್ನ ನಾವು ಆ ರೀತಿ ಇಟ್ಕೊಂಡಿದ್ವಿ. AAR ಅಂದ್ರೆ R, KEY ಅನ್ನೋದನ್ನ RK, R ಫಾರ್ ರವಿ, K ಫಾರ್ ಕಿರಣ್, ನಮ್ಮಿಬ್ಬರ ಹೆಸರನ್ನ ಸೇರಿಸಿ RK ಕ್ರಿಯೇಟರ್ಸ್ ಅನ್ನೋದನ್ನ ನಾವು ಇಟ್ಕೊಂಡು ಈ ಒಂದು ಸ್ಟುಡಿಯೋನ, ಇದರಲ್ಲಿ ನಾವು ಆಡಿಯೋ ವಿಡಿಯೋ ಎರಡೂ ಪ್ರೊಡಕ್ಷನ್ಸ್ ಮಾಡ್ತೀವಿ. ಅಂದ್ರೆ ಶೂಟಿಂಗ್ ಮಾಡೋದು, ಪೋಸ್ಟ್ ಪ್ರೊಡಕ್ಷನ್ ಮಾಡೋದು, ಫಿಲ್ಮ್ಗಳಿಗೆ, ಶಾರ್ಟ್ ಫಿಲ್ಮ್ಗಳಿಗೆ ಎಲ್ಲದಕ್ಕೂ, ಅಂದ್ರೆ ಎಡಿಟಿಂಗು, ಡಬ್ಬಿಂಗು, ರೆಕಾರ್ಡಿಂಗು, ಸೌಂಡ್ ಎಫೆಕ್ಟ್ಸು, ಫೋಲಿ ಎಲ್ಲವನ್ನು ಮಾಡ್ತೀವಿ. ಕಲರ್ ಕರೆಕ್ಷನ್ ಎಲ್ಲ ವರ್ಕ್ಸ್ ಮಾಡ್ತೀವಿ. ಹಾಗೆ ಆಡಿಯೋನಲ್ಲಿ ನಾವು ರೆಕಾರ್ಡಿಂಗ್ ಮಾಡೋದು, ವಾಯ್ಸ್ ರೆಕಾರ್ಡಿಂಗ್ ಮಾಡೋದು, ಮ್ಯೂಸಿಕ್ ಡೈರೆಕ್ಷನ್ ಮಾಡೋದು, ಮ್ಯೂಸಿಕ್ ನ ಪ್ರೋಗ್ರಾಮಿಂಗ್ ಮಾಡೋದು, ವಾಯ್ಸ್ ರೆಕಾರ್ಡ್ ಮಾಡಿ ಮಾಸ್ಟರ್ ಮಾಡಿ ಹಾಡುಗಳನ್ನ ಸಿದ್ಧಪಡಿಸೋದು, ಈ ಎಲ್ಲ ಕೆಲಸಗಳನ್ನ, ಆಮೇಲೆ CD ಮಾಡೋದು, CD ಇನ್ಲೇ ಡಿಸೈನ್ ಮಾಡೋದು, ಅದನ್ನ ರಿಲೀಸ್ ಮಾಡೋದು, ಈ ರೀತಿ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ಬಂದಿರುವ ಕಲಾವಿದಗಳ ಬಗ್ಗೆ ಹೇಳ್ಬೇಕಾದ್ರೆ ಮೊಟ್ಟ ಮೊದಲಿಗೆ ನಾನು ಹೆಸರಿಸಬೇಕಾದ್ದು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ನಮ್ಮ ಸ್ಟುಡಿಯೋದಲ್ಲಿ ಅದುವರೆಗೆ ನಾನು ಬೇರೆ ಮೈಕ್ಗಳನ್ನ ನಾನು ಉಪಯೋಗಿಸ್ತಾ ಇದ್ದೆ. ಮೊಟ್ಟ ಮೊದಲ ಬಾರಿಗೆ ನಾನು ರೋಡ್ ಮೈಕ್, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ರೋಡ್ ಮೈಕ್ ನಾನು ಸ್ಟುಡಿಯೋಗೆ ಆರ್ಡರ್ ಮಾಡಿದ್ದೆ. ಅದು ಹಿಂದಲ ದಿವಸ ರಾತ್ರಿ ಬಂತು, ನನಗೆ ಬಂತು. ಮಾರನೇ ದಿವಸ ಶಿವರಾಜ್ ಕುಮಾರ್ ಅವ್ರ ಕಡೆಯಿಂದ ನನಗೆ ಡಬ್ಬಿಂಗ್ಗೆ ಸ್ಟುಡಿಯೋ ಬೇಕು ಅನ್ನುವ ಒಂದು ಕರೆ ಬಂತು. ಅದು ಕಲ್ಯಾಣ್ ಜ್ಯುವೆಲರ್ಸ್ ಆಡ್ಗೆ ಶಿವರಾಜ್ ಕುಮಾರ್ ಅವರು ಡಬ್ಬಿಂಗ್ ಮಾಡಬೇಕಾಗಿತ್ತು. ಆ ಆಡ್ ನಲ್ಲಿ ಪ್ರಕಾಶ್ ಶೆಣೈ ಅವರು ಕೂಡ ಭಾಗವಹಿಸಿದ್ರು ಶಿವರಾಜ್ ಕುಮಾರ್ ಅವ್ರ ಜೊತೆ. ಹಾಗೆ ಭುವನ ಅಂತ ಮೈಸೂರಿನ ಕಲಾವಿದೆ, ಭರತನಾಟ್ಯ ಪ್ರವೀಣ, ಅವರು ಕೂಡ ಆ ಒಂದು ಆಡ್ ಅಲ್ಲಿ ಅವರ ವಾಯ್ಸ್ ಅನ್ನ ಡಬ್ಬಿಂಗ್ಗೆ ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ನಮ್ಮ ರೋಡ್ ಮೈಕ್, ಸ್ಟುಡಿಯೋದಲ್ಲಿರುವ ರೋಡ್ ಮೈಕ್ ನ ಮುಂದೆ ಮಾತನಾಡಿದ ಮೊಟ್ಟ ಮೊದಲಿಗರು ಅಂದ್ರೆ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು. ಮಾತನಾಡಿದಾಯ್ತು, ಇವತ್ವರೆಗೂ ಅದರ ಹಿಂದೆ ಹಲವಾರು ಮಹನೀಯರು ಮಾತಾಡ್ತಾನೇ ಇದ್ದಾರೆ. ನಿಮ್ಮ ಆಶೀರ್ವಾದದಿಂದ ಹೀಗೆ ಎಲ್ಲರೂ ಬಂದು ನಮ್ಮ ಮೈಕ್ ಹಿಂದೆ ಮಾತಾಡ್ತಾ ಇರೋ ಹಾಗಾಗ್ಲಿ ಅಂತ ನಾನು ನಿಮ್ಮನ್ನೆಲ್ಲ ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಅವ್ರು ಅಲ್ದೇನೆ ಇನ್ನು ಉಳಿದ ಕಲಾವಿದರು ನಮ್ಮ ಸ್ಟುಡಿಯೋಗೆ ಬಂದಿರೋರು ಅಂತಂದ್ರೆ ಜೈ ಜಗದೀಶ್ ಅವರು ಡಬ್ಬಿಂಗ್ ಮಾಡಿದ್ದಾರೆ, ಅಚ್ಯುತ್ ಕುಮಾರ್ ಅವರು ಡಬ್ಬಿಂಗ್ ಮಾಡಿದ್ದಾರೆ, ಆಮೇಲೆ ಕುರಿ ಪ್ರತಾಪ್ ಅವರು ಡಬ್ಬಿಂಗ್ ನಲ್ಲಿ ಭಾಗವಹಿಸಿದ್ದಾರೆ. ಆಮೇಲೆ ಪ್ರಕಾಶ್ ರೈ ಅವರು ಒಗ್ಗರಣೆ ಅನ್ನುವ ಸಿನಿಮಾ ಮಾಡಿದ್ರಲ್ಲ, ಅವಾಗ ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾಗ ಅವರು ಸಿಂಗ್ಸ್ ಆಫ್ ದಿ ಗ್ರೇಟ್ ಅಂತ ಸನ್ನಿ ಡಿಯೋಲ್ ಅವರ ಹಿಂದಿ ಚಲನಚಿತ್ರದಲ್ಲಿ ಅವರು ಖಳನಾಯಕನ ಪಾತ್ರ ವಹಿಸಿದ್ರು ಸಂಪೂರ್ಣ ಸಿನಿಮಾದಲ್ಲಿ. ಆ ಖಳನಾಯಕನ ಪಾತ್ರಕ್ಕೆ ಡಬ್ಬಿಂಗ್ ಮಾಡೋದಕ್ಕೆ ಅವರು ನಮ್ಮ ಸ್ಟುಡಿಯೋನ ಆಯ್ಕೆ ಮಾಡ್ಕೊಂಡ್ರು. ಅದಕ್ಕೆ ಮೂಲ ಕಾರಣ ಬಿ ಸುರೇಶ್ ಅವರು.
ಅವರು ಬಿ ಸುರೇಶನ್ನ ನಾನು ಮೈಸೂರಲ್ಲಿ ಇದ್ದೀನಿ, ಯಾವ್ದಾದ್ರು ಒಂದು ಸ್ಟುಡಿಯೋ ಬೇಕು ಅಂತ ಕೇಳಿದ್ರಂತೆ. ಆಗ ಬಿ ಸುರೇಶ್ ಅವರು ನಮ್ಮ ಆತ್ಮೀಯ ನನ್ನ ತಮ್ಮ ಅಂತಾನೆ ಹೇಳ್ಬೋದು, ಸುಬ್ರಹ್ಮಣ್ಯ ಅಂತ, ತಬಲಾ ಸುಬ್ಬು ಅಂತ ಕರಿತೀವಿ, ಅವನನ್ನು ಕೇಳಿದ್ದಾರೆ. ಅವನು ನಮ್ಮ ಅಣ್ಣಂದು ಸ್ಟುಡಿಯೋ ಇದೆ ಅಂತ ರೆಫರ್ ಮಾಡಿದಂತೆ. ಹಾಗಾಗಿ ಓ ರವಿಶಂಕರ್ ದಾ, ನಂಗೆ ಗೊತ್ತು ಕಣೋ ಅನ್ಬಿಟ್ಟು ಬಿ ಸುರೇಶ್ ಅವರು ನಂಗೆ ಬೆಂಗಳೂರಲ್ಲೇ ಪರಿಚಯ ಇದ್ರು. ಅವರ ಸಾಧನೆ ಸೀರಿಯಲ್ ಏನು ಬಂತಲ್ಲ, ಅದರಲ್ಲಿ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಒಂದು ಪಾತ್ರ ಕೂಡ ನಾನು ಮಾಡಿದ್ದೆ. ಶಿವಕುಮಾರ್ ಅವರು ನನ್ನನ್ನ ಕರ್ಕೊಂಡು ಹೋಗಿದ್ರು, ಅದರ ನಿರ್ಮಾಪಕರಾದ ಶಿವಕುಮಾರ್ ಅವರು ಕರ್ಕೊಂಡು ಹೋಗಿದ್ರು. ಒಂದು ದೂರದರ್ಶನ್ ನ್ಯೂಸ್ ರೀಡರ್ ಪಾತ್ರವನ್ನೇ ನಾನು ಆ ಸಾಧನೆಯಲ್ಲಿ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಮಾಡಿದ್ದೆ, ಸಾಧನೆ ಸೀರಿಯಲ್ ನಲ್ಲಿ. ಹಾಗಾಗಿ ಬಿ ಸುರೇಶ್ ಅವರಿಗೆ ನಾನು ಗೊತ್ತಿತ್ತು. ಬಿ ಸುರೇಶ್ ಅವರು ಪ್ರಕಾಶ್ ರೈಗೆ ಅವ್ರಿಗೆ ಹೇಳಿದ್ರಂತೆ, ರವಿಶಂಕರ್ದೇ ಸ್ಟುಡಿಯೋ ಇದೆಯಂತೆ ಅಲ್ಲಿ ಮೈಸೂರಲ್ಲಿ, ಹೋಗು, ಅವ್ರ ನಂಬರ್ ಕೊಡ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಆಮೇಲೆ ಪ್ರಕಾಶ್ ರೈ ಅವರು ಅವರ ಮ್ಯಾನೇಜರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರು. ಹಾಗೆ ಬಂದ್ರು. ಪ್ರಕಾಶ್ ರೈ ಅವರು ಬಂದು ನಮ್ಮನ್ನ ಮಾತಾಡಿಸ್ಕೊಂಡು ಆಮೇಲೆ ಸಿಂಕ್ಸ್ ಆಫ್ ದಿ ಗ್ರೇಟ್ ಹಿಂದಿ ಫಿಲಂನ ಅಸೋಸಿಯೇಟು ಬಾಂಬೆಯಿಂದ ಅವರ ಹಾರ್ಡ್ ಡಿಸ್ಕ್ ನಲ್ಲಿ ಮೆಟೀರಿಯಲ್ಗಳನ್ನು ತಗೊಂಡು ಬಂದ್ರು, ಫುಟೇಜ್ ನ ತಗೊಂಡು, ಎಡಿಟೆಡ್ ಫುಟೇಜ್ ನ ತಗೊಂಡು ಬಂದ್ರು. ಇಲ್ಲಿ ಪ್ರಕಾಶ್ ರೈ ಅವ್ರು ಏನ್ ಮಾಡೋರು, ಬೆಳಗ್ಗೆ ಹೊತ್ತೆಲ್ಲ ಶೂಟಿಂಗ್ ಮಾಡೋರು. ಶೂಟಿಂಗ್ ಮುಗಿದಾಗ ಅಥವಾ ಬ್ರೇಕ್ ಇದ್ದಾಗ ಅಥವಾ ಸಂಜೆ ಮೇಲೆ ಆಫ್ಟರ್ 6:30 ಪ್ಯಾಕಪ್ ಆದ್ಮೇಲೆ ಇಲ್ಲಿಗೆ ಬರೋರು, ಸ್ಟುಡಿಯೋಗೆ ಬರೋರು. ಸ್ಟುಡಿಯೋಗೆ ಬಂದು ತಮ್ಮ ಆ ಸಿಂಗ್ಸ್ ಆಫ್ ದಿ ಗ್ರೇಟ್ ಆ ವಿಲನ್ ಪಾತ್ರಕ್ಕೆ ಡಬ್ಬಿಂಗ್ ಮಾಡೋರು. ಹೀಗೆ ಒಂದು 3 ರಿಂದ 4 ದಿವಸ ಡಬ್ಬಿಂಗ್ ಆಯ್ತು ಸಿಂಗ್ಸ್ ಆಫ್ ದಿ ಗ್ರೇಟ್ ಚಲನಚಿತ್ರಕ್ಕೆ. ಸಂಪೂರ್ಣ ಪ್ರಕಾಶ್ ರೈ ಅವರ ಖಳನಾಯಕನ ಪಾತ್ರಕ್ಕೆ ನಮ್ಮ ಸ್ಟುಡಿಯೋದಲ್ಲೇನೆ ಡಬ್ಬಿಂಗ್ ಆಗಿದ್ದು. ಅದರಿಂದ ಮುಂದಕ್ಕೆ ಪ್ರಕಾಶ್ ರೈ ಅವರು ಒಗ್ಗರಣೆಗೂ ಕೆಲವು ಭಾಗಗಳನ್ನ ಇಲ್ಲಿ ಡಬ್ಬಿಂಗ್ ಮಾಡ್ಕೊಂಡಿದ್ದಾರೆ. ಇದೊಳ್ಳೆ ರಾಮಾಯಣಕ್ಕೆ ಡಬ್ಬಿಂಗ್ ಮಾಡಿದ್ದಾರೆ. ಆಮೇಲೆ ಒಂದು ತಮಿಳ್ ಫಿಲಮ್ಗೂ ಸಹ ಪ್ರಕಾಶ್ ರೈ ಅವರು ಇಲ್ಲೇ ಡಬ್ಬಿಂಗ್ ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಪವಿತ್ರ ಲೋಕೇಶ್ ಅವರು ಡಬ್ಬಿಂಗ್ ಮಾಡಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಹೀಗೆ ಹಲವಾರು ಕಲಾವಿದರುಗಳು ಬಂದಿದ್ದಾರೆ. ಇನ್ನು ಸಿಂಗರ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ರಮೇಶ್ ಚಂದ್ರ ಅವರು ಹಲವಾರು ಬಾರಿ ಬಂದಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಹಾಡುಗಳನ್ನ ಹಾಡೋದಕ್ಕೆ. ನನ್ನ ನಿರ್ದೇಶನದಲ್ಲೂ ಹಾಡಿದ್ದಾರೆ, ಬೇರೆಯವರ ನಿರ್ದೇಶನದಲ್ಲೂ ಹಾಡೋದಕ್ಕೆ ಬಂದಿದ್ದಾರೆ. ಆಮೇಲೆ ರಮೇಶ್ ಚಂದ್ರ ಅವ್ರ ಅಲ್ದೇನೆ ಇಂದು ನಾಗರಾಜ್ ಅವರು, ಆಮೇಲೆ ಅನನ್ಯ ಭಟ್, ಹೀಗೆ ಹಲವಾರು ಜನ ಸಿಂಗರ್ಸ್ಗಳು ನಮ್ಮ ಸ್ಟುಡಿಯೋದಲ್ಲಿ ಬಂದು ಹಾಡಿದ್ದಾರೆ, ನಮ್ಮ ಸ್ಟುಡಿಯೋವನ್ನ ಪಾವನಗೊಳಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಡಬ್ಬಿಂಗ್ ವಿಷಯದಲ್ಲಿ ಹೇಳ್ಬೇಕಾದ್ರೆ ಇತ್ತೀಚೆಗೆ ಬಂದಂತ ಡೇರ್ ಡೆವಿಲ್ ಮುಸ್ತಫಾ, ಆಮೇಲೆ ಔಟ್ ಆಫ್ ಸಿಲೆಬಸ್, ಆಮೇಲೆ ಇತ್ತೀಚೆಗೆ ಜಿಂಗು ಅಂತ ಒಂದು ಫಿಲಮ್ ಬರ್ತಾ ಇದೆ ಡಾಲಿ ಧನಂಜಯ ಅವ್ರದ್ದು. ಡಾಲಿ ಧನಂಜಯ ಅವರು ಮದುವೆ ಟೈಮ್ ನಲ್ಲಿ ಅದ್ರದ್ದೊಂದು ಟ್ರ್ಯಾಕ್ ನ ರಿಲೀಸ್ ಮಾಡಿದ್ರು. ಆ ಟ್ರ್ಯಾಕ್ಗೆ ನಾದಸ್ವರದ ರೆಕಾರ್ಡಿಂಗ್ ನ ನಮ್ಮ ಸ್ಟುಡಿಯೋದಲ್ಲೇ ಮಾಡ್ಕೊಂಡಿದ್ರು. ಹೀಗೆ ಹಲವಾರು, ಆಮೇಲೆ ಮುದ್ದು ಮಣಿಗಳು ಅನ್ನೋ ಒಂದು ಉದಯ ಟಿವಿಯ ಧಾರಾವಾಹಿ, ಅದಕ್ಕೆ ಡಬ್ಬಿಂಗ್ ಆಗಿದೆ. ಹೀಗೆ ಹಲವಾರು ಸಿನಿಮಾಗಳಿಗೆ ಮತ್ತೆ ಧಾರಾವಾಹಿಗಳಿಗೆ ಡಬ್ಬಿಂಗ್ ಗಳಿಗೆ ಈಗಲೂ ಬರ್ತಾ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ, ನಡೀತಾ ಇರುತ್ತೆ. ನಮ್ಮ ಸ್ಟುಡಿಯೋದಲ್ಲಿ ಹಲವಾರು ಜನ ಗಣ್ಯ ವ್ಯಕ್ತಿಗಳು ಬಂದು, ನಟರುಗಳು ಬಂದು ಎಲ್ಲ ಕಾರ್ಯಕ್ರಮ ನಿರ್ವಹಿಸಿ ಕೊಟ್ಟು ಹೋಗಿದ್ದಾರೆ. ಹೌದು, ನಿಮ್ಮ ಒಂದು ಸ್ಟುಡಿಯೋ ಇನ್ನೂ ಹೆಸರುವಾಸಿ ಕಳಿಸ್ಲಿ, ಇನ್ನು ಒಳ್ಳೊಳ್ಳೆ ಸರ್ವಿಸ್ ಕೊಡ್ಲಿ, ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಆರೈಕೆ ಮಾಡ್ತೀನಿ. ಆಮೇಲೆ ನೀವು ನಿಮ್ಮ ಸ್ಟುಡಿಯೋದಲ್ಲಿ ಹಲವಾರು ಆಡಿಯೋ ಬುಕ್ ಗಳನ್ನ ರಿಲೀಸ್ ಮಾಡಿದೆ ಅಂತ ಗೊತ್ತಾಯ್ತು. ಯಾವ ಯಾವ ಆಡಿಯೋ ಬುಕ್ ಗಳಂತಾವು ರಿಲೀಸ್ ಮಾಡಿದ ಮಾಡಿ ತಿಳ್ಕೊಡಿ ಸರ್. ನಾನು ಆಡಿಯೋ ಪ್ರೊಡಕ್ಷನ್ಸ್, ಎಲ್ಲ ರೀತಿಯ ಪ್ರೊಡಕ್ಷನ್ಸ್ ಗಳನ್ನು ಮಾಡ್ತಾ ಬಂದಿದ್ದೀನಿ. ಸುಮಾರು ಈ ವಿಷಯ ಹೇಳ್ಬೇಕು ಏನಂದ್ರೆ, ನಮ್ಮ ತಾಯಿಯವ್ರದ್ದು ಮುರಳೀಗಾನ ಅಮೃತಪಾನ ಅಂತ ಒಂದು ಕಾದಂಬರಿ ಇದೆ. ಅದು ಸಿನಿಮಾ ಕೂಡ ಆಗಿದೆ. ಕೋಡ್ಲು ರಾಮಕೃಷ್ಣ ಅವರು ನಿರ್ದೇಶನ ಮಾಡಿದ್ದಾರೆ. ಅನಂತ್ನಾಗ್, ಸುಧಾ ಚಂದ್ರನ್ ಇವರು ಅದರಲ್ಲಿ ಮುಖ್ಯ, ಆಮೇಲೆ ನಮ್ಮ KS ಅಶ್ವಥ್ ಅವರು, ಇವರೆಲ್ಲ ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಅದಕ್ಕೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅದು ಥಿಯೇಟ್ರಿಕಲ್ ರಿಲೀಸ್ ಕಾಣ್ಲಿಲ್ಲ. ಅದು ಮುರಳೀಗಾನ ಅಮೃತಪಾನ ಬಹಳ ಒಳ್ಳೆ ಚಲನಚಿತ್ರ. ಕೋಡ್ಲು ರಾಮಕೃಷ್ಣ ಅವರು ಬಹಳ ಚೆನ್ನಾಗಿ ಆ ಕಾದಂಬರಿಯನ್ನ ರೂಪಿಸಿದ್ದಾರೆ. ಆದ್ರೂ ಕೂಡ ಅದು ಯಾಕೋ ಥಿಯೇಟ್ರಿಕಲ್ ರಿಲೀಸ್ ಭಾಗ್ಯನ ಅದು ಕಾಣ್ಲಿಲ್ಲ. ಆ ಮುರಳೀಗಾನ ಅಮೃತಪಾನ ಅನ್ನುವ ಇಡೀ ಕಾದಂಬರಿಯನ್ನ ನಮ್ಮ ರಚನೆಕಾರರು, ಅಂದ್ರೆ ನಮ್ಮ ತಾಯಿಯವರ ಧ್ವನಿಯಲ್ಲೇನೆ ಇಡೀ ಕಾದಂಬರಿಯನ್ನ ನಾನು ಧ್ವನಿ ಮುದ್ರಣ ಮಾಡಿದ್ದೀನಿ. ಬಹುಶಃ ಇದು ಧ್ವನಿ ಮುದ್ರಣವಾಗಿ 7 ವರ್ಷ ಆಗಿದೆ. ಇನ್ನೂ ಕೂಡ ನನಗೆ ಅದನ್ನ ಸಂಕಲನ ಮಾಡಿ ರಿಲೀಸ್ ಮಾಡೋದಕ್ಕೆ ಸಮಯ ಆಗಿಲ್ಲ. ಅಂಥ ಭಾಗ್ಯ ನನಗೆ ಇನ್ನೂ ದೊರಕಿಲ್ಲ ಅಂತ ನಾನು ಬಹಳ ಬೇಜಾರು ಮಾಡ್ಕೊಳ್ತಾ ಇದ್ದೀನಿ. ನೋಡೋಣ, ಆದಷ್ಟು ಶೀಘ್ರದಲ್ಲಿ ಅದನ್ನ ಮಾಡಬೇಕು ಅನ್ನುವ ಆಸೆ ಪ್ರತಿದಿನವೂ ಇದೆ, ಹಾಗೆ ಈಗಲೂ ಇದೆ. ನೋಡೋಣ, ಆದಷ್ಟು ಬೇಗ ಅದು ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಇದು ಮೊದಲನೇದು ಆಡಿಯೋ ಬುಕ್ ಅನ್ನೋದು.
ಆದ್ರೆ ಹೇಳದ್ನಲ್ಲ, ಇದ್ರಲ್ಲಿ ವಿಶೇಷ ಏನು ಅಂದ್ರೆ ಯಾರು ರಚನೆ ಮಾಡಿದ್ರು ಕಾದಂಬರಿನ ಅವ್ರ ಧ್ವನಿನಲ್ಲೇ ರೆಕಾರ್ಡ್ ಮಾಡಿರೋದು. ಮತ್ತೆ ಮುಂದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರಾದ ಶ್ರೀ ಪಿ ಶೇಷಾದ್ರಿ ಅವರು ಅವರು ಕೆಲವು ಆಡಿಯೋ ಬುಕ್ಗಳನ್ನ ಮಾಡ್ತಾ ಬಂದಿದ್ದಾರೆ. ಹಾಗೆ ಈ ಎಸ್.ಎಲ್. ಭೈರಪ್ಪನವರ ತಬ್ಬಲಿಯು ನೀನಾದೆ ಮಗನೇ ಅನ್ನುವ ಒಂದು ಕಾದಂಬರಿ, ಇದು ಸಿನಿಮಾ ಕೂಡ ಆಗಿದೆ. ನೋಡಿರ್ತೀರಿ ನೀವು, ನಜೀರುದ್ದೀನ್ ಶಾ, ಮಾನು ಇವರೆಲ್ಲ ಅಭಿನಯಿಸಿದ್ದು, ಬಿ.ವಿ. ಕಾರಂತ್ ಅವರು, ಗಿರೀಶ್ ಕಾರ್ನಾಡ್ ಅವರ ಚಲನಚಿತ್ರ ತಬ್ಬಲಿಯು ನೀನಾದೆ ಮಗನೇ. ಆ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನ, ಇಡೀ ಕಾದಂಬರಿಯನ್ನ ಸಂಪೂರ್ಣವಾಗಿ ಆಡಿಯೋ ಬುಕ್ ಮಾಡಬೇಕು ಅನ್ನುವ ಒಂದು ಕೆಲಸವನ್ನ ಪಿ ಶೇಷಾದ್ರಿ ಅವರು ಕೈಗೆತ್ಕೊಂಡು ಅದನ್ನ ರೆಕಾರ್ಡ್ ಮಾಡುವಂತಹ ಜವಾಬ್ದಾರಿಯನ್ನ ನನಗೆ ಕೊಟ್ರು. ಅದು ನನ್ನ ಮಹಾಭಾಗ್ಯ. ಪಿ ಶೇಷಾದ್ರಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತೀನಿ. ಅದು ಎಸ್.ಎಲ್. ಭೈರಪ್ಪನವರ ಕಾದಂಬರಿಯನ್ನ ಮಾಡುವಂತಹ ಪುಣ್ಯ ಯಾರಿಗೆ ಸಿಗಬೇಕು? ಇದರ ಸಂದರ್ಭದಲ್ಲಿ ಎಸ್.ಎಲ್. ಭೈರಪ್ಪನವರು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಅವರು ಕೂಡ ಬಂದು ಇದರ ಒಂದು ಮುಖ್ಯ ವಿವರಣೆಯನ್ನ ಒಂದಷ್ಟು ಅವ್ರ ಧ್ವನಿನಲ್ಲಿ ಕೂಡ ಇಲ್ಲಿ ರೆಕಾರ್ಡ್ ಆಗಿದೆ ಈ ಆಡಿಯೋ ಬುಕ್ಗಳಲ್ಲಿ. ಸೊ ಹಾಗೆ ಆ ಒಂದು ತಬ್ಬಲಿಯು ನೀನಾದೆ ಮಗನೇ ಆಡಿಯೋ ಬುಕ್ ನಲ್ಲಿ ನನ್ನದೇ ವಾಯ್ಸ್ ಅನ್ನ ಕೊಟ್ಟು, ನಾನು ಬಹುಶಃ 27 ಚಾಪ್ಟರ್ಗಳೇನೋ ಇದೆ. ಅದು ಸಂಪೂರ್ಣ 27 ಚಾಪ್ಟರ್ಗಳಿಂದ ಸುಮಾರು 23-24 ಗಂಟೆನೋ ಬರುತ್ತೆ. ಅದು ಸ್ಟೋರಿ ಟೆಲ್ ಅನ್ನೋ ಒಂದು ಆಪ್ ಅಲ್ಲಿ ಇವತ್ತಿಗೂ ಲಭ್ಯವಿದೆ. ಇವತ್ತಿಗೂ ಅದು 4.9 ಔಟ್ ಆಫ್ 5 ರೇಟಿಂಗ್ ನಲ್ಲಿ ಅದು ನಡೀತಾ ಇದೆ. ನನ್ನ ಜೊತೆ ವಾಸವಿ ಯಶಸ್ವಿ ಅನ್ನೋರು ಧ್ವನಿಯನ್ನ ಕೊಟ್ಟಿದ್ದಾರೆ. ನಾನು ಮತ್ತೆ ವಾಸವಿ ಇಬ್ಬರ ಧ್ವನಿಯಲ್ಲಿ ಸಂಪೂರ್ಣ ಕಾದಂಬರಿ ಆಡಿಯೋ ಬುಕ್ ಆಗಿ ಬಂದಿದೆ. ಇದರಲ್ಲಿ ಜೊತೆಗೆ ರಾಮಚಂದ್ರ ಭಟ್ ಅನ್ನೋರದ್ದು ಒಂದು ವಾಯ್ಸ್ ಅನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ ಕೆಲವು ಕಡೆ, ಬೇಕಾದ ಕಡೆ. ಸೊ ಈ ರೀತಿ ವಿಶೇಷವಾಗಿ ಅದನ್ನ ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೆ. ಅದಲ್ಲದೇನೆ ತ್ರಿವೇಣಿ ಅವರ ಮಗಳು ಮೀರಾ ಶಂಕರ್ ಅವರು ತಮ್ಮ ತಾಯಿಯ ಕಾದಂಬರಿಗಳನ್ನ ಆಡಿಯೋ ಬುಕ್ ಮಾಡಬೇಕು ಅಂತ ಬಂದಿದ್ರು. ಹಾಗೆ ಅವರು ಬಂದಿದ್ದಾಗ ಅವರ ಮುಚ್ಚಿದ ಬಾಗಿಲು ಅನ್ನುವ ಒಂದು ಕಾದಂಬರಿಯನ್ನ, ನನ್ನ ಸಂಪೂರ್ಣ ಕಾದಂಬರಿಯನ್ನ ನನ್ನ ಧ್ವನಿಯಲ್ಲಿ ಧ್ವನಿ ಮುದ್ರಣ ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ಬೇಕಾದ ಒಂದು ಟೀಸರ್ನೂ ಕೂಡ ಮಾಡ್ಕೊಟ್ಟಿದ್ದೀನಿ, ಒಂದು ಮಾಂಟೇಜ್ ಸಾಂಗ್ನೂ ಕೂಡ ನಾನೇ ಮಾಡ್ಕೊಟ್ಟಿದ್ದೀನಿ ಮುಚ್ಚಿದ ಬಾಗಿಲು ಅನ್ನೋದಕ್ಕೆ. ಹಾಗೇನೆ ಬೆಳ್ಳಿ ಮೋಡ ಅನ್ನುವಂತಹ ಒಂದು ನಾವೆಲ್ಗೆ ಅದಕ್ಕೂ ನಾನು ಒಂದು ಮಾಂಟೇಜ್ ಸಾಂಗ್ ಅನ್ನ ಮಾಡ್ಕೊಟ್ಟಿದ್ದೀನಿ. ಆಮೇಲೆ ಹಣ್ಣೆಲೆ ಚಿಗುರಿದಾಗ ಅದಕ್ಕೂ ನಾನು ಒಂದು ಮಾಂಟೇಜ್ ಸಾಂಗ್ ನ ಮಾಡ್ಕೊಟ್ಟಿದ್ದೀನಿ. ಅದಲ್ಲದೆ ತ್ರಿವೇಣಿ ಅವರದು ಸುಮಾರು 15 ಶಾರ್ಟ್ ಸ್ಟೋರೀಸ್ನ ನನ್ನ ಧ್ವನಿಯಲ್ಲಿ ಧ್ವನಿ ಮುದ್ರಣ ಮಾಡಿ ಕೊಟ್ಟಿದ್ದೀನಿ. ಆದ್ರೆ ಇನ್ನು ಮೀರಾ ಶಂಕರ್ ಅವರು ಯಾಕೋ ಇನ್ನು ಅದನ್ನ ಎಲ್ಲಿ ರಿಲೀಸ್ ಮಾಡಿಲ್ಲ. ಅತಿ ಶೀಘ್ರದಲ್ಲಿ ಅದು ಎಲ್ರಿಗೂ ದೊರಕಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ತಾವು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿದ್ಮೇಲೆ ಆಮೇಲೆ ವೃತ್ತಿಗೆ ಕಡೆ ಹೊರಳಿದಾದ್ಮೇಲೆ ಅಲ್ಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ರ. ಆಲ್ರೆಡಿ ಮೊದಲನೇ ಭಾಗ ವೀಕ್ಷಕರು ನೋಡಿ ತುಂಬಾ ಮೆಚ್ಕೊಂಡಿದ್ದಾರೆ. ಈಗ 2ನೇ ಭಾಗ ಕೂಡ ಮಾಡ್ತಾ ಇದ್ವಿ. ಮೊದಲನೇ ಭಾಗದ ಅಂತ್ಯ ಭಾಗದಲ್ಲಿ ನಿಮ್ದೊಂದು ಬಾಲನಟರಾಗಿ ಅಭಿನಯ ಮಾಡತಕ್ಕಂಥ ಗೀತೆಯನ್ನು ತಾವು ಹಾಡಿದ್ದೀರಿ. ಈಗ 2ನೇ ಭಾಗದಲ್ಲಿ ಮುಕ್ತಾಯ ಸಮಯಕ್ಕೆ ತಾವು ನಿಮ್ಮದೇ ರಾಗ ಸಂಯೋಜನೆ ಮಾಡಿರ್ತಕ್ಕಂಥ ಗೀತೆಯೊಂದನ್ನು ಹಾಡಿ ನಮ್ಮ ವೀಕ್ಷಕರ ರಂಜಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಓಕೆ, ನಾನು ಮೊದಲನೇ ಭಾಗದಲ್ಲಿ ಹಾಡಿದ್ದು ನಮ್ಮ ಊರ ದೇವರು ಚಲನಚಿತ್ರದಲ್ಲಿ ಪಿ.ವಿ. ಶ್ರೀನಿವಾಸ್ ಅವರು ಹಾಡಿದ ಹಾಡು ದೇವನೊಬ್ಬ ನಾಮ ಹಲವು. ಈಗ ಹಾಡುವಂತ ಹಾಡು ಒಂದು ಪ್ರೇಮ ಗೀತೆ. ಇದು ನಾನೇ ಸಂಗೀತದ ರಾಗ ಸಂಯೋಜನೆ ನಾನೇ ಮಾಡಿರೋದು. ಇದಕ್ಕೆ ಒಂದು ಹಿನ್ನೆಲೆ ಇದೆ. ನಾನು ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಆತ್ಮೀಯರಾಗಿದ್ದಂಥವ್ರು ಮದನ್ ಅವರು ನಾನು ಬಹಳಷ್ಟು ಸಾರಿ ಒಟ್ಟಿಗೆ ಕೂತ್ಕೋತಾ ಇದ್ವಿ, ಒಟ್ಟಿಗೆ ಮಾತಾಡ್ತಾ ಇದ್ವಿ. ಹಾಗೆ ಇದ್ದಾಗ ಅವರೊಂದು ಡೈರಿ ಹಿಡ್ಕೊಂಡು ಓಡಾಡೋರು. ಆ ಡೈರಿನಲ್ಲಿ ಹಿಂಭಾಗದಲ್ಲಿ ಒಂದು ಹಾಡನ್ನ ಬರೆದಿದ್ರು. ಇನ್ನೊಬ್ರು ಡೈರಿ ಓದ್ಬಾರ್ದು ಅಂತಾರೆ, ಆದ್ರೆ ನಮ್ಗೆ ಆ ಹಾಡುಗಳು ಇವುಗಳನ್ನೆಲ್ಲ ಕಂಡುಬಿಟ್ರೆ ಅದನ್ನ ಓದ್ಬೇಕು ಅನ್ಸ್ಬಿಡುತ್ತೆ, ಯಾವ ರೀತಿ ಇದೆ ಹಾಡು ಅಂತ. ಸೊ ಹಾಗಾಗಿ ಅವರ ಡೈರಿನಲ್ಲಿ ಹಿಂದ್ಗಡೆ ಬರೆದಿದ್ದಂತಹ ಒಂದು ಹಾಡು ನನ್ನ ಕಣ್ಣಿಗೆ ಬಿತ್ತು. ಆ ಹಾಡಿನ ಸಾಲುಗಳು ನನಗೆ ಬಹಳ ಆಕರ್ಷಣೀಯವಾಗಿ ಕಂಡು, ಬಹಳ ಪ್ರೇಮ ನಿವೇದನೆ ಬಹಳ ಚೆನ್ನಾಗಿದೆ ಈ ಹಾಡಿನಲ್ಲಿ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇದನ್ನ ನನಗ್ ಕೊಡ್ರಿ, ಇದನ್ನ ನಾನು ಟ್ಯೂನ್ ಮಾಡ್ತೀನಿ ನಾನು ಅದನ್ನ ಅಂತಂದೆ. ಅಯ್ಯೋ ಮಾಡಿಪ್ಪ ಅಂದ್ಬಿಟ್ಟು ಅವರು ನನಗೆ ಕೊಟ್ರು. ಅದನ್ನ ನಾನು ಒಂದು ರಾಗ ಸಂಯೋಜನೆ ಮಾಡಿ ಮುಂದೆ ಅದನ್ನ ಸಂಗೀತ ನಿರ್ದೇಶನ ಮಾಡಿದ್ದಲ್ದೇನೆ ಇನ್ಸ್ಟ್ರುಮೆಂಟೇಶನ್ ಮಾಡಿ ಸಂಶಯ ಅಂತ ನಾನೊಂದು 4 ಭಾಗಗಳ ಒಂದು ಕಿರುಚಿತ್ರವನ್ನ ಮಾಡಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಇದ್ದೆ.
ಅದಕ್ಕೆ ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಆ ಹಾಡನ್ನ ಧ್ವನಿಮುದ್ರಣ ಕೂಡ ಮಾಡಿದ್ದೀನಿ ನನ್ನದೇ ಧ್ವನಿಯಲ್ಲಿ. ಆದ್ರೆ ಕಾರಣಾಂತರಗಳಿಂದ ಅದು ಕೈಗೂಡ್ಲಿಲ್ಲ. ಹಾಡು ಮಾತ್ರ ಧ್ವನಿಮುದ್ರಣವಾಗಿ ಹಾಗೇ ಇದೆ. ಆ ಹಾಡನ್ನ ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬಯಸ್ತೀನಿ. ಅಗಲಿ ನಿನ್ನ ಬಾಳಲಾರೆ, ಮರೆತು ನಿನ್ನ ನಾನಿರಲಾರೆ. ಅಗಲಿ ನಿನ್ನ ಬಾಳಲಾರೆ, ಮರೆತು ನಿನ್ನ ನಾನಿರಲಾರೆ. ನೀನೇ ನನ್ನ ಜೀವವು, ನನ್ನ ಬಾಳ ದೈವವು. ನೀನೇ ನನ್ನ ಜೀವವು, ನನ್ನ ಬಾಳ ದೈವವು. ಅಗಲಿ ನಿನ್ನ ಬಾಳಲಾರೆ, ಮರೆತು ನಿನ್ನ ನಾನಿರಲಾರೆ. ನೀನೇ ನನ್ನ ಜೀವವು, ನನ್ನ ಬಾಳ ದೈವವು. ಅಗಲಿ ನಿನ್ನ ಬಾಳಲಾರೆ. ಕಣ್ಣ ಕಾಂತಿ ಕಾಣುವಾಸೆ, ಮೊಗದಿ ನಗುವ ನೋಡುವಾಸೆ. ಕಣ್ಣ ಕಾಂತಿ ಕಾಣುವಾಸೆ, ಮೊಗದಿ ನಗುವ ನೋಡುವಾಸೆ. ಕಣ್ಣ ಕಾಂತಿ ಮೊಗದಿ ನಗುವ ಕಂಡು ನನ್ನೆ ಮರೆಯುವ ಆಸೆ. ಅಗಲಿ ನಿನ್ನ ಬಾಳಲಾರೆ, ಮರೆತು ನಿನ್ನ ನಾನಿರಲಾರೆ. ನೀನೇ ನನ್ನ ಜೀವವು, ನಮ್ಮ ಬಾಳ ದೈವವು. ಅಗಲಿ ನಿಮ್ಮ ಬಾಳಲಾರೆ, ಮರೆತು ನಿಮ್ಮ ನಾನಿರಲಾರೆ. ನೀವೇ ನನ್ನ ಜೀವವು, ನನ್ನ ಬಾಳ ದೈವವು. ಅಗಲಿ ನಿಮ್ಮ ಬಾಳಲಾರೆ. ತುಂಬಾ ಉತ್ಸಾಹವಾಗಿ ಮತ್ತು ಒಳ್ಳೆ ಟ್ಯೂನ್ ಇದೆ ಮತ್ತು ಹಾಡಕ್ಕೆ ತುಂಬಾ ಹಿತವಾಗಿರುತ್ತೆ, ಕೇಳೋದಕ್ಕೆ ತುಂಬಾ ಚೆನ್ನಾಗಿ ಆಡಿದಿರಿ. ಧನ್ಯವಾದಗಳು. ಇದೊಂದು ಎಕ್ಸಾಂಪಲ್, ನಿಮ್ಮ ಒಂದು ಏನು ಟ್ಯೂನ್ ಹಾಕಿದಿರಿ, ಆ ಟ್ಯೂನ್ಗೆ ಸಂಗೀತ ಮಾಡಿದಿರಿ, ಹಾಡುಗಾರಿಕೆ ಮಾಡಿದಿರಿ, ಅದಕ್ಕೊಂದು ಎಕ್ಸಾಂಪಲ್ ಇದಾಗಿ ಅಂತ ಭಾವಿಸ್ಕೊಡ್ತೀನಿ. ಕನ್ನಡ ಚಿತ್ರದಲ್ಲಿ ಹಾಡುಗಳನ್ನ ತಾವು ಬರ್ತಾ ಇದ್ರಿ ಅಂತ ಗೊತ್ತಾಯ್ತು. ರೌಡಿ ಹೃದಯ, ದೌಲತ್ತು, ನಿಜ ನಮ್ಮ ಮನೆ, ಅವನೇ ಆಪ್ತಮಿತ್ರ, ತಿಕ್ಕಲು ಪುಕ್ಕಲು, ಇದು ಹಲವಾರು ಚಿತ್ರಗಳಿಗೆ ತಾವು ಸಂಗೀತ ನಿರ್ದೇಶನ ಹಾಡುಗಳನ್ನ ಬರ್ತಾ ಇದೆ ಅಂದ್ಬಿಟ್ಟು ಕನ್ನಡದಲ್ಲಿ ತೆಲುಗು ಒರಿಯಾ ಅಥವಾ ಭಾಷೆಗಳಿಗೆಲ್ಲ ತಾವು ಬರ್ತಾ ಇದೆ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಾನು ಸಂಗೀತ ನಿರ್ದೇಶಕನಾಗಿ ಮೊದಲು ಕೆಲಸ ಮಾಡಿದ್ದು ರೌಡಿ ಹೃದಯ ಅನ್ನೋ ಚಲನಚಿತ್ರಕ್ಕೆ. ನಾವು ಈವೆಂಟ್ಗಳನ್ನ ಮಾಡ್ತಾ ಇದ್ವಿ. ಅಂದ್ರೆ ಯಾವ್ದಾದ್ರು ಕಾರ್ಪೊರೇಟ್ ಆಫೀಸ್ಗಳಿಗೆ ಅವರ ಒಂದು ಗೆಟ್ ಟುಗೆದರ್ ಪಾರ್ಟಿಗಳಿಗೆ ವೆರೈಟಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಗಳನ್ನ ಕೊಡೋದು, ನಮ್ಮ ಕಲಾವಿದರನ್ನ ಕರ್ಕೊಂಡು ಹೋಗಿ ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಹಾಗೆ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ರು ಸ್ಟಿಲ್ ಫೋಟೋಗ್ರಾಫರ್ ವೆಂಕಟೇಶ್ ಅಂತ ಒಬ್ರು ಮಾಡೋರು, ಸ್ಟಿಲ್ಸ್ ಗಳನ್ನ ತೆಗಿಯೋರು. ಅವರು ನಮಗೆ ಪರಿಚಯ ಇದ್ದಿದ್ರಿಂದ ಅವರ ಸ್ನೇಹಿತರಾದಂತ ಶ್ರೀ ಶಿವಕುಮಾರ್ ಅಂತ, ಅವರು ಇಲ್ಲಿ ಮೈಸೂರಿನ ಕನ್ನೆಗೋಡನ ಕೊಪ್ಪು KG ಕೊಪ್ಪಲ್ ಕಡೆಯವರು. ಅವರು ಒಂದು ಚಲನಚಿತ್ರನ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಗೀತ ನಿರ್ದೇಶನ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಸರ್ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ ಅಂತಂದ್ರು. ಸೊ ಹಾಗೆ ಅವರು ವೆಂಕಟೇಶ್ ಅವರು ಶಿವಕುಮಾರ್ ಅಂತ ಅವ್ರನ್ನ ಕರ್ಕೊಂಬಂದ್ರು. ಶಿವಣ್ಣ ಅಂತ ನಾವು ಆತ್ಮೀಯತೆಯಿಂದ ಕರಿತೀವಿ, ಶಿವಣ್ಣ ಅಂತ. ಸೊ ಅವರು ನಾವು ಹಲವಾರು ಈವೆಂಟ್ಗಳನ್ನ ಮಾಡ್ತಾ ಇದ್ವಿ. ಕಾರ್ಪೊರೇಟ್ ಆಫೀಸ್ಗಳಿಗೆ ಅವರ ಆನ್ಯುಯಲ್ ಡೇಗಳಿಗೆ ಅಥವಾ ಗೆಟ್ ಟುಗೆದರ್ಗಳಿಗೆ ವೆರೈಟಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ನ ನಮ್ಮ ಕಲಾವಿದರನ್ನ ಕರ್ಕೊಂಡು ಹೋಗಿ ಅವರಿಂದ ವೆರೈಟಿ ಎಂಟರ್ಟೈನ್ಮೆಂಟ್, ಡ್ಯಾನ್ಸ್, ಮ್ಯೂಸಿಕ್, ಮ್ಯಾಜಿಕ್ ಶೋ ಈ ತರದನ್ನೆಲ್ಲ ಪ್ರೆಸೆಂಟ್ ಮಾಡುವಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ಅಲ್ಲಿ ಒಬ್ರು ಸ್ಟಿಲ್ ಫೋಟೋಗ್ರಾಫರ್ ವೆಂಕಟೇಶ್ ಅಂತ ಬರೋರು, ಅವರ ನಮ್ಗೆ ಪರಿಚಯ ಇತ್ತು. ಸೊ ಅವರು ತಮ್ಮ ಸ್ನೇಹಿತರಾದಂತಹ ಶಿವಕುಮಾರ್ ಅಂತ KG ಕೊಪ್ಪಳ ಕಡೆಯವರು, ಅವರು ಒಂದು ನಿರ್ದೇಶನ ಮಾಡ್ತಾ ಇದ್ದಾರೆ ಚಲನಚಿತ್ರ, ಅದಕ್ಕೆ ಸಂಗೀತ ನಿರ್ದೇಶಕರು ಬೇಕು ಅಂತಂದ್ಬಿಟ್ಟು ಅವ್ರನ್ನ ನಮ್ಮ ಮನೆ ಕರ್ಕೊಂಡ್ಬಂದು ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿದ ಮೇಲೆ ರೌಡಿ ಹೃದಯ ಅಂತ ನಾನೊಂದು ಸಿನಿಮಾ, ರೌಡಿ ಶಿವ ಅಂತ ಹೆಸರಿಟ್ಕೊಂಡಿದ್ರು ಮೊದಲು ಅವರು,
ಶಿವಣ್ಣ ಅಂತ ನಿರ್ದೇಶಕರು. ಆಮೇಲೆ ಅದು ರೌಡಿ ಹೃದಯ ಅಂತ ಆಯ್ತು. ಆ ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿಕೊಡಿ ನೀವು ಹಾಡುಗಳಿಗೆ ಅಂತ ಅಂದ್ರು. ತಮ್ಮ ಪ್ರೊಡ್ಯೂಸರ್ ಆದಂತಹ ಸುರೇಶ್ ಭಾರದ್ವಾಜ್ ಮತ್ತು ಸುಂದರ್ ಅವರನ್ನು ಕರ್ಕೊಂಬಂದ್ರು. ಸೊ ಕರ್ಕೊಂಬಂದು ಅವರು ಕಥೆಗಳನ್ನ ಹೇಳಿದ್ಮೇಲೆ ಅದು ನನ್ನ ಮೊದಲ ಶುರು ಮಾಡಿದ್ದು. ಅದರಲ್ಲಿ 4 ಹಾಡುಗಳಿತ್ತು. 4 ಹಾಡುಗಳನ್ನ ಶಿವಣ್ಣ ಅವರೇ ಅಂದ್ರೆ ನಿರ್ದೇಶಕರಾದಂತಹ ಶಿವಕುಮಾರ್ ಅವರೇ ರಚನೆ ಮಾಡಿದ್ರು. ಅದಕ್ಕೆ ನಾನು ಟ್ಯೂನ್ ಮಾಡಿದೆ. ಆ 4 ಹಾಡು ಅಲ್ಲದೇನೆ ಇನ್ನೂ ಒಂದು ಹಾಡು ಮಾಡಬೇಕು ಅನ್ನುವ ಒಂದು ಯೋಚನೆ, ಅಂದ್ರೆ ಡ್ಯುಯೆಟ್ ಸಾಂಗ್ ಅನ್ನೋದು ಇರಲಿಲ್ಲ ಮೂಲ ಇದರಲ್ಲಿ ಪ್ಲಾನಿಂಗ್ ನಲ್ಲಿ. ಸೊ ಅದು ನಮ್ಮ ನಿರ್ಮಾಪಕರಾದಂತಹ ಸುರೇಶ್ ಭಾರದ್ವಾಜ್ ಅವರಿಗೆ ಬಂದಾಗ ಒಂದು ಡ್ಯುಯೆಟ್ ಅನ್ನ ನೀವೇ ಮಾಡಿ ಅಂತಂದ್ರು. ಸೊ ಆಗ ನಾನು ಒಂದು ಡ್ಯುಯೆಟ್ ಸಾಂಗ್ ಅನ್ನ ಟ್ಯೂನ್ ಮಾಡಿ ಲಿರಿಕ್ಸ್ ಅನ್ನ ನಾನೇ ಬರೆದೆ ಅದಕ್ಕೆ. ಅದನ್ನ ಸೇರಿಸಿ ಒಟ್ಟು 5 ಹಾಡುಗಳಾಯ್ತು. ಸೊ ಈ ಹಾಡುಗಳನ್ನ ನಾನು ಹಾಡಿಸಿರೋದು ದ ಗ್ರೇಟ್ SP ಬಾಲಸುಬ್ರಹ್ಮಣ್ಯಂ ಸರ್, ಮತ್ತೆ ಚಿತ್ರಾ ಮೇಡಮ್, ರಾಜೇಶ್ ಕೃಷ್ಣನ್, ಗುರುರಾಜ್ ಹೊಸಕೋಟಿ ಇವ್ರುಗಳ ಕೇಳಿ ನಾನು ನನ್ನ ನಿರ್ದೇಶನದಲ್ಲಿ ಆ ರೌಡಿ ಹೃದಯ ಚಲನಚಿತ್ರಕ್ಕಾಗಿ ಹಾಡು ಹೇಳಿಸಿದೆ. ಹಾಡುಗಳು ಅದ್ಭುತವಾಗಿ ಬಂತು. ಬಹಳ ತುಂಬಾ ಚೆನ್ನಾಗಿ ಮೆಚ್ಕೊಂಡ್ರು. 4 ಹಾಡುಗಳಿತ್ತು, 5 ಹಾಡುಗಳಿತ್ತು ಒಟ್ಟು ಸಿನಿಮಾದಲ್ಲಿ. ಅದು ನಾನು ಮೊದಲು ನಿರ್ದೇಶನ ಮಾಡಿದಂತಹ ಚಿತ್ರ. ಅದಾದ ಮೇಲೆ ದೌಲತ್ ಅನ್ನೋ ಒಂದು ಸಿನಿಮಾಗೆ ನಮ್ಮ ಸ್ನೇಹಿತರಾದಂತಹ ಶ್ರೀಯುತ ಮನೋಹರ್ ಅವರು ಬಂದು ಕೇಳಿದ್ರು. ಗಂಗಾಧರ್ ಅಂತ ನಿರ್ದೇಶಕರು. ಅದಕ್ಕೆ ನಾನು 5 ಹಾಡುಗಳನ್ನ ಟ್ಯೂನ್ ಮಾಡಿದೆ. ಟ್ಯೂನಿಂಗ್ ಎಲ್ಲ ಆಯ್ತು, ಆದ್ರೆ ಕಾರಣಾಂತರಗಳಿಂದ ಸಿನಿಮಾ ಟೇಕ್ ಆಫ್ ಆಗ್ಲಿಲ್ಲ. ಅದು ಅರ್ಧಕ್ಕೆ ನಿಂತು ಹೋಯ್ತು. ಅದು ಶೂಟಿಂಗೇ ಶುರುವಾಗಲಿಲ್ಲ. ಸ್ಕ್ರಿಪ್ಟ್ ವರ್ಕ್ ಆಯ್ತು, ಮುಹೂರ್ತ ಆಯ್ತು, ಒಂದಿಷ್ಟು ಶೂಟಿಂಗ್ ಮಾಡಿದ್ಮೇಲೆ ನಿಲ್ಲಿಸ್ಬಿಟ್ರು. ಮುಂದುವರ್ಸಕ್ ಆಗ್ಲಿಲ್ಲ ಅವ್ರಿಗೆ. ಏನೇನೋ ಕಾರಣಗಳು ಬಂತು, ಹಾಗಾಗಿ ಅದು ಮುಂದುವರಿಲಿಲ್ಲ. ಹಾಗಾಗಿ ಆ ಚಿತ್ರ ಹೊರಗೆ ಬರಲಿಲ್ಲ. 5 ಸಾಂಗ್ ಟ್ಯೂನ್ ಮಾಡ್ಕೊಂಡಿದ್ದೀನಿ, ಹಾಗೆ ಇದೆ ಅದು. ಸೊ ಅದು ಆಮೇಲೆ ನಾನು ಬೇರೆ ಚಲನಚಿತ್ರಗಳು ಅಂದ್ರೆ ತಿಕ್ಲು ಪುಕ್ಲು ಅಂತ ನಮ್ಮ ಸ್ನೇಹಿತರಾದಂತಹ ರಾಜು ಅವರು ನಿರ್ದೇಶನ ಮಾಡಿದಂತಹ ಚಿತ್ರ. ಅದರಲ್ಲಿ ಹಾಡುಗಳಿಲ್ಲ, ಬರೀ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಸರೌಂಡ್ ಸೌಂಡು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲವನ್ನು 5.1 ಎಲ್ಲ ನಾನು ಜವಾಬ್ದಾರಿಯಿಂದ ಮಾಡಿದ್ದೀನಿ ಅದಕ್ಕೆ, ತಿಕ್ಲು ಪುಕ್ಲು ಅನ್ನೋ ಚಲನಚಿತ್ರಕ್ಕೆ. ಆಮೇಲೆ ಅವನೇ ಆಪ್ತ ಮಿತ್ರ ಅಂತ ಮಾ ವೆಂಕಟೇಶ್ ಅಂತ ಪತ್ರಕರ್ತರು ಅವರು ನಿರ್ದೇಶನ ಮಾಡಿದಂತಹ ಚಿತ್ರ. ಅದರಲ್ಲಿ 2 ಹಾಡುಗಳಿದ್ವು. ಆ 2 ಹಾಡುಗಳು, ಒಂದು ಹಾಡನ್ನ ಗುಬ್ಬಿಗೂಡು ರಮೇಶ್ ಅವರು ರಚನೆ ಮಾಡಿದ್ದಾರೆ, ಒಂದು ಡ್ಯುಯೆಟ್ ಸಾಂಗ್ ಅನ್ನ. ಆ ಡ್ಯುಯೆಟ್ ಸಾಂಗ್ ನ ನಾನು ಅನನ್ಯ ಭಟ್ ಮತ್ತೆ ಜುಬಿನ್ ಪಾಲ್ ಅವ್ರ ಕೈಲಿ ಹಾಡಿಸ್ದೆ. ಇನ್ನೊಂದು ಹಾಡು ಅದು ಒಂದು ಸಾರ್ಟ್ ಆಫ್ ಐಟಮ್ ಸಾಂಗ್. ಅದು ಆ ಐಟಮ್ ಸಾಂಗ್ ನಲ್ಲಿ ಇಂದು ನಾಗರಾಜು ಮತ್ತೆ ನಾನ್ ಹಾಡಿದೀವಿ ಆ ಹಾಡನ್ನ. ಅದು ಅವನೇ ಆಪ್ತ ಮಿತ್ರ ಚಲನಚಿತ್ರದಲ್ಲಿ. ಅದಾದ್ಮೇಲೆ ನಿಂಗರಾಜು ಅಂತ, ಈ ಗೋರಾ ನಿಂಗರಾಜು ಅಂತ ಕರಿತೀವಿ, ಆ ನಿಂಗರಾಜು ಅವರು ನಿರ್ದೇಶನ ಮಾಡಿದಂತಹ ಇದು ನನ್ನ ಮನೆ ಚಲನಚಿತ್ರದಲ್ಲಿ ಒಟ್ಟು 4 ಹಾಡು ಮಾಡಿದೆ. ಆದ್ರೆ ಉಪಯೋಗ ಮಾಡ್ಕೊಂಡಿದ್ದು 2 ಹಾಡು ಮಾತ್ರ. ಆ 2 ಹಾಡಲ್ಲೂ ನಾನೇ ಹಾಡಿದ್ದೀನಿ. ಜೊತೆಗೆ ಅಶ್ವಿನಿ ಅಂತ ಮೈಸೂರಿನ ಹುಡುಗಿ, ಅವಳ ಕೇಳು ಹಾಡಿಸಿದ್ದೀನಿ. ಒಂದು ಡ್ಯುಯೆಟ್, ಒಂದು ಐಟಮ್ ಸಾಂಗು, 2 ಮಾತ್ರ ಸಿನಿಮಾದಲ್ಲಿ ಯೂಸ್ ಮಾಡಿರೋದು. ವೆಂಕಟರಮಣ, ಬಿದರಗೂಡು ವೆಂಕಟರಮಣ ಅವರ ನಿರ್ಮಾಣ ಮಾಡಿದಂತಹ ಇದು ನನ್ನ ಮನೆ ಅನ್ನುವ ಒಂದು ಚಲನಚಿತ್ರ. ಅದಾದ್ಮೇಲೆ ಆ ಪೊನ್ನುಕಾಡಿ ಎಸ್ಟೇಟ್ ಅಂತ ಒಂದು ಕೊರವ ಚಿತ್ರ. ಅದು ವಿನು ಮಹೇಶ್ ಅಂತ ಮಡಿಕೇರಿನಲ್ಲಿದ್ದಾರೆ, ಅವ್ರದ್ದು ಚಲನಚಿತ್ರ. ಅದಕ್ಕೆ ಸಹ ನಾನು ಸಂಗೀತವನ್ನ ಮಾಡಿದೆ. ಅದರಲ್ಲಿ ಹಾಡು ಸಹ ಹಾಡಿದ್ದೀನಿ ನಾನು. ಕೊಡವ ಭಾಷೆ ಚಲನಚಿತ್ರ ಆದ್ರೂ ಕನ್ನಡದ ಹಾಡುಗಳಿದ್ವಿ ಅದರಲ್ಲಿ. ಸೊ ಹಾಗಾಗಿ ಅದನ್ನ ನಾನು ಹಾಡಿದೆ, ನಾನು ಸಂಗೀತ ನಿರ್ದೇಶನ ಮಾಡಿದೆ. ಮತ್ತೆ ಮುಂದೆ ಅದೇ ವಿನು ಮಹೇಶ್ ಅವ್ರದೇ ತುಳು ಚಲನಚಿತ್ರ ಒಂದು ಮಾಡಿದ್ರು. ಸುನಿಲ್ ಪೂಜಾರಿ ಮತ್ತೆ ಅವರು ಇಬ್ರು ಸೇರ್ಕೊಂಡು ಮಾಡಿದಂತಹ ಚಿತ್ರ ಧನಿಕ್ಲೇನ ಜೋಕ್ಲು ಅಂತ. ಆ ಧನಿಕ್ಲೇನ ಜೋಕ್ಲು ಚಿತ್ರಕ್ಕೆ ನಾನು ಸಂಗೀತ ನಿರ್ದೇಶನ ಮಾಡಿ 4 ಹಾಡುಗಳನ್ನ ಮಾಡಿದೆ. ಅದರಲ್ಲೂ ಸಹ ನಾನು ಅನನ್ಯ ಭಟ್ಕಲ್ಲಿ ಹಾಡಿಸಿದ್ದೀನಿ. ಮತ್ತೆ ಒಂದು ತುಳು ಹಾಡನ್ನ ನಾನೇ ಹಾಡಿದ್ದೀನಿ ಸಹ. ತುಳು ನಂಗೆ ಬರಲ್ಲ, ಆದ್ರೆ ತುಳು ಕನ್ನಡದಲ್ಲಿ ಬರ್ಕೊಂಡು ನಾನು ಒಂದು ತುಳು ಗೀತೆನ ನಾನೇ ಹಾಡಿದ್ದೀನಿ ಸಹ ಧನಿಕ್ಲೇನ ಜೋಕ್ಲು ಚಲನಚಿತ್ರದಲ್ಲಿ. ಈಗ ನಿಂಗರಾಜು ಅವರು ಮಾನ ಅಂತ ಒಂದು ಚಲನಚಿತ್ರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನನ್ನ ಕೇಳಿದ್ದಾರೆ. ಇನ್ನು ಪ್ರಾರಂಭ ಆಗಿಲ್ಲ, ಸದ್ಯದಲ್ಲೇ ಆಗಬಹುದು ಅನ್ನೋ ನಿರೀಕ್ಷೆನಲ್ಲಿ ನಾನಿದ್ದೀನಿ. ಈ ಸಿನಿಮಾ ಹಾಡುಗಳೆಲ್ಲ ಆಗದ್ಮೇಲೆ ತಾವು ಡಿವೋಷನಲ್ ಸಾಂಗಿಗೆ ಆಡಿಯೋ ಮತ್ತು ವಿಡಿಯೋ
ಆಲ್ಬಮ್ಗಳನ್ನ ಮಾಡ್ತಾ ಇದ್ರಿ. ಸಿಡಿಲಗಿರಿ, ದೀಪಾವಳಿ ವೈಭವ, ಜಯಲಕ್ಷ್ಮಿ, ನರಸಿಂಹ, ಪುತ್ತೂರು ಮಹಿಮೆ ಈ ತರ ತಾವು ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಬಿಡದಿನಲ್ಲಿ ಒಂದು ಸಣ್ಣ ಮಠ ಇದೆ, ಅಮೃತಮಯಿ ಅಂತ. ಒಬ್ರು ಮಾತೆ ಆ ಮಠವನ್ನ ನಡೆಸ್ತಾ ಇದ್ರು. ಅವರು ಆಕಾಶವಾಣಿ ಕಲಾವಿದರಾಗಿದ್ರು. ಅಲ್ಲಿ ಅದಾದ್ಮೇಲೆ ಅವರು ಸನ್ಯಾಸಾಶ್ರಮವನ್ನ ಸ್ವೀಕರಿಸಿ ಅಲ್ಲಿ ಬಿಡದಿ ಹತ್ರ ಎಲ್ಲೋ ಒಂದು ಆಶ್ರಮವನ್ನ ನಡೆಸ್ತಾ ಇದ್ರು, ಮಾತಾ ಅಮೃತಮಯಿ ಅಂತ. ಅವರು ಲಕ್ಷ್ಮೀ ನರಸಿಂಹ ಸ್ವಾಮಿ ಮೇಲೆ 4 ಹಾಡುಗಳನ್ನ ಮಾಡಬೇಕು ಅಂತ ನನ್ನ ಹತ್ರ ಬಂದ್ರು. ಜಯ ಜಯ ಲಕ್ಷ್ಮೀ ನರಸಿಂಹ ಅಂತನೋ ಹೆಸರಲ್ಲಿ ಒಂದು ಸಿಡಿಯನ್ನ ನಾನು ಮಾಡಿಕೊಟ್ಟೆ. ಅದು ಲಹರಿ ಕಂಪನಿಯವರು ರಿಲೀಸ್ ಮಾಡಿದ್ದಾರೆ, ಜಯ ಜಯ ಲಕ್ಷ್ಮೀ ನರಸಿಂಹ ಅಂತ. ಅದರಲ್ಲಿ ರಮೇಶ್ ಚಂದ್ರ ಅವ್ರು ಹಾಡಿದ್ದಾರೆ, ಮತ್ತೆ ಮಾತಾ ಅಮೃತಮಯಿ ಅವರೂ ಸಹ ಹಾಡಿದ್ದಾರೆ. 4 ಗೀತೆಗಳು, ಅದು ಡಿವೋಷನಲ್ ಸಾಂಗ್ಸು. ಅದು ಸಿಡಿ ಆಗಿ ರೂಪ ತಾಳಿದೆ ಅದು. ಅದಲ್ಲದೇನೆ ಬೆಟ್ಟದಪುರದ ಶ್ರೀಯುತ ಪ್ರಸನ್ನ ಅನ್ನೋರು ಒಂದಷ್ಟು ಹಾಡುಗಳನ್ನ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ, ಬೆಟ್ಟದಪುರದ ದೇವರು ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಮೇಲೆ ಬರೆದಿದ್ರು ಒಂದಷ್ಟು ಹಾಡುಗಳನ್ನ. ಆ ಹಾಡುಗಳನ್ನ ನನ್ನ ಬಳಿ ತಂದಾಗ ನಾನು ಅದಕ್ಕೆ ಟ್ಯೂನ್ ಮಾಡಿ ಅದನ್ನ ನಾನು ರೆಕಾರ್ಡ್ ಮಾಡಿ ಮ್ಯೂಸಿಕ್ ಮಾಡಿ ಕೊಟ್ಟೆ. ನಾನು ಹಾಡಿದ್ದೀನಿ. ಆಮೇಲೆ ನಮ್ಮ ನಿತಿನ್ ರಾಜಾರಾಮ ಶಾಸ್ತ್ರಿಕೆಲ್ಲ ಹಾಡಿಸಿದ್ದೀನಿ. ರಮೇಶ್ ಚಂದ್ರ ಹಾಡಿದ್ದಾರೆ. ಅನನ್ಯ ಭಟ್ಟು ಒಂದು ಜಾನಪದ ಗೀತೆಯನ್ನ ಹಾಡಿದಾಳೆ. ಬಹಳ ಚೆನ್ನಾಗಿ ಬಂದಿದೆ ಹಾಡುಗಳು. ಅದನ್ನ ಮುಂದೆ ನಮ್ಮ ಪ್ರಸನ್ನ ಅವರೇನೆ, ಬೆಟ್ಟದಪುರದ ಪ್ರಸನ್ನ ಅವರೇನೆ ವಿಡಿಯೋ ಸಹ ಮಾಡಿಸಿದ್ದಾರೆ. 8 ಹಾಡುಗಳು ಸಹ ವಿಡಿಯೋ ರೂಪದಲ್ಲಿ ಲಭ್ಯವಿವೆ. ಯೂಟ್ಯೂಬ್ ನಲ್ಲಿ ಬಹುಶಃ ಸಿಗುತ್ತೆ, ಅದು ಆ ಹಾಡುಗಳನ್ನ ನೋಡಬಹುದು. ಬಹಳ ಚೆನ್ನಾಗಿ ಬಂತು ಅಂತ ಹೇಳಿದ್ದಾರೆ. ಈಗ ತಾವು ಮೊದಲು ಸಿನಿಮಾ ಸಂಗೀತಕ್ಕೆ ಹಾಡುಗಾರ ಬರ್ತಾ ಇದ್ರಿ, ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದ್ರಿ, ಆಮೇಲೆ ಡಿವೋಷನ್ ಸಾಂಗ್ಗೆ ದೇವ್ರ ನಾಮಗಳಿಗೆ ಆಲ್ಬಮ್ ಮಾಡ್ತಾ ಇದ್ರಿ. ಅದಾದ್ಮೇಲೆ ತಮ್ಮ ಒಂದು ದೃಷ್ಟಿ ಚಿತ್ರ ಮಾಡೋದ ಕಡೆಗೆ ಹೋಗ್ತು ಸ್ವಲ್ಪ. ಅದಲ್ಲಿ ಶಾರ್ಟ್ ಮೂವೀಸು, ಕಿರುಚಿತ್ರ, ಡಾಕ್ಯುಮೆಂಟ್ರಿ ನಿರ್ಮಾಣದ ಬಗ್ಗೆ ತಾವು ಅಂತ ಆ ಕಡೆಗೆ ಹೊರತು. ಇದ್ರ ಬಗ್ಗೆ ತಾವು ಹರಿದ್ವಾರ, ನೀರು ಉಳಿಸಿ, ಸ್ವಚ್ಛ ಮೈಸೂರು, ನೀರು ಉಳಿಸಿ ಅಭಿಯಾನ, ಮಲ್ಲಾರ ಪುಟ್ಟಯ್ಯ, ಈ ತರದೆಲ್ಲ ಕಿರುಚಿತ್ರಗಳನ್ನ ಮಾಡ್ತಾ ಬಂದ್ರಿ. ಅದ್ರ ಬಗ್ಗೆ ತಮ್ಗೆ ತಿಳಿಸ್ಕೊಡಿ ಸರ್ ಸ್ವಲ್ಪ. ಅಂದ್ರೆ ಈ ಕೆಲವು ಸರ್ಕಾರಿ ಸಂಸ್ಥೆಗಳಿಂದ, ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಏನು ಅಂದ್ರೆ ಮೈಸೂರು ನಿರ್ಮಲವಾಗಿರ್ಬೇಕು, ನಮ್ಮ ಊರು ನೈರ್ಮಲ್ಯತೆಯಿಂದ ಕೂಡಿರ್ಬೇಕು ಅನ್ನೋದು. ಸೊ ನಿರ್ಮಲ ಮೈಸೂರು ಅನ್ನೋ ಒಂದು ಪ್ರಾಜೆಕ್ಟ್ ಇತ್ತು. ಅವಾಗ ಕಾರ್ಪೊರೇಷನ್ ಅಲ್ಲಿ ಕಮಿಷನರ್ ಆಗಿ ಚಂದ್ರಶೇಖರ್ ಅಂತ ಇದ್ರು. ಅವರು ನಮ್ಮ ಮೇಲೆ ವಿಶ್ವಾಸನ ಇಟ್ಟು ನಿರ್ಮಲ ಮೈಸೂರು ಅನ್ನೋ ಒಂದು ಕಾರ್ಯಕ್ರಮವನ್ನ ಮೈಸೂರು ಆಕಾಶವಾಣಿಗಾಗಿ ಅದನ್ನ ಮಾಡಿಸ್ಕೊಂಡ್ರು. ಸೊ ಅದೇ ಸಂದರ್ಭದಲ್ಲಿ ಅಲ್ಲೇ ಕಾರ್ಪೊರೇಷನ್ ಅಲ್ಲಿ ಇದ್ದಂತಹ ಶ್ರೀಯುತ ರಾಮಚಂದ್ರ ಅಂತ ಅನ್ಕೋತೀನಿ, ಅವರ ಒಂದು ಕೇಳಿದ್ರಿಂದ ನೀರು ಪೋಲಾಗಬಾರದು, ನೀರನ್ನ ಉಳಿಸಿ ಅನ್ನುವ ಒಂದು ಸಂದೇಶವನ್ನ ಬಿತ್ತರಿಸಬೇಕು ಅನ್ನುವಂತಹ ಒಂದು ಸಣ್ಣ ಒಂದು ಕಿರುಚಿತ್ರವನ್ನು, ಒಂದು 5 ನಿಮಿಷದ ಒಂದು ಕಿರುಚಿತ್ರವನ್ನ ಮಾಡ್ಕೊಡಿ ಅಂತ ಕೇಳಿದ್ರು. ಸೊ ನೀರು ಉಳಿಸಿ ಅನ್ನುವಂತ ಒಂದು ಚಿತ್ರವನ್ನ ಮಾಡಿಕೊಟ್ಟೆ. ನಿರ್ಮಲ ಮೈಸೂರು ಬಗ್ಗೆನೂ ಒಂದು ಕಿರುಚಿತ್ರವನ್ನ ಹರಿದ್ವರ್ಣ ಅಂತ. ಹರಿದ್ವರ್ಣ ಅನ್ನೋದು ಒಂದು ಅಂದ್ರೆ ನೇಚರ್ ಅನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು, ನೇಚರ್ ಅನ್ನೋದು ಬಹಳ ಮುಖ್ಯ. ಗಾಳಿ, ನೀರು ಇವೆಲ್ಲವೂ ಎಷ್ಟು ನಾವು ಕಾಪಾಡ್ಕೊಂಡ್ರು ಅಷ್ಟು ನಮ್ಮ ಮುಂದಿನ ತಲತಲಾಂತರಗಳಿಗೆ ಒಳ್ಳೆಯದು ಅನ್ನುವಂತ ಒಂದು ಸಂದೇಶವನ್ನ ಸಾರುವಂತಹ ಒಂದು ಕಿರುಚಿತ್ರ. ಹಾಗೆ ಮಲ್ಲಾರ ಪುಟ್ಟಯ್ಯ ಅಂತ ಹೇಳಿದ್ರಲ್ಲ, ಅದೇನು ಅಂತಂದ್ರೆ ಈ ಒಮ್ಮೆ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರು ದಸರಾ ಇನಾಗ್ಯುರೇಷನ್ ಅನ್ನ ಒಬ್ಬ ರೈತರ ಕೈಯಲ್ಲಿ ಮಾಡಿಸ್ಬೇಕು ಅಂತನ್ಬಿಟ್ಟು ಮೈಸೂರು ಭಾಗದ ಯಾವುದೋ ಒಂದು ಹಳ್ಳಿನಲ್ಲಿದ್ದಂತ ಮಲ್ಲಾರ ಪುಟ್ಟಯ್ಯ ಅನ್ನುವ ಒಬ್ಬ ಪ್ರಗತಿಪರ ರೈತರ ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ರು. ಮೈಸೂರು ದಸರಾ ಉದ್ಘಾಟನೆನ ಚಾಮುಂಡಿ ಬೆಟ್ಟದಲ್ಲಿ ಮಾಡಿದವರು ಮಲ್ಹಾರ ಪುಟ್ಟಯ್ಯ. ಆ ಸಂದರ್ಭದಲ್ಲಿ ನಾನು ವಾರ್ತಾ ಇಲಾಖೆಗಾಗಿ ಮಲ್ಹಾರ ಪುಟ್ಟಯ್ಯ ಅವರ ಮೇಲೆ ಒಂದು ಸಾಕ್ಷ್ಯ ಚಿತ್ರವನ್ನ ಮಾಡಿಕೊಟ್ಟಿದ್ದೆ ವಾರ್ತಾ ಇಲಾಖೆಗಾಗಿ. ಅದಾದ್ಮೇಲೆ ಭಾಗವಯ್ಯ, ಮಾಹಿತಿ ಗೀತೆಗಳು, ಹನಿ ಹನಿ, ಅವೆಲ್ಲ ಹೌದು, ಅವೆಲ್ಲ ವಾರ್ತಾ ಇಲಾಖೆಗಾಗಿ ಮಾಡಿದಂತಹ ಹಲವಾರು ಗೀತೆಗಳು. ಜನಾರ್ದನ್ ಜನ್ನಿ ಸರ್ ಅವರು ಅವರೆಲ್ಲ ಹಾಡಿದ್ದಾರೆ. ಆಮೇಲೆ ಬಿಳಿಕೆರೆ ಮಂಜುನಾಥ್ ಅವ್ರು ಇವಾಗಿಲ್ಲ, ಅವರು ರಂಗಾಯಣದ ಪರವಾಗಿ ಬಂದು ಇಲ್ಲಿ ಹಲವಾರು ಗೀತೆಗಳನ್ನ ನನ್ನಿಂದ ಮಾಡಿಸ್ಕೊಂಡಿದ್ದಾರೆ. ಹಾಗೆ ಬಸವರಾಜ್ ದೇವನೂರ್ ಅವರು ಸಹ ನನ್ನ ಹತ್ರ
ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಹಳಷ್ಟು ಕೆಲಸಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಅನ್ನದಾತ ಚೇತನ ರಾಧಾಕೃಷ್ಣ, ಅಭಿವೃದ್ಧಿಯ ಕನಸುಗಾರ, ಮೈಸೂರು ನಗರ ಜ್ಞಾನ, ಸಾಂಪ್ರದಾಯಿಕ ಮದುವೆ ಮಲೆನಾಡಿನ ಒಕ್ಕಲಿಗರ ಜನಾಂಗ, ಇದೆಲ್ಲ ತಾವು ಮಾಡಿದ್ದೀರಿ ತಾವು. ಅಂದ್ರೆ ಅದೇ ಹೇಳಿದ್ನಲ್ಲ, ಬೇರೆ ಬೇರೆಯವರು ಇವಾಗ ಅನ್ನದಾತ ಅನ್ನೋದು ಕೃಷಿ ಇಲಾಖೆಗಾಗಿ ಮಾಡಿದಂತಹ ಚಲನಚಿತ್ರ. ಇದು ಏನು ಮಲೆನಾಡಿನ ಮದುವೆ, ಇದನ್ನ ಒಕ್ಕಲಿಗರ ಮದುವೆ, ಅದನ್ನ ಮಹೇಶ್ ನಂಜಯ್ಯ ಅಂತ ನಮ್ಮ ಆತ್ಮೀಯರು, ಅವರು ಸಿನಿಮಾ ನಿರ್ಮಾಪಕರು ಸಹ, ಅವ್ರಿಗಾಗಿ ಮಾಡಿದಂತಹ ಒಂದು ಕಿರುಚಿತ್ರ. ಸೊ ಇವುಗಳನ್ನೆಲ್ಲ ಮಾಡ್ಕೊಟ್ಟಿದ್ದೀನಿ ಅವ್ರವ್ರಿಗೆ. ಇದೆಲ್ಲ ನೀವು ತಾವು ಮಾಡಿದ್ದಲ್ಲ, ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ರಿ. ಇದು ದೂರದರ್ಶನದಿಂದ ನಿವೃತ್ತಿ ಆದ್ಮೇಲೆ ಇದೆಲ್ಲ ತಾವು ಮಾಡಿದ ತಾವು? ದೂರದರ್ಶನದಿಂದ ನಿವೃತ್ತಿ ಅಂತಲ್ಲ, 2002 ಅಥವಾ 2003 ಆ ಟೈಮ್ ನಲ್ಲಿ ಏನಾಯ್ತು ಅಂತಂದ್ರೆ, ನಾನು ಸೇರಿದಾಗ ದೂರದರ್ಶನ 1986 ಹೇಳಿದ್ನಲ್ಲ, ಅವಾಗ ಇದ್ದಿದ್ದು ಒಂದೇ ದೂರದರ್ಶನ, ಒಂದೇ ಇದ್ದಿದ್ದು. ಜನರಿಗೆ ಆಪ್ಷನ್ಸ್ ಇರಲಿಲ್ಲ. ದೂರದರ್ಶನದಲ್ಲಿ ಏನು ಬಂದ್ರು ಅದನ್ನ ಜನ ಆಸೆಯಿಂದ ಆಸಕ್ತಿಯಿಂದ ನೋಡ್ತಾ ಇದ್ರು. ಅದು ನಿಮಗೆ ಕೃಷಿ ದರ್ಶನ್ ಬೇಕೋ ಬೇಡವೋ, ಅಥವಾ ನಿಮಗೆ ಕೃಷಿ ಕಾರ್ಯಕ್ರಮಗಳು ಬೇಕೋ ಬೇಡವೋ, ಅಥವಾ ನಿಮಗೆ ಮಕ್ಕಳ ಕಾರ್ಯಕ್ರಮ ಬೇಕೋ ಬೇಡವೋ, ಆದ್ರೆ ಮನೆಯಲ್ಲಿ ಯಾವಾಗ್ಲೂ ಬೆಂಗಳೂರು ದೂರದರ್ಶನ ಆನಾಗೇ ಇರ್ತಾ ಇತ್ತು, ಕಾರ್ಯಕ್ರಮಗಳು ಬರ್ತಾನೆ ಇತ್ತು. ಆದ್ರೆ ಮುಂದೆ ಏನಾಯ್ತು, ಈ ಪ್ರೈವೇಟ್ ಚಾನೆಲ್ಗಳು ಪ್ರಾರಂಭ ಆಯ್ತು. ಉದಯ ಟಿವಿ, ಕಸ್ತೂರಿ ಟಿವಿ, ಸುವರ್ಣ ಟಿವಿ, ಹೀಗೆ ಈಗ ಇನ್ನೂ ಮಲ್ಟಿಪ್ಲೈ ಆಗ್ಬಿಟ್ಟಿದೆ ಬೇಕಾದಷ್ಟು ಈಗ. ಸೊ ಹಾಗೆ ಆ ಚಾನೆಲ್ಗಳು ಬಂದಾಗ ಏನಾಯ್ತು, ನಮ್ಮ ದೂರದರ್ಶನದಲ್ಲಿ ಸ್ವಲ್ಪ ವ್ಯೂವರ್ಶಿಪ್ ಡಿಸ್ಟ್ರಿಬ್ಯೂಷನ್ ಆಗಕ್ಕೆ ಶುರುವಾಯ್ತು. ಎಲ್ಲ ಚಾನೆಲ್ಗಳಿಗೆ ಅದು ಹಂಚೋದಿಕ್ಕೆ ಶುರುವಾಯ್ತು. ಹಾಗೆ ಹಂಚೋದಿಕ್ಕೆ ಶುರುವಾದಾಗ ನ್ಯಾಚುರಲಿ TRP ಅನ್ನೋದು ಕೆಲವು ಕಾರ್ಯಕ್ರಮಗಳಿಗೆ ಡ್ರಾಪ್ ಆಗ್ತಾ ಬರುತ್ತೆ. ಸೊ ಹಾಗೆ ಇದ್ದಾಗ ದೂರದರ್ಶನದಲ್ಲಿ ಉದ್ಘೋಷಣೆಗಳ ಅವಶ್ಯಕತೆ ಬೇಡ ಅಂತ ಅವರಿಗೆ ಫೀಲ್ ಆಗ್ತಕ್ ಬಂತು. ಸೊ ಆ ಸಂದರ್ಭದಲ್ಲಿ ಇನ್ನು ಅಲ್ಲಿ ಇದ್ದು ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಅಲ್ಲಿ ಬಿಟ್ಟು ಬರ್ಬೇಕಾಯ್ತು, ದೂರದರ್ಶನ ಬಿಡಬೇಕಾಯ್ತು. ಬಿಕಾಸ್ ಅಲ್ಲಿಂದ ನನಗೆ ಬೇರೆ ಚಾನೆಲ್ಗಳಿಗೆ ನಾನು ಹೋಗ್ಲಿಲ್ಲ, ದೂರದರ್ಶನ್ಗೆ ಅಂಟ್ಕೊಂಡಿದ್ದೆ ನಾನು. ನನ್ನ 1986 ಇಂದ 2002 ವರ್ಗು ದೂರದರ್ಶನಲ್ಲೇ ಅಂಟ್ಕೊಂಡಿದ್ದೆ ನಾನು. ಬೇರೆ ಯಾವ ಚಾನೆಲ್ ಕಡೆಗೂ ನನ್ನ ಗಮನನ ನಾನು ಕೊಟ್ಟಿರ್ಲಿಲ್ಲ, ಆಮೇಲೂ ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಹಾಗಾಗಿ ನಾನು ದೂರದರ್ಶನ್ಗೆನೆ ನಾನು ಇದಾಗಿದ್ದೆ. ಸೊ ದೂರದರ್ಶನದಲ್ಲಿ ಯಾವಾಗ ಅವಕಾಶಗಳು ಕಡಿಮೆ ಆಗುತ್ತಿದೆ ಅಂತ ಅನಿಸ್ತು, ಆವಾಗ ನಾನು ಬಿಟ್ಟು ಬರ್ಬೇಕಾಯ್ತು. ಬಿಟ್ಟು ಬಂದ ಮೇಲೆ ನಾನು ಮೈಸೂರಿನಲ್ಲಿ ಹಲವಾರು ಕಾರ್ಯಕ್ರಮ ಶಾರ್ಟ್ ಮೂವೀಸ್ ಗಳನ್ನ, ಸರ್ಕಾರಿ ಆ ತರದಲ್ಲಿ ಮೈಸೂರಲ್ಲಿ ನಾನು ನಿರೂಪಣೆ ಮಾಡೋದು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ. ಮೈಸೂರು ದಸರಾ ಅರಮನೆಯಲ್ಲಿ 9 ದಿವಸಗಳ ಕಾರ್ಯಕ್ರಮ ಇದೆಯಲ್ಲ, ಆ 9 ದಿವಸದ ಕಾರ್ಯಕ್ರಮಗಳನ್ನ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ನಾನು ಪ್ರತಿ ವರ್ಷ ಮಾಡ್ತಾ ಬಂದಿದ್ದೆ. ಈ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲ, ಆದ್ರೆ ಹಿಂದೆ ನಾನು ಬಹಳಷ್ಟು ವರ್ಷಗಳ ಕಾಲ ಮೈಸೂರು ದಸರಾದಲ್ಲಿ ನಾನು ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆನಲ್ಲಿ ನಾನೇ ನಿರೂಪಣೆ ಮಾಡ್ತಾ ಇದ್ದೆ, ಮೈಸೂರು ಅರಮನೆ ಮುಖ್ಯವಾದ ವೇದಿಕೆಯಲ್ಲಿ. ಆಗ ಒಮ್ಮೆ ಒಂದು ಸಾರಿ ನಾನು ಹೇಳ್ಬೇಕು ಅಂತಂದ್ರೆ, ಇದು ಹೆಗ್ಗಳಿಕೆ ಅಂತ ಅನ್ಕೋಬಹುದು, ಅಥವಾ ನಾನು ಯಾವುದೇ ಇದರಿಂದ ನಾನು ಹೇಳ್ತಾ ಇಲ್ಲ, ನನಗೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಒಂದು ಬಾರಿ ಮೈಸೂರಲ್ಲಿ ಒಂದು ದಸರಾ ಸಮಯದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇನಾಗ್ಯುರೇಷನ್, ಅದ್ರದ್ದು ನಿರೂಪಣೆ ನಾನು ಮಾಡಿದೆ. ಚಾಮುಂಡಿ ಬೆಟ್ಟದಿಂದ ಸೀದಾ ಬಂದಿದ್ದು ಕಲಾಮಂದಿರಕ್ಕೆ. ಯಾಕೆಂದ್ರೆ ದಸರಾ ಚಲನಚಿತ್ರೋತ್ಸವದ ಉದ್ಘಾಟನೆ, ಅದ್ರದ್ದು ನಾನೇ ನಿರೂಪಣೆ ಮಾಡ್ತಾ ಇದ್ದೆ. ದಸರಾ ಚಲನಚಿತ್ರೋತ್ಸವದ ನಿರೂಪಣೆ ಮಾಡಿದ ತಕ್ಷಣ ನೆಕ್ಸ್ಟ್ ನಾನು ಹೋಗ್ಬೇಕಾಗಿದ್ದು ಇದಕ್ಕೆ ಕುಸ್ತಿ ಅಖಾಡಕ್ಕೆ. ಅಲ್ಲಿ ಕುಸ್ತಿ ಉದ್ಘಾಟನೆ ಇತ್ತು, ಕುಸ್ತಿ ನಿರೂಪಣೆ ಮಾಡಿದೆ, ಕುಸ್ತಿ ಉದ್ಘಾಟನೆ ನಿರೂಪಣೆ ಮಾಡಿದೆ. ಕುಸ್ತಿ ನಿರೂಪಣೆ ಮಾಡಿದ ಮೇಲೆ ಪಕ್ಕದಲ್ಲೇನೆ ಇದು ಮೈಸೂರು ವಸ್ತು ಪ್ರದರ್ಶನದ ಉದ್ಘಾಟನೆ, ಆ ಮೈಸೂರು ವಸ್ತು ಪ್ರದರ್ಶನದ ನಿರೂಪಣೆ ಮಾಡಿದೆ. ಅಲ್ಲಿಂದ ಸೀದಾ ಪ್ಯಾಲೇಸ್ಗೆ ಬಂದು ಪ್ಯಾಲೇಸ್ದು ಕಾರ್ಯಕ್ರಮಗಳ ಉದ್ಘಾಟನೆ ನಿರೂಪಣೆ ಮಾಡಿದೆ. ಸೊ ಒಂದೇ ದಿವಸ ಒಟ್ಟು 6 ಕಾರ್ಯಕ್ರಮಗಳ ನಿರೂಪಣೆಯನ್ನ ದಸರಾದಲ್ಲಿ ಮಾಡಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಆ ರೀತಿನಲ್ಲಿ ನಾನು ನಿರೂಪಣೆ ಕಾರ್ಯಕ್ರಮಗಳನ್ನ ನಾನು ನಿರ್ವಹಿಸ್ತಾ ಬಂದೆ ಮೈಸೂರಿನಲ್ಲಿ. ಸೊ ಹಾಗೆ ಒಮ್ಮೆ ಚಾಮುಂಡಿ ಬೆಟ್ಟದಲ್ಲಿ ನಾನು ನಿರೂಪಣೆ ಮಾಡಿದ್ದನ್ನ ನೋಡಿ, ಆಗ ಕಾತಾ ಚಿಕ್ಕಣ್ಣ ಅಂತ ಇದ್ರು
ಕನ್ನಡ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ. ಮತ್ತೆ ವಿಠಲಮೂರ್ತಿ ಅಂತ ಇದ್ರು. ಅವರು ನನ್ನ ನಿರೂಪಣೆಯನ್ನ ನೋಡಿ ಬಹಳ ಇಷ್ಟಪಟ್ಟು ಬೆಂಗಳೂರಿಗೆ ಬಾ ಅಂತ ಕರೆದ್ರು. ಬೆಂಗಳೂರಿಗೆ ಹೋಗಿದ್ದೆ, ಅವ್ರನ್ನ ಭೇಟಿ ಆದೆ. ಅವರು ನನಗೆ ನೆಕ್ಸ್ಟ್ ಕೊಟ್ಟಿದ್ದು ಕನ್ನಡ ರಾಜ್ಯೋತ್ಸವದ ಅವಾರ್ಡ್ ಫಂಕ್ಷನ್ಗೆ ನೀನು ನಿರೂಪಣೆ ಮಾಡು ಅಂತ. ಅವತ್ತು ನಾನು ಅಪರ್ಣ ಇಬ್ರು ಒಟ್ಟಿಗೆ ಕನ್ನಡ ರಾಜ್ಯೋತ್ಸವದ ಅವಾರ್ಡ್ ಫಂಕ್ಷನ್ಗೆ ನಿರೂಪಣೆನ ನಾವಿಬ್ರು ಮಾಡಿದ್ವಿ. ಅದಾದ ಮೇಲೆ ಅದೇ ಫಾಲೋಯಿಂಗ್ ವರ್ಷದಲ್ಲೇನೆ ಹಂಪಿ ಉತ್ಸವದ ಮುಖ್ಯ ವೇದಿಕೆಯ ನಿರೂಪಣೆಯನ್ನ ನನಗೆ ವಹಿಸಿದ್ರು. ನಾನು ಮತ್ತೆ ವತ್ಸಲಾ ಮೋಹನ್ ನಾವಿಬ್ರು ಸಹ ಅಲ್ಲಿ ಹಂಪಿ ಉತ್ಸವದ ಮುಖ್ಯ ವೇದಿಕೆಯ ಉದ್ಘಾಟನೆಯ ನಿರೂಪಣೆಯನ್ನ ಮಾಡಿದ್ವಿ. ಹೀಗೆ ಹಲವಾರು ನಿರೂಪಣಾ ಕಾರ್ಯಕ್ರಮಗಳು, ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದೀನಿ ಅನ್ನುವ ಸೌಭಾಗ್ಯ ನನಗೆ ಸಿಕ್ಕಿದೆಯಲ್ಲ ಅನ್ನೋದೇ ನನಗೆ ಬಹಳ ಹರ್ಷದಾಯಕವಾದಂತಹ. ದೂರದರ್ಶನ ಕೆಲಸ ಇಲ್ಲ ಅಂದ್ಬಿಟ್ಟು ತಾವು ಈ ಕಡೆ ಬಂದ ಮೇಲೆ ಹಲವಾರು ಕಾರ್ಯಕ್ರಮಗಳು ತಾವು ಭಾಗಿಯಾಗಿದ್ರಿ. ಸರ್ಕಾರಿ ಕಾರ್ಯಕ್ರಮಗಳು, ಖಾಸಗಿ ಕಾರ್ಯಕ್ರಮಗಳು, ಪ್ರೇಕ್ಷಣೀಯ ಸ್ಥಳ KR ನಗರದ ಚುಂಚನಕಟ್ಟೆ ಜಲಪಾತ. ಅದನ್ನ ಹೇಳ್ಬೇಕು. ಟೂರಿಸಂ ಡಿಪಾರ್ಟ್ಮೆಂಟ್ ಅಲ್ಲಿ ಜನಾರ್ದನ್ ಅಂತ ಉಪನಿರ್ದೇಶಕರಿದ್ರು ಮೈಸೂರಲ್ಲಿ. ಅವರು ಈ ಚುಂಚನಕಟ್ಟೆ ಜಾತ್ರೆ ಆಗುತ್ತಲ್ಲ, ಆಗುತ್ತಲ್ಲ, ಆ ಸಂದರ್ಭಕ್ಕೆ ಒಂದು KR ನಗರ ಸಂಪೂರ್ಣ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನ ಸೇರಿಸಿ ಒಂದು ಡಾಕ್ಯುಮೆಂಟರಿ ಮಾಡ್ಕೊಡಿ ಅಂತ ಕೇಳಿದ್ರು. ಇದನ್ನ 3 ವರ್ಷ ಡಾಕ್ಯುಮೆಂಟರಿ ಮಾಡ್ಕೊಟ್ಟಿದ್ದೀನಿ. ಇದಕ್ಕೆ ನಾನು ಸಾರಾ ಮಹೇಶ್ ಅವರಿಗೆ ಧನ್ಯವಾದಗಳನ್ನ ಹೇಳ್ಬೇಕು. ಅವರು ಸಹ ನನಗೆ ಬಹಳ ಬೆಂಬಲ ಕೊಟ್ಟು ರವಿಶಂಕರ್ ಕೇಳಿ ಮಾಡಿಸು ಅನ್ನೋದನ್ನ ನಮ್ಮ ಜನಾರ್ದನ್ ಅವ್ರಿಗೆ ಹೇಳಿದ್ದಾರೆ. ಸೊ ಜನಾರ್ದನ್ ಅವರು ನನಗೆ ಆ ಅವಕಾಶವನ್ನ ಕೊಟ್ಟಿದ್ರು. 3 ಬಾರಿ ನಾನು ಮಾಡಿದ್ದೆ. ಇದು KR ನಗರ ಪ್ರೇಕ್ಷಣೀಯ ಸ್ಥಳಗಳನ್ನೆಲ್ಲದನ್ನು ಹೋಗಿ ಚಿತ್ರೀಕರಣ ಮಾಡ್ಕೊಂಡು ಬಂದು ವಾಯ್ಸ್ ಓವರ್ ಮಾಡಿ ಎಡಿಟ್ ಮಾಡಿ ಸಾಕ್ಷಿ. ಆಮೇಲೆ ಮೈಸೂರು ದಸರಾ ಇತಿಹಾಸ, ಅದು ಅಷ್ಟೇನೆ ನಮ್ಮ ಜನಾರ್ದನ್ ಅವರೇ ಮಾಡಿಸಿದ್ದು. ಮೈಸೂರು ದಸರಾ ಇತಿಹಾಸ ಅನ್ನುವಂತ ಒಂದು ಡಾಕ್ಯುಮೆಂಟ್ರಿ. ಅದು ಫೋಟೋ ಡಾಕ್ಯುಮೆಂಟ್ರಿ. ಅದು ಬರೀ ಫೋಟೋಸ್ಗಳನ್ನ ಸೇರಿಸಿ ಮಾಡಿದಂತಹ ಡಾಕ್ಯುಮೆಂಟ್ರಿ. ಹಳೆ ಫೋಟೋಗಳನ್ನ ಕಲೆಕ್ಟ್ ಮಾಡಿ ಅದ್ರ ಮೇಲೆ ಒಂದು ಸ್ಕ್ರಿಪ್ಟ್ ಬರೆದು ಮಾಡಿದಂತಹ ಡಾಕ್ಯುಮೆಂಟ್ರಿ. ಅದನ್ನ DVD ಮಾಡಿ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಅವಾಗೆಲ್ಲ ಒಂದ್ 2-3 ವರ್ಷ ಆ ಪ್ಯಾಲೇಸ್ ಅಲ್ಲಿ ಇಡ್ತಿದ್ರು ಸೇಲ್ಗೆ. ಅದನ್ನ ಕನ್ನಡ ಮತ್ತೆ ಇಂಗ್ಲಿಷ್ 2 ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ರು. ಆಮೇಲೆ ಮೈಸೂರು ದರ್ಶನ, ಒಂದೆಜ್ಜೆ ಮುಂದೆ, ಆಹಾ ಎಂತ ಋಷಿ, ಮಾಯಾಜಲ, ಇವೆಲ್ಲ ಆಕಾಶವಾಣಿ ಕಾರ್ಯಕ್ರಮಗಳು. ಆಹಾ ಎಂತ ರುಚಿ ಅನ್ನೋದು, ಒಂದ್ ಹೆಜ್ಜೆ ಮುಂದೆ ಅನ್ನೋದು, ಇವೆಲ್ಲ ಆಕಾಶವಾಣಿ ಕಾರ್ಯಕ್ರಮಗಳು. ಆಕಾಶವಾಣಿಗೆ ನಾನು ಸ್ಪಾನ್ಸರ್ಡ್ ಕಾರ್ಯಕ್ರಮಗಳು ಬಹಳಷ್ಟು ಮಾಡಿದೆ. ನಾನು ಫಸ್ಟ್ ಆಕಾಶವಾಣಿಗೆ ಸಿರಿಗನ್ನಡಂ ಗೆಲ್ಗೆ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಕೇಳಿರ್ಬೋದು ನೀವು. GK ರವೀಂದ್ರ ಕುಮಾರ್ ಅವರು ಅವ್ರದ್ದು ಮಾಡ್ಕೊಡ್ತಾ ಇದ್ರು. ಆ ಸಿರಿಗನ್ನಡಂ ಗೆಲ್ಗೆಗೆ ವಾಯ್ಸು ನಾನು ಕೊಟ್ಟಿದ್ದೀನಿ. ಸಂಪೂರ್ಣ 1 ವರ್ಷ ಬಂದಿದ್ದು ಕಾರ್ಯಕ್ರಮ ಸಿರಿಗನ್ನಡಂ ಗೆಲ್ಗೆ ಅಂತ. GK ರವೀಂದ್ರ ಕುಮಾರ್ ಅವರ ಇದು ಕಾನ್ಸೆಪ್ಟ್. ಅದು ಅವರೇ ಸ್ಕ್ರಿಪ್ಟ್ ಬರೆಯೋರು. ಬಹಳ ಅದ್ಭುತವಾದ ಸ್ಕ್ರಿಪ್ಟ್, ಬಹಳ ಒಳ್ಳೆ ಮಾಹಿತಿ ಕೂಡ. ಅದರದ್ದು ಸಂಪೂರ್ಣ 1 ವರ್ಷ ನನ್ನ ವಾಯ್ಸ್ ಅಲ್ಲಿ ಅದು ಬಂದಿತ್ತು. ಅದರದ್ದು ಸ್ಪಾನ್ಸರ್ಶಿಪ್ ನ ನಾನು ಮಾಡಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ ನಾನೇನೆ ನಿರ್ಮಾಣ ಮಾಡ್ಕೊಂಡು ಒಂದ್ ಹೆಜ್ಜೆ ಮುಂದೆ ಅಂತ, ಅಂದ್ರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇನೆ ಬಹಳ ಮುಂದಿರ್ತಾರೆ. ಬಹಳ ಮುಂದೆ ಅಂದ್ರೆ ಅವರ ಪ್ರತಿಭೆಯಲ್ಲಿ ಬಹಳ ಮುಂದಿರ್ತಾರೆ, ಒಂದ್ ಹೆಜ್ಜೆ ಮುಂದೆ ಇರ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಅಂತಹ ಮಕ್ಕಳನ್ನ ಪರಿಚಯ ಮಾಡಿಸುವಂತ ಕಾರ್ಯಕ್ರಮ ಒಂದ್ ಹೆಜ್ಜೆ ಮುಂದೆ ಅಂತ. ಆಮೇಲೆ ಈ ಹೊಸ ಹೊಸ ರುಚಿಗಳಿಗೋಸ್ಕರ ವಿಷ್ಣು ಭವನ್ ಅವರು, ನಾರಾಯಣಗೌಡ ಅವರು ನನ್ನ ಸ್ನೇಹಿತರು, ಅವರು ಸ್ಪಾನ್ಸರ್ ಮಾಡಿದ್ರು ಆಹಾ ಎಂಥ ರುಚಿ ಅಂತ. ಅದನ್ನ ಆಕಾಶವಾಣಿಗೆ ಪ್ರಸಾರ ಮಾಡಿದ್ದೆ ನಾನು. ಈ ಮಾಯಾಜಲ ಅಂತ, ಮಾಯಾಜಲ ಅನ್ನೋದು ಪ್ರಹ್ಲಾದ್ ಆಚಾರ್ಯ ಅಂತ ನನ್ನ ಸ್ನೇಹಿತರು. ಅವರು ಒಳ್ಳೆ ಮ್ಯಾಜಿಷಿಯನ್. ಅವರ ಒಂದು ಸಹಾಯದಿಂದ ಅವ್ರನ್ನ ಇಟ್ಕೊಂಡು MTR ನವರು ಸ್ಪಾನ್ಸರ್ ಮಾಡಿದ್ರು. MTR ಸ್ಪಾನ್ಸರ್ಶಿಪ್ ನಲ್ಲಿ ಮಾಯಾಜಾಲ ಅಂತ ಒಂದು ಮ್ಯಾಜಿಕ್ ನ ನಾವು ಆಕಾಶವಾಣಿನಲ್ಲಿ ತೋರ್ಸಕ್ಕಾಗಲ್ಲ, ಆದ್ರೆ ಇದು ಬಹಳ ವಿಶೇಷವಾಗಿ ನಾವು ಮಾಡಿದಂತ ಕಾರ್ಯಕ್ರಮ. ಮಾಯಾಜಾಲ ಅನ್ನೋದು ಆಕಾಶವಾಣಿನಲ್ಲಿ ಮಾಡಿದಂತ ಕಾರ್ಯಕ್ರಮ. ಮೆಜಿಷಿಯನ್ ಪ್ರಹ್ಲಾದ್ ಆಚಾರ್ಯ ಅವ್ರನ್ನ ಇಟ್ಕೊಂಡು MTR ಸ್ಪಾನ್ಸರ್ಶಿಪ್ ನಲ್ಲಿ ಮಾಡಿದಂತ ಕಾರ್ಯಕ್ರಮ. ಇವೆಲ್ಲದ ನಡುವೆ ತಾವು ವಿಡಿಯೋ ಜಾಹೀರಾತು, ಸ್ವಂತ ಸ್ಟುಡಿಯೋ ಮಾಡ್ಕೊಂಡು ವಿಡಿಯೋ ಜಾಹೀರಾತು, ಖಾಸಗಿ ಸರ್ಕಾರಿ ಸಂಸ್ಥೆಗಳಿಗೆ ಜಾಹೀರಾತುಗಳು ಮಾಡ್ತಾ ಇರ್ತಕ್ಕಂಥದ್ದು, ಈತ ಕೆಲಸಗಳಲ್ಲಿ ತಾವು ತೊಡಗಿಸ್ಕೊಂಡಿರ್ತಾವೆ. ಹೌದು. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ, ಲೂನಾರ್ಸ್, ಇವರೆಲ್ಲ ನನಗೆ ಬಹಳ ಆತ್ಮೀಯರಾಗಿದ್ರು.
ಸೈಕಲ್ ಬ್ರ್ಯಾಂಡ್ ನಲ್ಲಿ ನಾನು ನೈವೇದ್ಯ ಅಂತ ಒಂದು ಸಿಡಿ ಮಾಡಿದೆ. ಈಗಲೂ ನೀವು ನೋಡಿರ್ಬೋದು, ಈ ಹಬ್ಬಗಳು ಬಂದ್ರೆ ಸೈಕಲ್ ಬ್ರ್ಯಾಂಡ್ ನವರು ಅವರು ಕೆಲವು ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡ್ತಾರೆ. ಅಂದ್ರೆ ನೈವೇದ್ಯ ಅಂತ ಒಂದು ಕಿಟ್ ಬರುತ್ತೆ. ಗಣೇಶನ ಹಬ್ಬಕ್ಕೆ ನೀವು ಆ ಕಿಟ್ ಅನ್ನ ತಗೊಂಡ್ರೆ ಗಣೇಶನ ಪೂಜೆ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲವೂ ಅದರಲ್ಲಿ ಇರುತ್ತೆ. ಅದೇ ದೀಪಾವಳಿಗೆ, ಮಹಾಲಕ್ಷ್ಮಿ ಪೂಜೆಗೆ, ಲಕ್ಷ್ಮೀ ಪೂಜೆಗೋಸ್ಕರ ಆ ಲಕ್ಷ್ಮಿ ಕಿಟ್ ಅನ್ನ ತಗೊಂಡ್ರೆ ಆ ಲಕ್ಷ್ಮೀ ಪೂಜೆ ಮಾಡಕ್ ಬೇಕಾಗುವಂತಹ ಎಲ್ಲ ವಸ್ತುಗಳು, ಅಂದ್ರೆ ಅರಿಶಿನ ಕುಂಕುಮ ಇಂದ ಹಿಡಿದು ಎಲ್ಲವೂನು, ಹೂವೊಂದು ಬಿಟ್ಟು ಹೂವೊಂದು ನೀವು ತಗೊಂಬನ್ನಿ, ಬೂದ್ಗಡ್ಡಿ ಸಹ ಅಲ್ಲೇ ಇರುತ್ತೆ, ಕರ್ಪೂರ ಸಹ ಅಲ್ಲೇ ಇರುತ್ತೆ, ಎಲ್ಲವೂ ಆ ಕಿಟ್ ಅಲ್ಲಿ ಅಡಕವಾಗಿರುತ್ತೆ. ಆ ತರ 2 ಕಿಟ್ ಮಾಡಿದ್ರು. ನೈವೇದ್ಯ ಅಂತ ಒಂದು, ಗಣಪತಿ ಹಬ್ಬಕ್ಕೊಂದು, ಒಂದು ಲಕ್ಷ್ಮೀ ಪೂಜೆಗೊಂದು 2 ಕಿಟ್ ಮಾಡಿದ್ರು. ಆ 2ರಕ್ಕೂ ಆ ಪೂಜೆ ಮಾಡ್ಬೇಕಲ್ಲ, ಆ ಪೂಜಾ ವಿಧಾನಗಳು ಮತ್ತೆ ಮಂತ್ರಗಳು ಅವುಗಳನ್ನ ಧ್ವನಿ ಮುದ್ರಣ ಮಾಡಿ ಸಿಡಿ ಮಾಡುವಂತಹ ಒಂದು ಭಾಗ್ಯ ನನಗೆ ಬಂತು. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯಿಂದ, ಎನ್ ರಂಗರಾವ್ ಅಂಡ್ ಸನ್ಸ್ ಅವರಿಂದ ನನಗೆ ಬಂತು. ಆ 2 ಸಿಡಿಗಳನ್ನ ನಾನು ರೆಕಾರ್ಡ್ ಮಾಡಿ, ಮಾಸ್ಟರಿಂಗ್ ಮಾಡಿ, ಅವ್ರಿಗೆ ರೆಪ್ಲಿಕೇಟ್ ಮಾಡಿ ಸಹ ನಾನು ಮಾಡಿಕೊಟ್ಟಿದ್ದೆ. ಇದು ಒಂದು. ಹಾಗೆ ಲೂನಾರ್ಸ್ನವರು ಒಂದ್ ಹೆಜ್ಜೆ ಮುಂದೆ ನನ್ನ ಆಕಾಶವಾಣಿ ಕಾರ್ಯಕ್ರಮ ಅದಕ್ಕೆ ಸ್ಪಾನ್ಸರ್ ಮಾಡಿದ್ರು ಲೂನಾರ್ಸ್ನವರು. ಸೊ ಇದಲ್ದೇನೆ ನಾನು ಹಲವಾರು ಆಡ್ಸ್ ಗಳನ್ನು ಸಹ ಬೇಕಾದಷ್ಟು ಮಾಡಿದ್ದೀನಿ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅವ್ರಿಗೆ ಆಡ್ ಮಾಡ್ಕೊಟ್ಟಿದ್ದೀನಿ, ಮತ್ತೆ ಪ್ರಮತಿ ಸ್ಕೂಲ್ನವ್ರಿಗೆ ಆಡ್ ಮಾಡ್ಕೊಟ್ಟಿದ್ದೀನಿ. ಹೀಗೆ ಬಹಳಷ್ಟು ಆಡ್ಸ್ ಗಳನ್ನು ಸಹ ನಾನು ನಿರ್ಮಾಣ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ ಇದಾದ್ಮೇಲೆ ಕಿರುಚಿತ್ರ ಮಾಡೋದ್ರ ಬಗ್ಗೆ, ಯಾರ್ಯಾರು ಯುವಕರಿಗೆ ಕಿರುಚಿತ್ರ ಮಾಡೋದಕ್ಕೆ ಯಾವ ರೀತಿ ಕಿರುಚಿತ್ರ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ರಿ ಅಂತ ಗೊತ್ತಾಯ್ತವು ಆರ್ಕೆ ಸ್ಟುಡಿಯೋದಿಂದ. ಅದ್ರ ಬಗ್ಗೆ ಸರ್ ಅಂದ್ರೆ ಏನಂದ್ರೆ, ನಾನು ಈಗ ನನ್ನ ಕಾರ್ಯ ಇವಾಗ ಸ್ಟುಡಿಯೋಗೆ ಸಂಬಂಧಪಟ್ಟಿದ್ದಂಥದ್ದು. ಅಂದ್ರೆ ನಮ್ಮ ಆರ್ಕೆ ಕ್ರಿಯೇಟರ್ಸ್ ಸ್ಟುಡಿಯೋ ಏನಿದೆ, ಇದರಲ್ಲಿ ಆಡಿಯೋ ವಿಡಿಯೋ ಪ್ರೊಡಕ್ಷನ್ಸ್ ನ ಮಾಡ್ತೀವಿ. ಅಂದ್ರೆ ಆಡಿಯೋ ರೆಕಾರ್ಡ್ ಮಾಡೋದು, ಎನಿ ಸಾರ್ಟ್ ಆಫ್ ಆಡಿಯೋ ವಿಡಿಯೋ ಪ್ರೋಗ್ರಾಮ್ಸ್, ಹಾಡುಗಳಿರ್ಬಹುದು, ಅಥವಾ ವಾಯ್ಸ್ ಓವರ್ಗಳಿರ್ಬೋದು, ಅಥವಾ ನೆರೇಷನ್ ಇರ್ಬೋದು, ಅಥವಾ ಲರ್ನಿಂಗ್ ಇರ್ಬೋದು, ಈ ತರ ಆಡಿಯೋಗಳನ್ನ ರೆಕಾರ್ಡ್ ಮಾಡೋದು, ಅಥವಾ ಹಾಡುಗಳಿಗೆ ಮ್ಯೂಸಿಕ್ ಮಾಡೋದು, ಅದನ್ನ ಮಾಸ್ಟರಿಂಗ್ ಮಾಡೋದು, ಆಮೇಲೆ ವಿಡಿಯೋಗಳನ್ನ ಶೂಟಿಂಗ್ ಮಾಡ್ಕೊಡೋದು, ಶೂಟಿಂಗ್ ಮಾಡಿ ತಂದು ಎಡಿಟ್ ಮಾಡಿ ಅವ್ರಿಗೆ ಕಿರುಚಿತ್ರ ಇರ್ಬೋದು, ಅಥವಾ ರಿಪೋರ್ಟ್ ಇರ್ಬೋದು, ಅಥವಾ ಡಾಕ್ಯುಮೆಂಟರಿ ಇರ್ಬೋದು, ಇವುಗಳನ್ನೆಲ್ಲ ರೆಡಿ ಮಾಡ್ಕೊಡೋದು. ಈ ತರದ್ದು ಕಾರ್ಯಕ್ರಮಗಳನ್ನ ನಾವು, ಈ ತರದ ಕೆಲಸಗಳಲ್ಲಿ ನಾನು ತೊಡಗಿಕೊಂಡಿದ್ದೀನಿ. ಆರ್ಕೆ ರೆಕಾರ್ಡಿಂಗ್, ಕಲರಿಂಗ್, ಸೌಂಡ್ ಎಫೆಕ್ಟ್, ಎಲ್ಲ ಡಬ್ಬಿಂಗ್, ಒಂದು ಸಿನಿಮಾಕ್ಕೆ ಬೇಕಾಗುವಂತಹ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ಸ್ ಎಲ್ಲವೂ, ಎಡಿಟಿಂಗ್, ಮಾಸ್ಟರಿಂಗ್ ಎಲ್ಲವನ್ನೂ ಇಲ್ಲಿ ನಾವು ನಿರ್ವಹಿಸ್ತೀವಿ. ಸೊ ಹಾಗೆ ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನಾವು ಇಂತಹ ಕೆಲಸಗಳನ್ನ ನಿರ್ವಹಿಸ್ಬೇಕಾದ್ರೆ ಹಲವಾರು ಯಂಗ್ಸ್ಟರ್ಸ್ ಇವಾಗ ಈ ಯೂಟ್ಯೂಬ್ ಬಂದ್ಮೇಲೆ ಕಿರುಚಿತ್ರಗಳು ಅನ್ನೋದು ಸ್ವಲ್ಪ ಶಾರ್ಟ್ ಫಿಲ್ಮ್ಸ್ ಅವುಗಳು ಸ್ವಲ್ಪ ಪಾಪ್ಯುಲರ್ ಆಗಿದೆ. ಸೊ ಅವುಗಳನ್ನ ಮಾಡ್ತಾ ಇದ್ದಾರೆ. ಕೆಲವರು ಯೂಟ್ಯೂಬ್ ನಲ್ಲಿ ಮಾಡಕ್ಕೆ ಬಂದಾಗ ನನ್ನ ಹತ್ರ ಬರ್ತಾರೆ. ಕೆಲವರು ತಮ್ಮ ಬೇಸಿಕ್ ಲೆವೆಲ್ ಇಂದನೂ ಬರ್ತಾರೆ. ಅಂದ್ರೆ ತಮ್ಗೆ ಮಾಡ್ಬೇಕು ಅಂತ ಬಂದಾಗ್ಲಿಂದನೂ ಈ ತರ ಕಾನ್ಸೆಪ್ಟ್ ಮಾಡ್ಬೋದಾ ಸರ್ ಅಂತ ಕೇಳ್ಕೊಂಡು ಬರ್ತಾರೆ. ನಾನು ಇಲ್ಲಿ ಅವರ ಕೆಲಸ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಅವ್ರಿಗೆ ಒಂದು ಗೈಡೆನ್ಸ್ ಮಾಡ್ಬೇಕು. ಯಾಕಂದ್ರೆ ಅವರು ಎಲ್ಲೋ ದುಡುಕಿ ಏನೋ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅವ್ರಿಗೆ ನನ್ನ ಕೈಲಿ ಏನು ಸಾಧ್ಯವಿದೆ ಆ ಗೈಡೆನ್ಸ್ ಅನ್ನ ಕೊಡ್ತೀನಿ. ಅಂದ್ರೆ ಕಥಾ ಹಂದರದಲ್ಲಿ ಏನಾದ್ರೂ ಬದಲಾವಣೆ ಆಗಿ ಅದನ್ನ ವೀಕ್ಷಕರು ಮೆಚ್ಚಬಹುದು ಅನ್ನೋ ಅಂಶಗಳಿದ್ರೆ ಈ ತರ ಮಾಡ್ಕೊಳ್ಳಿ ಅನ್ನೋ ಒಂದು ಸಜೆಷನ್ಗಳನ್ನ ಕೊಡ್ತೀನಿ. ತಗೊಂಡಿದ್ದಾರೆ ಕೆಲವರು. ಅದಾದ್ಮೇಲೆ ಡಬ್ಬಿಂಗ್ ನಲ್ಲೂ ಸಹ ಏನು ಇಂಪ್ರೂವ್ ಮಾಡ್ಬೋದು ಈ ತರದನ್ನ ಕೊಡ್ತೀನಿ. ಸೊ ಹೀಗೆ ಅವರುಗಳಿಗೆ ಬೇಕಾಗುವಂತಹ ಟಿಪ್ಸ್ ಗಳನ್ನ ನಾನು ಕೊಡ್ತಾ ಇರ್ತೀನಿ. ಅದು ಅವರಿಗೆ ಉಪಯುಕ್ತವಾಗಿ ಕಂಡ್ರೆ ಅದು ಒಳ್ಳೇದು ಅಷ್ಟೇ. ತಾವು ಈಗ ಇವ್ರದೋಸ್ತ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಸ್ವಲ್ಪ ಬೇರೆ ಬೇರೆ ಚಾನಲ್ಗಳು ಬಂದ್ವು, ಆಮೇಲೆ ಇದು ಅನೌನ್ಸ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಆಮೇಲೆ ಈ ಕಡೆ ಬಂದ್ರಿ, ನಿಮ್ದೇ ಆಗಿರ್ಕಂತ ಬೇರೆ ಬೇರೆ ವೃತ್ತಿಗಳು ಕೈಗೊಂಡ್ರಿ. ನೋಡಿ ಯಾವ ವೃತ್ತಿ ಕಾಲ ತಕ್ಕಂತೆ ಬದಲಾಗ್ತಾ ಹೋಗ್ತು ಅಂತ ಒಂದು ಉದಾಹರಣೆ ಆಗಿದೆ ಈಗ ಅದು. ಇದೆಲ್ಲ ಆಯ್ತು. ಡಬ್ಬಿಂಗ್ ಈಗ ಸ್ಟುಡಿಯೋ ಮಾಡ್ಕೊಂಡು ಡಬ್ಬಿಂಗ್, ವಾಯ್ಸ್ ಡಬ್ಬಿಂಗ್, ಎಡಿಟಿಂಗ್, ಕಲರಿಂಗ್, SFX, ಮಾಸ್ಟರಿಂಗ್ ಎಲ್ಲ ಮಾಡ್ಕೊಂಡ್ ಬರ್ತಾ ಇದ್ರಿ. ಈ ವೃತ್ತಿ ತಾವು ಕೈಕೊಂಡಿದ್ದೀರಿ ಈಗ. ಇದ್ರ ಜೊತೆಗೆ ಈಗ CV ಗೋಪಿನಾಥ್ ಅಂತ ಒಬ್ರು, ಅವರು ಹಿಮಾಲಯಕ್ಕೆ ಹೋಗ್ಬಿಟ್ಟು ಹಲವಾರು ವಿಡಿಯೋಗಳು ಮಾಡಿ ಎಲ್ಲ ಮಾಡಿದ್ದಾರೆ. ಅದ್ರ ಬಗ್ಗೆ ತಮ್ಗೆ ಗೋಪಿನಾಥ್ ಅನ್ನೋರು
ಓಂ ಅನ್ನೋ ಪದ ಇದೆಯಲ್ಲ, ಓಂ ಅನ್ನೋದು ಆ ಅಕ್ಷರ ಏನಿದೆ, ಆ ಓಂ ಅನ್ನೋದು ಅದರಲ್ಲಿ ಬಹಳ ಅರ್ಥ ಅಡಗಿದೆ. ಅದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಎಲ್ಲ ಧರ್ಮಗಳಲ್ಲೂ ಆ ಓಂಗೆ ಒಂದು ಅರ್ಥ ಇದೆ ಅನ್ನೋದನ್ನ ಅವರು ಒಂದು ಸಾರ್ಟ್ ಆಫ್ ರಿಸರ್ಚ್ ಮಾಡಿ ಒಂದು ದೊಡ್ಡ ಆರ್ಟಿಕಲ್ ಮಾಡಿದ್ದಾರೆ. ಸುಮಾರೊಂದು 50 ನಿಮಿಷ ಅಥವಾ 55 ನಿಮಿಷ ಬರುವಂತಹ ಒಂದು ಆರ್ಟಿಕಲ್ ಮಾಡಿದ್ದಾರೆ ಓಂ ಅಂತ. ಆ ಓಂ ಅನ್ನೋದನ್ನ ಅವರು ಭಾರತೀಯ 14 ಭಾಷೆಗಳಲ್ಲಿ ಅದನ್ನ ಆಡಿಯೋ ಸಿಡಿ ಆಗಿ ತಂದಿದ್ದಾರೆ, ಆಡಿಯೋ ರೂಪದಲ್ಲಿ ತಂದಿದ್ದಾರೆ. ಭಾರತೀಯ 14 ಭಾಷೆಗಳಲ್ಲಿ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಕೊಂಕಣಿ, ತುಳು, ಮರಾಠಿ, ಗುಜರಾತಿ, ಪಂಜಾಬಿ, ಭೋಜ್ಪುರಿ, ಹೀಗೆ. ಅಲ್ಲದೇನೆ ಹಿಂದಿ, ಇಂಗ್ಲಿಷ್ ನಲ್ಲೂ ಮಾಡಿದ್ದಾರೆ, ಜರ್ಮನ್ ಲ್ಯಾಂಗ್ವೇಜ್ ನಲ್ಲೂ ಮಾಡಿದ್ದಾರೆ. ಇತ್ತೀಚೆಗೆ ಈಗ ಒಂದು 2-3 ದಿವಸಗಳ ಹಿಂದೆ ಅಸ್ಸಾಂನಿಂದ ಬಂದಿದ್ರು, ಅಸ್ಸಾಮೀಸ್ ಭಾಷೆನಲ್ಲೂ ಸಹ ಅದು ಧ್ವನಿ ಮುದ್ರಣವಾಗಿದೆ. ಇದೆಲ್ಲ ಗೋಪಿನಾಥ್ ಅವರು ಆಯಾ ಭಾಷೆಗೆ ಅದನ್ನ ತರ್ಜುಮೆ ಮಾಡಿಸಿ ನಮ್ಮ ಸ್ಟುಡಿಯೋದಲ್ಲಿ ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಲಾಂಚ್ ಮಾಡ್ತಾ ಇರ್ತಾರೆ. ಅತಿ ಶೀಘ್ರದಲ್ಲೇ ಜಾಪನೀಸ್ ಭಾಷೆನಲ್ಲೂ ಅದು ತರ್ಜುಮೆ ಆಗಿದೆಯಂತೆ, ಅದನ್ನು ಇಲ್ಲಿ ರೆಕಾರ್ಡ್ ಮಾಡಬೇಕು ಅನ್ನುವ ಯೋಜನೆಯಲ್ಲಿ ಗೋಪಿನಾಥ್ ಅವರು ಇದ್ದಾರೆ. ಇದಾದ್ಮೇಲೆ ತಾವು ಕಿರುಚಿತ್ರ ಸ್ಪರ್ಧೆಗಳನ್ನು ಏರ್ಪಾಡು ಮಾಡೋದು, ಆಮೇಲೆ ಸಿನಿರಾಮ 2017 ಅದು ಅರೇಂಜ್ ಮಾಡೋದು, ಈ ತರ ತಾವು ಕಿರುಚಿತ್ರ ಸ್ಪರ್ಧೆಗಳನ್ನ ನಾನು ವ್ಯವಸ್ಥೆ ಮಾಡ್ತಾ ಇಲ್ಲ. ಕಿರುಚಿತ್ರ ಸ್ಪರ್ಧೆಗಳನ್ನ ಬೇರೆಯವರು ವ್ಯವಸ್ಥೆ ಮಾಡಿದ್ದಕ್ಕೆ ನಾನು ಜೂರಿಯಾಗಿ ಹೋಗಿದ್ದೀನಿ. ಅಂದ್ರೆ ಅದರಲ್ಲಿ ರೆಡ್ ಎಫ್ ಎಂ ನಲ್ಲಿ ರಾಘವ್ ಅಂತ ಇದ್ರು, ಅವರು ರೆಡ್ ಎಫ್ ಎಂ ಪರವಾಗಿ ಕಿರುಚಿತ್ರಗಳ ಸ್ಪರ್ಧೆಗಳನ್ನ, ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಅನ್ನ ಮಾಡೋರು, ಕಾಂಟೆಸ್ಟ್ ಗಳನ್ನ ಮಾಡೋರು. ಆ 3 ವರ್ಷ ಅವರು ಮಾಡಿದಂತಹ ಶಾರ್ಟ್ ಫಿಲ್ಮ್ ಕಾಂಟೆಸ್ಟ್ ಅಲ್ಲಿ ನಾನು ಒನ್ ಆಫ್ ದ ಜೂರಿ, 2 ಜೂರಿಗಳನ್ನ ಇಡೋರು. 3 ವರ್ಷನೂ ನಾನು ಜೂರಿಯಾಗಿ ಅದರಲ್ಲಿ ಭಾಗವಹಿಸಿದ್ದೀನಿ. ಆ ಬಂದಿರತಕ್ಕಂತಹ ಕಿರುಚಿತ್ರಗಳಲ್ಲಿ ಬೆಸ್ಟ್ ಯಾವ್ದಿದೆ ಅನ್ನೋದನ್ನ ಆಯ್ಕೆ ಮಾಡಿ ಪ್ರಶಸ್ತಿಯನ್ನ ಘೋಷಣೆ ಮಾಡೋದು, ಅದಕ್ಕೆ ಮಾಡಿದ್ದೀನಿ. ಹಾಗೇನೆ ಮೈಸೂರು ದಸರಾ ಚಲನಚಿತ್ರೋತ್ಸವದಲ್ಲೂ ಸಹ ಕಿರುಚಿತ್ರ ಸ್ಪರ್ಧೆಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಇದನ್ನ ನಮ್ಮ ಪ್ರಕಾಶ್ ಅವರು ವಾರ್ತಾ ಇಲಾಖೆನಲ್ಲಿ ನಿರ್ದೇಶಕರಾಗಿದ್ದಾಗ, ಮೈಸೂರಲ್ಲಿ ಆಗಿದ್ದಾಗ ನಮ್ಮ ಯೋಜನೆ ಇತ್ತು. ಆಮೇಲೆ ರಾಜು ಅವರು ಸಹಾಯಕ ನಿರ್ದೇಶಕರಾಗಿ ಸಹ ನಿರ್ದೇಶಕರಾಗಿ ಬಂದಾಗ ಅವರು ಇದನ್ನ ಕಾರ್ಯಗತಗೊಳಿಸಿದ್ರು. ಈ ಕಿರುಚಿತ್ರ ಸ್ಪರ್ಧೆಗಳನ್ನ ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗೆ ಮಾಡಿದ ರಾಜು ಅವರು ಇದ್ದಾಗ 2 ವರ್ಷ ಕಿರುಚಿತ್ರ ಸ್ಪರ್ಧೆನಲ್ಲೂ ನಾನು ಅದನ್ನ ಹ್ಯಾಂಡಲ್ ಮಾಡಿದ್ದೆ. ಜೊತೆಗೆ ಆ ಕಿರುಚಿತ್ರ ಸ್ಪರ್ಧೆಗಳಿಗೆ ನಾನು ಒನ್ ಆಫ್ ದ ಜೂರಿ ಆಗಿದ್ದೆ. ಅದಲ್ಲದೇನೆ ಅಮೃತ ವಿಶ್ವವಿದ್ಯಾಪೀಠ ಮಾಡುವಂತಹ ಪ್ರತಿ ವರ್ಷ ಮಾಡ್ತಾರೆ ಸಿನೆರಮ ಅಂತ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾರೆ. ಅಲ್ಲಿ 2 ಬಾರಿ ನಾನು ಜೂರಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಐ ವಾಸ್ ಒನ್ ಆಫ್ ದ ಜೂರಿ. ಇಲ್ಲಿ ತನಕ ತಮ್ಮ ಒಂದು ಬದುಕಿನ ಯಾನ ನಡ್ಕೊಂಡ್ ಬಂದಿದೆ. ಹಲವಾರು ವೃತ್ತಿಗಳಲ್ಲಿ ತಾವು ಭಾಗವಹಿಸಿಕೊಂಡು ಹಲವಾರು ವೃತ್ತಿಗಳನ್ನ ನೋಡ್ಕೊಂಡು ತಾವು ಬಂದಿದ್ರಿ. ಈಗ ಸ್ಥಿರವಾಗಿ ತಾವು RK ಸ್ಟುಡಿಯೋ ಅಂತ ಸ್ಟುಡಿಯೋ ಓಪನ್ ಮಾಡಿ ಅಲ್ಲಿ ಮ್ಯೂಸಿಕ್ ಸ್ಕೋರಿಂಗು, ರಾಷ್ಟ್ರೀಯ ಸಂಗೀತ ಉತ್ಸವ, ದೇವರನಾಮ ಆಲ್ಬಮ್ಮು, ರಾಘವ ನುಡಿ, ಓಂ ಒಡೆಯ ನುಡಿ, ಕನ್ನಡ ರಂಗ ನಾಟಕ, ಕೊಡವ ಕೀರ್ತನ ಮಾಲೆ, ಜಪಾನಿನ ಸಿಂಗರ್ ಅವ್ರ ಜೊತೆ ಅಥವಾ ಗೋಜರ ವಾಯ್ಸ್, ಈ ಥರದ್ದೆಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ದಾರೆ. ಈಗ ಒಂದು ಜೀವನ ಶೈಲಿ ಕೂಡ ಒಂದು ಬದಲಾವಣೆ ಆಗಿದೆ. ಈಗ ನಿಮ್ಮ ಸ್ವಂತ ಕಾಲ ಮೇಲೆ ಯುವಕರು ಬರ್ತಾ ಇರ್ತಕ್ಕಂಥ ಹೊಸ ಪೀಳಿಗೆಗೆ ತಾವೆಲ್ಲ ಅವಕಾಶ ಮಾಡಿ ಅವ್ರಿಗೆ ಏನ್ ಸೇವೆ ಬೇಕು ಅದನ್ನ ತಮ್ಮ ಸ್ಟುಡಿಯೋ ಮುಖಾಂತರ ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ 1-2 ಮಾತು ಸರ್. ಏನಿಲ್ಲ, ಏನಂದ್ರೆ ಈಗ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ ತಿಂತೀವಲ್ಲ, ಸಂಕ್ರಾಂತಿನಲ್ಲಿ ಬರೀ ಎಳ್ಳು ಕೊಟ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ, ಬರೀ ಬೆಲ್ಲ ಕೊಟ್ರು ಜಾಸ್ತಿ ಹೊತ್ತು ತಿನ್ನಕ್ಕಾಗಲ್ಲ. ಆದ್ರೆ ಅದ್ರ ಮಿಶ್ರಣ ಇರುತ್ತೆ ನೋಡಿ, ಎಳ್ಳು, ಬೆಲ್ಲ, ಕೊಬ್ಬರಿ, ಹುರಿಗಡ್ಲೆ, ನೆಲಗಡ್ಲೆ, ಆ ಮಿಶ್ರಣ ತಿಂದಾಗ ಸಿಗುವಂತ ರುಚಿನೇ ಬೇರೆ ಅಲ್ಲ. ಹಾಗೆ ಕೆಲಸ ಅನ್ನೋದು ಒಂದೇ ಅಂತಲ್ಲ, ನೀವು ಬದುಕೋದಕ್ಕೆ ಏನು ಕೆಲಸ ಮಾಡಿದ್ರು ಒಳ್ಳೇದೇನೆ. ಆದ್ರೆ ಸುಮ್ಮನೆ ಕೂತ್ಕೋಬಾರ್ದು. ಕೆಲಸ ದೇವ್ರು, ಕರ್ತವ್ಯವೇ ದೇವ್ರು. ಯಾವುದೇ ಕೆಲಸ ಆಗಲಿ, ನಾವು ಮಾಡೋ ಕೆಲಸದಲ್ಲಿ ನಮಗೆ ಶ್ರದ್ಧೆ ಇರಬೇಕು, ಅದ್ರ ಬಗ್ಗೆ ನಮ್ಮ ಕಾನ್ಸಂಟ್ರೇಷನ್ ಇರಬೇಕು. ನಾವು ಮಾಡೋ ಕೆಲಸದಿಂದ ಮೊದಲೇನೆ ಎಷ್ಟು ಬರುತ್ತೆ ಅನ್ನೋ ಲೆಕ್ಕ ಬೇಡ, ನಾನೇನ್ ಮಾಡ್ತೀನಿ ಅನ್ನೋ ಲೆಕ್ಕ ಇರಲಿ. ನಾನೇನ್ ಮಾಡ್ತೀನಿ ಅನ್ನೋದಕ್ಕೆ ಆಮೇಲೆ ಎಷ್ಟು ಬಂತು ಅಂತ ಲೆಕ್ಕ ಹಾಕೊಳ್ಳೋಣ. ಸೊ ಅದು ಮುಖ್ಯ. ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇನೆ, ಮೊದಲು ನಿಮ್ಮ ಕರ್ತವ್ಯದ ಕಡೆ ಗಮನ ಕೊಡಿ.
ನಿಮ್ಮ ಕರ್ತವ್ಯ ಅದೇ ದೇವರು, ಅದಕ್ಕೆ ಬೆಲೆ ಕೊಡಿ. ನಿಮ್ಮ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ. ಅದು ಎಷ್ಟಾರು ಆಗ್ಲಿ ಶ್ರದ್ಧೆಯಿಂದ ಮಾಡಿ. ಒಂದು ಅರ್ಧ ಗಂಟೆ ಹೆಚ್ಚಾಗ್ಬೋದು, ಆದ್ರೆ ಶ್ರದ್ಧೆಯಿಂದ ಮಾಡಿ. ನಿಮ್ಮ ಸಿನ್ಸಿಯಾರಿಟಿ ಅದರಲ್ಲಿರಲಿ. ಹಾಗೆ ನೀವು ಕೆಲಸ ಮಾಡಿದಾಗ ಇದು ಒಂದು ಕೆಲಸಕ್ಕೆ 1 ಅವರ್ ವ್ಯಯ ಮಾಡ್ಬೇಕಾಗಿದ್ದು ನಿಮ್ಗೆ 2 ಅವರ್ ಆಗ್ಬೋದು. ಆದ್ರೆ ಆ 1 ಅವರ್ ಎಕ್ಸ್ಟ್ರಾ ವ್ಯಯ ಮಾಡಿರ್ತೀರಲ್ಲ, ಅದು ನಿಮಗೆ ಆ ಪ್ರಾಜೆಕ್ಟ್ ರಿಲೀಸ್ ಆದಾಗ ಇನ್ನೊಂದು 10 ಅವರ್ ಕೆಲಸನ ನಿಮಗೆ ತಂದು ಕೊಡುತ್ತೆ. ಆ ಕೆಪಾಸಿಟಿ ಕೆಲಸಕ್ಕೆ ಇದೆ. ಅಂದ್ರೆ ನೀವು ಸಿನ್ಸಿಯಾರಿಟಿಯಿಂದ ಕೆಲಸ ಮಾಡಿದಾಗ ಅದಕ್ಕೆ ಪ್ರತಿಫಲ ಇದ್ದೇ ಇದೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನನ್ನ ಉಸಿರೇ ಕೆಲಸ, ನಾನು ಕೆಲಸವನ್ನೇ ಉಸಿರಾಡೋದು. ಸೊ ನನಗೆ ಕೆಲಸ ಬಿಟ್ರೆ ಬೇರೆ ಗೊತ್ತಿಲ್ಲ. ಒಂದು ದಿವಸ ಸುಮ್ಮನೆ ಕೂತ್ಕೊಂಡ್ರೆ, ಈಗ ಕಾಫಿಗೆ ಹೋದ್ರೆ ಕಾಫಿ ಕುಡಿದ ತಕ್ಷಣ ಮತ್ತೆ ವಾಪಸ್ಸು ಸ್ಟುಡಿಯೋಗೆ ಬರಬೇಕು, ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸು ಮಿಡಿತಾ ಇರುತ್ತೆ. ಸೊ ಆ ಒಂದು ಇದನ್ನ ಇಟ್ಕೊಳ್ಳಿ. ಇವತ್ತು ಕೆಲಸ ಮುಗಿಸ್ದೆ, 3 ದಿವಸ ಆರಾಮಾಗಿ ರೆಸ್ಟ್ ಮಾಡ್ಬೋಣ, ರಿಲ್ಯಾಕ್ಸ್ ಮಾಡ್ಬೋಣ, ಅದು ಮಾಡಿ, ಬೇಡ ಅನ್ನಲ್ಲ. ಆದ್ರೆ ಕೆಲಸದ ಬಗ್ಗೆ ಗಮನ ಇರಲಿ, ಕೆಲಸದ ಬಗ್ಗೆ ಶ್ರದ್ಧೆ ಇರಲಿ. ಇದನ್ನ ನಾನು ಎಲ್ರಿಗೂ ಹೇಳೋದಕ್ಕೆ ಬಯಸ್ತೀನಿ. ಆಡು ಮುಟ್ಟಿದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಕಾಲಕ್ಕೆ ತಕ್ಕಂತೆ ವೇಷ, ಭಾಷೆ, ರೀತಿ ನೀತಿ ಎಲ್ಲವೂ ಕೂಡ ಅಳವಡಿಸ್ಕೊಂಡ್ ಬಂದಿದ್ರೆ, ಆಯಾ ಕಾಲಕ್ಕೆ ತಕ್ಕಂತೆ ಏನೇನು ವೃತ್ತಿಗಳ ಕೈಗಳು ಬೇಕು, ಕಾಲ ಬದಲಾವಣೆ ಆದಂಗೆ, ವಿಜ್ಞಾನ ಬದಲಾವಣೆ ಆದಂಗೆ ಏನೇನು ಕೆಲಸ ಕಾರ್ಯಗಳು ಮಾಡ್ಬೇಕು ಎಲ್ಲವನ್ನೂ ಕೂಡ ರೂಢಿಸ್ಕೊಂಡು ತಾವು ತಮ್ಮ ಜೀವನವನ್ನ ಒಂದು ವ್ಯವಸ್ಥೆ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ರೆ ತಾವು ನಮ್ಮ ಯುವಕರಿಗೆ, ಈಗಿನ ಕಾಲದ ಯುವಕರಿಗೆ ಅವ್ರಿಗೆ ಒಂದು ಕನ್ಫ್ಯೂಷನ್ ಇರ್ತದೆ. ಅವ್ರಿಗೆ ಯಾವ ವೃತ್ತಿ ಕೈಗೊಳ್ಬೇಕಾ ಮಾಡ್ಬೇಕು ಅಂತ, ಆಯಾ ಕಾಲಕ್ಕೆ ತಕ್ಕಂತೆ ಯಾವ ವೃತ್ತಿಗೆ ಕೈ ಹೊಕೊಳ್ಬೇಕು ಅನ್ನೋ ಬಗ್ಗೆ ತಾವು 1-2 ಮಾತುಗಳನ್ನ ಹೇಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅದೇ ಹೇಳನಲ್ಲ, ಈಗ ನಿಮಗೆ ಬದುಕೋದಿಕ್ಕೆ ಆಗುವಂತ, ನಿಮ್ಮ ಕೈಲಿ ಮಾಡೋದಕ್ಕೆ ಆಗುವಂತ ಯಾವುದೇ ಕೆಲಸ ಇದ್ರು ಹಿಂಜರಿಕೆ ಬೇಡ, ನಾಚಿಕೆ ಬೇಡ, ಸಂಕೋಚ ಬೇಡ, ಮಾಡಿ. ಆದ್ರೆ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಶ್ರದ್ಧೆ ಇರಬೇಕು. ಕೈ ಸುಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮುಂಚೆನೆ ಯೋಚನೆ ಮಾಡಿ, 4 ಅಲ್ಲ 40 ಸರಿ ಯೋಚನೆ ಮಾಡಿ, ಈ ಕೆಲಸ ನಾನು ಮಾಡಬಹುದಾ, ಮಾಡ್ಬೇಕಾ, ಮಾಡಬಾರ್ದಾ ಅನ್ನೋದನ್ನ. ಆ ಹಂತದಲ್ಲೇನೆ ಒಂದು ನಿರ್ಧಾರ ಬಂದ ಮೇಲೆ ಆಮೇಲೆ ಮುಂದುವರಿರಿ. ಆಮೇಲೆ ಮುಂದುವರೆದಾಗ ನಿಮ್ಮ ಗೋಲು, ನಾನು ಮಾಡಿದ್ದು ದಿ ಬೆಸ್ಟ್ ಆಗ್ಬೇಕು, ನನ್ನ ಕೆಲಸ ದಿ ಬೆಸ್ಟ್ ಅನ್ನಿಸ್ಕೋಬೇಕು ಅನ್ನೋದು ನಿಮ್ಮ ಗುರಿ ಇರಬೇಕು. ಹಾಗೆ ನೀವು ಕೆಲಸ ಮಾಡಿದಾಗಲೇ ಮಾತ್ರ ನೀವು ಗೆಲ್ಲೋದಕ್ಕೆ ಸಾಧ್ಯ. ಇವತ್ತು ಯೂಟ್ಯೂಬ್ ಹಲವಾರು ನಿರ್ಮಾಣ ಸಂಸ್ಥೆಗಳನ್ನ, ನಿರ್ಮಾಪಕರನ್ನ ಅಥವಾ ಕಲಾವಿದರನ್ನ ಸಾಕಿ ಸಲಹುತ್ತಾ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅದರಲ್ಲಿ ಮೊನೆಟೈಸ್ ಆಗಿ ದುಡ್ಡು ಮಾಡ್ಕೊಳ್ಳೋದು ಬಹಳ ಸುಲಭವಾದ ಕೆಲಸ ಏನಲ್ಲ. ನೀವು ಅಷ್ಟೇ, ನಿಮ್ಮ ಶ್ರಮನೂ ಬೇಕು, ನಿಮ್ಮ ಹಣನೂ ಬೇಕು, ನಿಮ್ಮ ಸಮಯನೂ ಬೇಕು. ಅಷ್ಟು ನೀವು ವ್ಯಯ ಮಾಡಿದ ಮೇಲೆ ಯಾವತ್ತೋ ಮುಂದೆ ಒಂದು ದಿನ ನಿಮಗೆ ಅದು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಮೊದಲು ನಾವು ವ್ಯಯ ಮಾಡಬೇಕು, ಆಮೇಲೆ ಅದು ಕೊಡುತ್ತೆ ಅಂದಾಗ ನಾವು ವ್ಯಯ ಮಾಡೋದಕ್ಕೂ ಸಿದ್ಧ ಇರ್ಬೇಕಲ್ಲ. ಅದಕ್ಕೆ ನಾವು ಸಿದ್ಧರಾಗೋಣ ಮೊದಲು. ಅದಕ್ಕೆ ಸಿದ್ಧರಾಗಿ ನಾವು ಯಾವ ಕೆಲಸ ನಮ್ಮ ಕೈನಲ್ಲಿ ಆಗುತ್ತೆ, ನನ್ನ ಕೈನಲ್ಲಿ ಯಾವ್ದು ಆಗುತ್ತೆ, ನನ್ನ ಕೈನಲ್ಲಿ ಎಷ್ಟು ಹಿಡಿಯುತ್ತೆ ನಾನು ಹಿಡ್ಕೋಬಹುದು. ನನ್ನ ಕೈನಲ್ಲಿ ಆನೇನ್ ಹಿಡ್ಕೊಳಕ್ ಆಗಲ್ಲ ನಾನು. ಸೊ ಅದು ನನಗೆ ಗೊತ್ತಿರಬೇಕು. ನನ್ನ ಕೈನಲ್ಲಿ ಏನ್ ಹಿಡಿಬಹುದು, ನನ್ನ ಮುಷ್ಟಿನಲ್ಲಿ ಸಿಗುವಂಥದ್ದಕ್ಕೆ ನಾನು ತೃಪ್ತಿ ಪಡ್ಕೋಬೇಕು. ಅದನ್ನ ನಾನು ಕಲಿಯೋಣ. ಆದ್ರೆ ಕೈನಲ್ಲಿ ಹಿಡ್ಕೊಂಡಿದ್ದನ್ನ ಭದ್ರವಾಗಿ ಹಿಡ್ಕೊಳ್ಳೋದನ್ನು ಕಲಿಯೋಣ, ಅದನ್ನ ಕಲಿಯೋಣ. ಅದು ಹಿಡ್ಕೊಂಡಿದ್ದನ್ನೇ ಲೂಸ್ ಆಗಿಬಿಟ್ಬಿಟ್ಟು ಎಲ್ಲ ಸೋರ್ ಹೋಗ್ತಾ ಇದ್ರೆ ಏನ್ ಪ್ರಯೋಜನ? ಅದಾಗಬಾರ್ದು. ಸೊ ಹಾಗಾಗಿ ನೀವು ಮಾಡುವ ಏನೇ ಕೆಲಸ ಇದ್ರೂ ನಿಮ್ಮ ಗುರಿ ಅದ್ರ ಬಗ್ಗೆನೇ ಇರ್ಲಿ, ಕಾನ್ಸಂಟ್ರೇಷನ್ ಇರ್ಲಿ, ಮತ್ತೆ ಅದ್ರ ಬಗ್ಗೆನೆ ಪ್ರತಿ ಕ್ಷಣ ಯೋಚನೆ ಮಾಡಿ ಆ ಕೆಲಸ ಮುಗಿಯೋವರೆಗೂ ನೀವು ಅದರಲ್ಲಿ ಇನ್ವಾಲ್ವ್ ಆಗಿ ಒಬ್ರಾಗಿರಿ. ಅವಾಗ ಗೆಲುವು ನಿಮಗಿದ್ದೇ ಇರುತ್ತೆ. ನಮ್ಮ ರವಿಶಂಕರ್ ಅವರ ಸಂದರ್ಶನದಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಅದೇ ರೀತಿ ಅವರ ಸ್ಟುಡಿಯೋ ಸ್ಥಾಪನೆ ಬಗ್ಗೆ ಕೂಡ ಅವರು ಹೇಳಿದ್ದಾರೆ. ಅವರ ಪತ್ನಿಯವರು ಈ ಸ್ಟುಡಿಯೋಗೆ ತುಂಬಾ ಕಾರಣೀಕರ್ತರಾಗಿದ್ದಾರೆ. ಅವರೇ ಇನ್ವೆಸ್ಟ್ ಮಾಡಿ ಸ್ಟುಡಿಯೋ ಓಪನ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ತಮ್ಮಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ, ಆ ವಿವರಗಳು ತಮಗೆ ತಿಳಿಸ್ಕೊಡ್ತಾರೆ. ದಯಮಾಡಿ ವೀಕ್ಷಕರು ಕೇಳಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಾನು ಆಗ್ಲೇ ಹೇಳಿದಾಗೆ ಸುಮಾರು 2007ರಲ್ಲಿ ರೌಡಿ ಹೃದಯ ಚಲನಚಿತ್ರಕ್ಕೆ ಸಂಗೀತ ನಿರ್ದೇಶನಕ್ಕೆ ನನಗೆ ಆಫರ್ ಬಂದಾಗ ನಮ್ಮದೇ ಆದ ಸ್ಟುಡಿಯೋವನ್ನ ಪ್ರಾರಂಭಿಸಬೇಕು ಅನ್ನುವಂತಹ ಒಂದು ಆಲೋಚನೆ ಬಂತು. ಆದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಶ್ರೀಮತಿಯವರಾದಂತಹ ಕಿರಣ್ ಶಂಕರ್ ಅವರು. ಯಾಕೆಂದ್ರೆ
ಮಾಡಿ, ನಮ್ಮದೇ ಸ್ಟುಡಿಯೋನ ಮಾಡಿ, ಇಲ್ಲೇ ಯಾಕೆ ನೀವು ಎಲ್ಲವನ್ನು ಧ್ವನಿ ಮುದ್ರಣ ಮಾಡಬಾರ್ದು, ಸಂಗೀತವನ್ನ ಮಾಡಬಾರ್ದು ಅಂತ ನನಗೆ ಹುರಿದುಂಬಿಸಿದವರು, ಅದರ ಒಂದು ಐಡಿಯಾವನ್ನ ಕೊಟ್ಟವರು ಇವರು ಕಿರಣ್ ಶಂಕರ್ ಅಂತ. ಆಗಲೇ ಹೇಳಿದ್ನಲ್ಲ, RK ಕ್ರಿಯೇಟರ್ಸ್, RAARKEYK, RK ಕ್ರಿಯೇಟರ್ಸ್, ನಮ್ಮಿಬ್ಬರ ಹೆಸರಿನ ಮೊದಲನೇ ಅಕ್ಷರವನ್ನ ತಗೊಂಡು ಈ ಸ್ಟುಡಿಯೋಗೆ ನಾವು ಹೆಸರಿಟ್ಟಿರೋದು. ಇವರು ಕಿರಣ್ ಶಂಕರ್ ಅಂತ ನಮ್ಮ ಶ್ರೀಮತಿಯವರು, ಈ ಸ್ಟುಡಿಯೋದ ಮಾಲೀಕರವರು. ಅವರು ಒಂದೆರಡು ಮಾತಾಡ್ತಾರೆ ಈಗ. ನಮಸ್ಕಾರ. ಇವರೇ ಇಂಟ್ರೊಡಕ್ಷನ್ ಕೊಟ್ಮೇಲೆ ನಾನೇನು ಹೇಳ್ಬೇಕಾಗಿಲ್ಲ. ನಮ್ ಸ್ಟುಡಿಯೋದಲ್ಲಿ ಆಡಿಯೋ ವಿಡಿಯೋ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತೆ. ತಾವೆಲ್ಲ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಓಕೆ, ಇವನು ನನ್ನ ಮೊಮ್ಮಗ ವಿಹಾನ್ ಶಂಕರ್. ನಮಸ್ಕಾರ. ನಮಸ್ತೆ. ನೋಡಿ, ವಿಹಾನ್ ಶಂಕರ್ ಅಂತ ಈ ಸಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರ್ತಾ ಇದ್ದಾನೆ. ನೈಪುಣ್ಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ನಲ್ಲಿ ಓದ್ತಾ ಇದ್ದಾನೆ. ಅವನು ಎಲ್ಲ ರೀತಿಯ ಕಲೆಗಳಲ್ಲಿ ಬಹಳ ಆಸಕ್ತಿ. ಇವತ್ತಿಗೂ ಕೂಡ ಇಲ್ಲಿಗೆ ಬಂದ್ಬಿಟ್ರೆ ಅವನು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಎಡಿಟ್ ಮಾಡೋದನ್ನ ಸ್ವಲ್ಪ ಸ್ವಲ್ಪ ಕಲ್ತ್ಬಿಟ್ಟಿದ್ದಾನೆ. ಆಗ್ಲೇ ಆಡಿಯೋ ಕ್ಲೀನಿಂಗ್ ಮಾಡೋದನ್ನ ಕಲ್ತಿದ್ದಾನೆ. ಆಮೇಲೆ ಈ ತಬಲಾ ಇತರ ಇನ್ಸ್ಟ್ರೂಮೆಂಟ್ ಗಳನ್ನೆಲ್ಲ ನಮ್ಮ ಕಲಾವಿದರಲ್ಲಿ ಬಿಟ್ಟು ಹೋಗಿರ್ತಾರೆ, ಅದನ್ನೆಲ್ಲ ತಂದು ಇಟ್ಕೊಂಡ್ಬಿಡ್ತಾನೆ. ತಾನೇ ನುಡಿಸ್ತಾನೆ, ತಾನೇ ಏನೋ ಅಲ್ಲಿ ಹೋಗಿ ನಿಂತ್ಕೊಂಡು ಹಾಡ್ತಾನೆ, ರೆಕಾರ್ಡ್ ಮಾಡ್ತಾನೆ. ಇದೆಲ್ಲವನ್ನು ಕಲಿತಾ ಇದ್ದಾನೆ. ನೋಡೋಣ ಮುಂದೆ ಏನಾಗ್ತಾನೋ ಗೊತ್ತಿಲ್ಲ. ಅದು ಅವನ ಭವಿಷ್ಯ. ಅದು ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೋಸ್ಕರ ತಮಗೆ ಒಂದು ಸಂದರ್ಶನ ಮಾಡಬೇಕು ಅಂದ್ಬಿಟ್ಟು ಬಹಳ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಮುಂಚಿತವಾಗಿ ತಾವು ಅಪ್ಪಣ್ಣವ್ರದ್ದು ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿದ್ರಿ. ಆಮೇಲೆ ತಮ್ಮದು ಸಮಗ್ರ ಒಂದು ಏನೋ ಒಂದು ಪ್ರತಿಭೆ ಇದೆ, ಏನೇನು ಸೇವೆ ಮಾಡಿದ್ರಿ ಅದ್ರ ಬಗ್ಗೆ ನಮ್ಮ ಸಂದರ್ಶನ ಮಾಡಬೇಕು. ಆ ಸಂದರ್ಶನದ ವಿವರಗಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಆಸೆ ತುಂಬ ದಿವಸದಿಂದ ಇತ್ತು. ಈಗ ಅದು ಈ ಆಸೆ ಫಲಿಸಿದೆ. ಈಗ ಎಲ್ಲ ಡೀಟೇಲ್ ಆಗಿ ತಾವೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಈಗ ಈ ಒಂದು ಸಂದರ್ಶನ ನಮ್ಮ ವೀಕ್ಷಕರಿಗೆ ಇಷ್ಟವಾಗಿದ್ರೆ ಈ ನಮ್ಮ ಸಂದರ್ಶಕ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಪರವಾಗಿ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ಅನಂತ ಧನ್ಯವಾದಗಳು ಆದಿತ್ಯ ಲೋಕೇಶ್ ಅವರೇ. ನೀವು ನಮ್ಮ ಸ್ಟುಡಿಯೋವರೆಗೆ ಬಂದು ನಾನು ಮಾಡಿದ ಒಂದು ಅಲ್ಪ ಕಾರ್ಯಗಳನ್ನ ದೊಡ್ಡ ಸೇವೆ ಅಂತ ಭಾವಿಸಿ ಏನೋ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನೀವು ನಿಮ್ಮ ಚಾನಲ್ಗಾಗಿ ರೂಪಿಸಿದ್ದೀರಿ. ಹೆಚ್ಚಿಗೆ ಜನ ನನ್ನ ಬಗ್ಗೆ ಒಂದಿಷ್ಟಾದ್ರೂ ತಿಳ್ಕೊಳ್ಳೋ ಹಾಗೆ ನೀವು ಮಾಡೋದ್ರಲ್ಲಿ ನನಗೆ ಸಹಾಯಕವಾಗಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಈ ಕಾರ್ಯಕ್ರಮವನ್ನ ನೋಡಿ ಮೆಚ್ಚಿದ ಅಥವಾ ಹಂಚಿದ, ಬೇರೆಯವರಿಗೆ ಹಂಚಿದ ಎಲ್ಲ ನನ್ನ ಆತ್ಮೀಯರಿಗೆ ನನ್ನ ಅನಂತಾನಂತ ನಮನಗಳನ್ನ ಈ ಮೂಲಕ ಅರ್ಪಿಸ್ತೀನಿ. ಕಡೆಯದಾಗಿ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದು ಮುಖ್ಯವಾಗಿ ಯುವ ಪೀಳಿಗೆಗೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಸಂಸ್ಕೃತಿ ಯೂಟ್ಯೂಬ್ ಚಾನಲ್ ಆದಿತ್ಯ ಲೋಕೇಶ್ ಅವರ ಈ ಚಾನಲ್ಗೆ ನಾನು ಹೇಳ್ಬೇಕಾದ್ದೇನು ಅಂತಂದ್ರೆ, ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ. ಹೆಚ್ಚು ಜನರಿಗೆ ಆಪ್ಯಾಯಮಾನವಾಗುವಂತಹ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇರಿ. ಜನ ಮೆಚ್ಚಬೇಕು ಅಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ. ಜನ ಎಷ್ಟು ನೋಡಿದ್ದಾರೆ ಅನ್ನೋದು ಮುಖ್ಯವಲ್ಲ, ನೋಡಿದವರು ಎಷ್ಟು ಮಂದಿ ನಿಮಗೆ ಅದರ ಬಗ್ಗೆ ರಿಯಾಕ್ಷನ್ಸ್ ನ ಕೊಟ್ಟಿದ್ದಾರೆ ಅದು ಮುಖ್ಯ. ಅದ್ರ ಕಡೆಗೆ ಗಮನ ಕೊಡಿ. ಮುಂದೆ ತಾನೇ ನಿಮ್ಮ ಚಾನಲ್ ಬೆಳೆಯುತ್ತೆ. ನಿಮ್ಮ ಚಾನಲ್ ದೊಡ್ಡ ಚಾನಲ್ ಆಗಿ ಬೆಳೆದು ಯಶಸ್ವಿ ಆಗಲಿ ಅಂತ ನಾನು ನಿಮ್ಮ ಚಾನಲ್ಗೆ ಹಾರೈಸ್ತೀನಿ. ಇನ್ನು ಇಂದಿನ ಯುವಜನತೆಗೆ ನಾನು ಹೇಳ್ಬೇಕಾದ್ದೇನು ಅಂತಂದ್ರೆ, ಗುರಿ ಇಟ್ಕೊಳ್ಳಿ. ನಿಮ್ಮ ಗುರಿ ಒಂದಿರ್ಲಿ, ಏನೋ ಸಾಧಿಸ್ಬೇಕು, ಏನೋ ಒಂದು ಆಗಬೇಕು ಅನ್ನುವ ಗುರಿ ಇರ್ಲಿ. ಆದ್ರೆ ಆ ಗುರಿಯನ್ನ ಮುಟ್ಟೋದಕ್ಕೆ ನಮಗೆ ಆಗದೇ ಇರಬಹುದು. ಆ ಗುರಿ, ಈಗ ನೋಡಿ, ನಾನು ಚಿಕ್ಕವನಾಗಿದ್ದಾಗ ಒಬ್ಬ ಸಿನಿಮಾ ನಟನಾಗಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಸಿನಿಮಾ ನಟನ ಆಗ್ಲಿಲ್ಲ. ಹಾಗಂತ ನನ್ನ ಆ ಗುರಿ ನಾನು ತಪ್ಪದೆ ಅನ್ಬಿಟ್ಟು ನಾನು ಕೈ ಹಿಸುಕೊಂಡು ಅಥವಾ ಮುಖವನ್ನ ಪೇಲು ಮಾಡ್ಕೊಂಡು ಕೂತ್ಕೊಳ್ಬಾರ್ದು. ಬೇರೆ ಬೇರೆ ದಾರಿಗಳನ್ನ ಬೇರೆ ಈಗ ಏನು ಅಂದ್ರೆ ಹೇಳ್ತಾರಲ್ಲ, ಯಾವ್ದೋ ಒಂದು ಬಾಗಿಲು ಕ್ಲೋಸ್ ಮಾಡಿದ್ರೆ ಭಗವಂತ ಇನ್ನೊಂದು ಕಿಟಕಿ ಓಪನ್ ಮಾಡಿರ್ತಾನಂತೆ. ಸೊ ಯಾವ ಕಿಟಕಿ ನಮಗೆ ಓಪನ್ ಆಗಿರುತ್ತೋ, ನಮಗಾಗಿ ಯಾವ್ದನ್ನ ಓಪನ್ ಮಾಡಿರ್ತಾನೆ ನಮಗ್ ಗೊತ್ತಿರಲ್ಲ. ನಾವು ಆ ಕಿಟಕಿಗಳನ್ನ ಹುಡುಕೊಂಡು ಹೋಗೋಣ. ಯಾವ್ದಾದ್ರೂ ಒಂದು ದಾರಿ ಇದ್ದೇ ಇರುತ್ತೆ. ಬದುಕೋದಕ್ಕೆ ಖಂಡಿತ ಸಮಸ್ಯೆ ಅಲ್ವೇ ಅಲ್ಲ. ಈ ಪ್ರಪಂಚದ ಮೇಲೆ ಬದುಕೋದಕ್ಕೆ ಖಂಡಿತ ಸಮಸ್ಯೆ ಅಲ್ಲ. ಆದ್ರೆ ನಾವು ಹೇಗೆ ಬದುಕ್ತೀವಿ ಅನ್ನೋದು ಮುಖ್ಯ. ಹಾಗೆ ಇತರರಿಗೆ ಮಾದರಿ ಆಗುವಂತೆ ಬದುಕೋಣ. ಇತರರಿಗೆ
ಒಂದು ಸ್ಫೂರ್ತಿ ಕೊಡುವಂತೆ ನಾವು ಮಾತನಾಡೋಣ, ಒಳ್ಳೆಯ ಮಾತನಾಡೋಣ, ಎಲ್ಲರೊಂದಿಗೆ ಸ್ನೇಹದಿಂದ ಇರೋಣ. ಒಂದು ವೇಳೆ ಸಹನೆ ಇದ್ರೆ ಎಲ್ಲವನ್ನೂ ಸಾಧಿಸಬಹುದು. ಸಹನೆಯನ್ನ ನಾವು ಮುಖ್ಯವಾಗಿ ಕಲಿಬೇಕು. ಇದನ್ನ ಸಹನೆಯನ್ನ ಇಟ್ಕೊಂಡು ನಿಮ್ಮ ಗುರಿಯನ್ನ ಸಾಧಿಸಿ. ನಿಮ್ಮ ಗುರಿ ನೀವು ಅನ್ಕೊಂಡಿದ್ದು ಮುಟ್ಟಕ್ಕಾಗದೇ ಇದ್ರೆ ಬೇರೊಂದು ಗುರಿಯನ್ನ ಆರಿಸ್ಕೊಂಡು ಆ ದಾರಿಯಲ್ಲಿ ಮುಂದುವರೆದು ಯಶಸ್ವಿ ಆಗಬೇಕು ಅಂತ ನಾನು ನಮ್ಮ ಯುವಜನತೆಗೆ ನನ್ನ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು.